ತುಂಬ ಬೇರೆಯವರು ಬೇರೆ ಕಡೆ ಅಂತ ಯೋಚನೆ ಮಾಡಿದ್ರೆ ನಿಮ್ಮನ್ನು ನೀವು ಕಳ್ಕೊಂಬಿಡ್ತೀರ. ಆ್ಯಂಡ್ ಪ್ರೇಮ ಬರೋ ಟೈಮಲ್ಲಿ ಒಂದು ಬ್ಯಾಡ್ ಡಿಸಿಷನ್ ವಿಚ್ ಐ ಟುಕ್, ಒಂದು ಕಾರ್ ತೊಗೊಂಬಿಟ್ಟೆ, ಒಂದು 25 ಲಕ್ಷದ ಕಾರು. ಸೊ 20 ಲಕ್ಷ ಲೋನ್ ಇತ್ತು. ನಾನೀಗ ಬಿಲ್ಗೇಟ್ಸ್ ಆಗಬೇಕು ಅಂತ ಅಂದ್ಕೊಂಡ್ರೆ ಇಟ್ ಈಸ್ ಇಂಪಾಸಿಬಲ್ ಇನ್ ಇಂಡಿಯಾ. ಐ ವಿಲ್ ಟೆಲ್ ಯು ವೈ. ಫ್ರೈಡೇ ಮದುವೆ ಆಯಿತು, ಮಂಡೇ ಹೋಗಿ ರಿಸೈನ್ ಮಾಡ್ಬಿಟ್ರೆ. ಸೀರಿಯಸ್ಲಿ. ಸೊ ಆ ಟೈಮಲ್ಲಿ ಆಟೋಗ್ರಾಫ್ ಅವರು ಮಾಡಿದಾಗ ಐ ಥಿಂಕ್ ಹಿ ಹ್ಯಾಸ್ ಸ್ಟ್ರಗಲ್ಡ್ ಎ ಲಾಟ್. ನೀವು ಗೊತ್ತೇ ಇರಲ್ಲ ಏನು ಸ್ಟ್ರಗಲ್ಸು. ಅದೇ ನನ್ನ ಕ್ವಶನ್. ಈ ಅಕ್ಸೆಪ್ಟೆಡ್ ಮೀ ಆಸ್ ಎ ಡೈರೆಕ್ಟರ್. ಡಬ್ಬಿಂಗಲ್ಲಿ ಬಂದಾಗ ಅದೇ ಹೇಳಿದ್ರು, ನಾನು ನಿನ್ನನ್ನು ಡೈರೆಕ್ಟರ್ ಅಕ್ಸೆಪ್ಟ್ ಮಾಡ್ತೀನಿ ಕಣ, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ನನಗದು ಅದೇ ಸಕ್ಸಸ್. ನನಗೆ ದೊಡ್ಡ ಸ್ಟಾರ್ಸು ಡೇಟ್ ಕೊಡಲ್ಲ ಅಂತ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ. ಬಟ್ ಸಣ್ಣ ಸಿನಿಮಾ ಯಾಕೆ ಮಾಡಲ್ಲ? ಸೂ ಫ್ರಮ್ ಸೋ ಏನು ದೊಡ್ಡ ಸಿನಿಮಾನ, ಐ ಮೀನ್ ಇನ್ ಟರ್ಮ್ಸ್ ಆಫ್ ಬಡ್ಜೆಟ್. ಬಟ್ ದೇ ಮೇಡ್ ಇಟ್ ಬಿಗ್ ಇನ್ ಟರ್ಮ್ಸ್ ಆಫ್ ಕಲೆಕ್ಷನ್ ಆ್ಯಂಡ್ ಪಾಪ್ಯುಲಾರಿಟಿ ಆ್ಯಂಡ್ ಎವ್ರಿಥಿಂಗ್. ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಸು ಫ್ಲಾಪ್ಸ್ ಕೊಟ್ಟಿದ್ದಾರೆ. ವಾಟ್ ಈಸ್ ಸಕ್ಸಸ್ ಅಕಾರ್ಡಿಂಗ್ ಟು ಯು? ಐ ರೆಡ್ ಅ ಲೈನ್ ವಿಚ್ ಇಸ್ ಸೋ ಟ್ರೂ. ಐ ಫೀಲ್ ಸಕ್ಸಸ್ ಇಸ್ ನಾಟ್ ಓನ್ಡ್, ಇಟ್ ಈಸ್ ರೆಂಟೆಡ್. ಮತ್ತು ಅದಕ್ಕೆ ಪ್ರತಿದಿನ ಕಟ್ತಾನೆ ಇರ್ತೀವಿ ಬಾಡಿಗೆ ಅಂತ. ದೇ ಸೇ ಯು ಡೋಂಟ್ ಗೋ ಥ್ರೂ ಲೈಫ್, ಯು ಗ್ರೋ ಥ್ರೂ ಲೈಫ್. ಹಾಗಿದ್ರೆ ಲೈಫ್ ಜೊತೆಗೆ ಗ್ರೋತ್ ಅಂದರೆ ಏನು ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇರುತ್ತೆ. ಎಸ್ಪೆಷಲಿ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಡೋ ವ್ಯಕ್ತಿತ್ವಗಳಂತ ಬಂದಾಗ ಈ ಮಾತು ಸತ್ಯ ಅನಿಸುತ್ತೆ. ಓವರ್ನೈಟ್ ಸಕ್ಸಸ್ ಇಸ್ ಡೆಫಿನೆಟ್ಲಿ ಅ ಡೆಕೆಡ್ ಆಫ್ ರಿಜೆಕ್ಷನ್, ಸೆಲ್ಫ್ ಡೌಟ್ ಆ್ಯಂಡ್ ರಿಹರ್ಸಲ್ಸ್ ಅಂತ. ಸೊ ಆ ಒಂದು ಸಕ್ಸಸ್ನ ಮೂಲಕ ಜನಗಳ ಮುಂದೆ ಕಣ್ಣಿಗೆ ಬಂದ್ರೂ ಅದರ ಹಿಂದೆ ಇರುವಂಥ ಕಥೆ ಏನು, ಇದರ ಸ್ಕ್ರೀನ್ ಪ್ಲೇ ಯಾರು ಬರಿತಾ ಇದ್ದಾರೆ, ಡೈರೆಕ್ಷನ್ ಅಂದರೆ ಏನು, ಪ್ರೊಡ್ಯೂಸರ್ ಯಾರು, ಈ ಥರದೆಲ್ಲ ಪ್ರಶ್ನೆಗಳು. ಸೊ ಪ್ರೊಡ್ಯೂಸರ್ ಅಂದ ತಕ್ಷಣ ಲಕ್ಷ್ಮಿ ಬೇಕು. ಲಕ್ಷ್ಮಿ ಅಂದ ತಕ್ಷಣ ಕರ್ನಾಟಕದಲ್ಲಿ ಅಫ್ಕೋರ್ಸ್ ಟಿ ವಿ ಅಂತ ಬಂದರೆ ಲಕ್ಷ್ಮೀ ವಾರಮ್ಮ ಬರುತ್ತೆ. ಆದರೆ ಸಮ್ ಐಡೆಂಟಿಟೀಸ್ ಆರ್ ಬಿಯಾಂಡ್ ದಿ ಐಡೆಂಟಿಟೀಸ್ ದಟ್ ಯು ಅಸೋಸಿಯೇಟ್ ವಿತ್. ಚಂದನ್ ಯಾರು? ಬಿಯಾಂಡ್ ದ ಜರ್ನಿ ಥ್ರೂ ಸೀರಿಯಲ್ಸ್, ಆ್ಯಕ್ಟಿಂಗ್ ಆ್ಯಂಡ್ ಅಫ್ಕೋರ್ಸ್ ಆಸ್ ಅನ್ ಆಂಟ್ರಪ್ರನರ್, ಅದರ ಹಿಂದೆ ಇರುವಂಥ ರಿಯಲ್ ವ್ಯಕ್ತಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟುಡೇ ಹಿಯರ್ ಐ ಆಮ್ ಆಲ್ ಸೆಟ್ ಟು ವೆಲ್ಕಮ್ ಚಂದನ್ ಆನ್ ಜಸ್ಟ್ ಕ್ಯೂರಿಯಸ್ ಕನ್ನಡ. ಫಸ್ಟ್ಲಿ ಚಂದನ್, ಹೇಗಿದ್ದೀರಾ? ಐ ಆಮ್ ಗುಡ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಮೊದಲನೇ ಪಾಡ್ಕಾಸ್ಟ್. ಸೊ ಐ ಡೋಂಟ್ ನೋ, ಐ ಆಮ್ ಎಕ್ಸೈಟೆಡ್ ಆ್ಯಕ್ಚುಲಿ. ಅದರಲ್ಲೂ ಒನ್ ಆಫ್ ದ ಟಾಪ್ RJ ನಾನು ನೋಡಿರಲ್ಲಿ. ಐ ಥಿಂಕ್ ವೆನ್ ಐ ಕೇಮ್ ಟು ಬ್ಯಾಂಗ್ಳೂರ್, ನಿಮ್ಮ ಶೋ ಎಲ್ಲ ನಾನು ಕ್ಯಾಬಲ್ಲಿ ಕೇಳ್ತಾ ಇದ್ದೆ ನಮ್ಮ ಕಂಪ್ನಿಗೆ ವರ್ಕ್ ಮಾಡೋಕ್ಕೆ ಹೋಗ್ಬೇಕಾದ್ರೆ. ಸೊ ಇಟ್ಸ್ ಗುಡ್ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ವೈಟ್ ಆರ್ ದ ಅಕ್ಸೆಪ್ಟಿಂಗ್ ದ. ಅರೆ ಪ್ಲೆಷರ್ ಚಂದನ್. ಐ ಥಿಂಕ್ ಇಟ್ಸ್ ಆಲ್ ಗಿವ್ ಆ್ಯಂಡ್ ಟೇಕ್ ಆಲ್ವೇಸ್. ಸೊ ಚಂದನ್ ಅಂದ ತಕ್ಷಣ ಲಾಸ್ಟ್ ಟೈಮ್ ನನಗೊಂದು ಇಮೇಜ್ ಇದೆ, ಜುಟ್ಟು ಹಾಕ್ಕೊಂಡಿದ್ದು ಒಂದು ಫೇಸು, ಹೇರ್ ಕಲರ್ ಮಾಡ್ಕೊಳ್ಳೋ ಚಂದನ್ನು. ಸೊ ಈ ಥರ ಕೆಲವು ಸತಿ ನಿಮ್ಮಲ್ಲಿರುವಂಥ ಒಂದಷ್ಟು ಐಡೆಂಟಿಟೀಸು, ಎಕ್ಸ್ಪ್ರೆಷನ್ಸು ಬೇರೆ ಬೇರೆ ಥರ ಕಾಣ್ತಾ ಇರುತ್ತೆ. ಕುಡ್ ಬಿ ಥ್ರೂ ಯುವರ್ ಹೇರ್, ಕುಡ್ ಬಿ ಥ್ರೂ ದ ವೇ ಯು ಡ್ರೆಸ್, ದ ವೇ ಯು ಟಾಕ್, ದ ವೇ ಯು ಲುಕ್ ಅಟ್ ಲೈಫ್. ಬಟ್ ನಾವು 2025ನಲ್ಲಿ ಅಫ್ಕೋರ್ಸ್ ಯು ಆರ್ ಅನ್ ಆ್ಯಕ್ಟರ್. ನಾವು ಫ್ಲರ್ಟ್ ಸಿನಿಮಾ ಮೂಲಕ ಯು ಆರ್ ಅ ಡಿರೆಕ್ಟರ್, ಯು ಆರ್ ಅ ಫಾದರ್ ಆ್ಯಂಡ್ ಯು ಆರ್ ಅ ಕ್ಯೂರಿಯಸ್ ಸೋಲ್, ಎಕ್ಸ್ಪ್ಲೋರಿಂಗ್ ಲೈಫಾ, ಕ್ವೆಶ್ಚನಿಂಗ್ ಲೈಫಾ? ನೋ, ಜಸ್ಟ್ ಸಿಂಪ್ಲಿ ಲಿವಿಂಗ್ ದ ಲೈಫ್. ಯಾಕೆ? ಅದೇ ನನಗೆ ಬೇಸಿಕ್ ಅನ್ನಿಸ್ತು ಪ್ರತಿಯೊಬ್ಬರಿಗೂ. ಲೈಕ್ ಆರಾಮಾಗಿರಬೇಕು ಅಂತ. ಆರಾಮಾಗಿರೋದಂದರೆ ತುಂಬ ಬೇರೆಯವರು ಬೇರೆ ಕಡೆ ಅಂತ ಯೋಚನೆ ಮಾಡಿದ್ರೆ ನಿಮ್ಮನ್ನು ನೀವು ಕಳ್ಕೊಂಬಿಡ್ತೀರ. ಪ್ರತಿಯೊಂದು ಫೇಸಲ್ಲೂ ನೀವು, ನನಗನ್ಸಿದೀಗ ನನ್ನ ಮಗ ಹುಟ್ಟಿದ ಮೇಲೆ ಅರೆ ನಾವು ಹಿಂಗೆ ಇದ್ವಲ್ಲ, ನಾವು ಯಾಕೆ ಹೀಗಾಗ್ಬಿಟ್ಟಿದ್ದೀವಿ, ಟೂ ಮೆನಿ ಡಿಸ್ಟರ್ಬೆನ್ಸ್. ನನಗದು ಬೇಡ ಅನ್ನಿಸ್ತಾ ಇದೆ. ಅಂದರೆ ಇದು ನಾನು 4-5 ಇಯರ್ಸಿಂದ ಐ ಆಮ್ ಕಾನ್ಸಂಟ್ರೇಟಿಂಗ್ ಟು ಅವಾಯ್ಡ್ ಡಿಸ್ಟರ್ಬೆನ್ಸಸ್. ಏನು ಈ ಡಿಸ್ಟರ್ಬೆನ್ಸಸ್ ಅಂದರೆ? ವಾಟ್ ಎವರ್ ಇಟ್ ಈಸ್. ಬೇರೆಯವ್ರು ಮಾತಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಸೊ ಎಲ್ಲ ಕಟ್ ಡೌನ್ ಮಾಡ್ಬಿಟ್ಟಿದ್ದೀನಿ. ಬೇರೆಯವ್ರ ಮಾತಂದರೆ ಯೂಶಲಿ ಏನು, ಅಬೌಟ್ ಅಚೀವ್ಮೆಂಟ್ಸಾ ಅಥವಾ ಪ್ರಾಜೆಕ್ಟ್ಸ್? ನಾಟ್ ಅಬೌಟ್ ಮೀ. ಯಾವುದ್ಯಾವುದೋ ವಿಷಯಗಳು ಅಂದ್ಕೊಳ್ಳಿ, ನೀವು ಕೇಳ್ತಿರಲ್ಲ. ಈಗ ಯಾವುದೋ ಒಬ್ಬರು ಸ್ಟಾರ್ ಬಗ್ಗೆ ಏನೋ ನೆಗೆಟಿವ್ ಬರುತ್ತೋ ಅಥವಾ ಅಂದರೆ ತುಂಬ ಡಿಸ್ಟರ್ಬ್ ಮಾಡುವಂಥ ವಿಷಯಗಳನ್ನ ಜಸ್ಟ್ ಅವಾಯ್ಡಿಂಗ್ ಅಷ್ಟೇ. ಜಸ್ಟ್ ಟು ಲಿವ್ ಎ ಗುಡ್ ಆ್ಯಂಡ್ ಸಿಂಪಲ್ ಲೈಫ್. ದಟ್ಸ್ ಅನ್ ಇಂಟ್ರೆಸ್ಟಿಂಗ್ ಟೇಕ್. ಬಿಕಾಸ್ ನಾವು ಇವತ್ತು ಶೋ ಶುರು ಮಾಡೋಕ್ಕೆ ಮುಂಚೆನೂ ನಿಮ್ಗೆ ಹೇಳ್ತಾ ಇದ್ದೆ, ನಮ್ಮ ಮನೇಲಿ ನ್ಯೂಸ್ ಚಾನಲ್ಗಳೇ ಇಲ್ಲ. ಅಂದರೆ ನೋ ಸೋರ್ಸ್ ಆಫ್, ನಾಟ್ ಬ್ಲೇಮಿಂಗ್ ದ ನ್ಯೂಸ್, ಬಟ್ ದ ಕೈಂಡ್ ಆಫ್ ನ್ಯೂಸ್ ಟುಡೇಸ್ ವರ್ಲ್ಡ್ ಇಸ್ ಆಲ್ವೇಸ್ ಶೋಕೇಸಿಂಗ್. ಕರೆಕ್ಟ್. ಇವತ್ತು ಒಂದು ಮೇಕಪ್ ಮಾಡೋರ್ದು ಸುಮ್ಮನೆ ಒಂದು ದೇರ್ ಆಲ್ ಯಂಗ್ಸ್ಟರ್ಸ್, ಓಕೆ, 22-23 ಪೂಜಾ ಅಂತ ಏನಮ್ಮ ನಡೀತಾ ಇದೆ, ಅವಳು ಬಾಯಿ ಬಿಟ್ಟರೆ ಇದು ಯಾವುದೋ 17 year old ಹುಡುಗಿ ಅಂತೆ, ಅವಳಾಗಲೇ ಪ್ರೆಗ್ನೆಂಟ್ ಅಂತೆ, ಅಪ್ಪ ಹೆಂಗಂದರೆ ಹುಡುಗಿ ಬೇಕು, ಏನಾದರೂ ಮಗು ಬೇಡ, ಆ ಥರದ್ದೆಲ್ಲ ಅವಳು ಮಾತು ಕೇಳ್ತಾ ಇದ್ದಾಗಲೇ ನನ್ನ ಮನಸ್ಸು ಒಂಥರ ಹಾಲಿನ ಮನಸ್ಸು ಮೊಸರಾಗ್ಬಿಡುತ್ತೆ ಅಲ್ಲೇ.
ಒಂದು ಇನ್ಫಾರ್ಮೇಷನ್ ಸಾಕಲ್ವಾ ಫಾರ್ ಯು ಟು Get ಸೊ ನಾವು ಐ ಕ್ಯಾನ್ ಟೋಟ್ಲಿ ಕನೆಕ್ಟ್ ಟು ವಾಟ್ ಯು ಮೀನ್ ವೆನ್ ಯು ಕಟ್ ಆಫ್ ಆಲ್ ಡಿಸ್ಟ್ರಾಕ್ಷನ್ಸ್ ಆ್ಯಂಡ್ ಡಿಸ್ಟರ್ಬೆನ್ಸಸ್. ಬಟ್ ಅದರ ಅರಿವಾಗಿದ್ದು ಯಾಕೆ? ಯಾಕೆಂದರೆ ಟು ಲೀವ್ ಎ ಬೆಟರ್ ಲೈಫ್. ಐ ಫೆಲ್ಟ್ ನನಗೆ ಏಜ್ ಆಗ್ತಾ ಇದೆ, ಏನಕ್ಕೆ ಯಾವುದ್ರ ಹಿಂದೆ ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ತು. ಸೊ ಐ ಫೆಲ್ಟ್ ಲೈಕ್ ಹುಟ್ಟು ಸಾವು ಮಧ್ಯ ಒಂದು ಒಳ್ಳೆ ಜೀವನ ಇದೆ, ಅದನ್ನು ಐ ವಾಂಟ್ ಟು ಕನ್ಸ್ಯೂಮ್ ದಟ್. ಇಂಟ್ರೆಸ್ಟಿಂಗ್. ಸೊ ನಿಮ್ಮದೇ ಜರ್ನಿ ನೋಡಿದ್ರೆ ಮೈಸೂರಿನವ್ರು ನೀವು. ಮಂಡ್ಯ ಹುಟ್ಟಿದ್ದು, ಮೈಸೂರು ಎಜುಕೇಷನ್ ಬೆಳೆದಿರಲ್ಲ. ಸೊ ಅಲ್ಲಿಂದ ಈ ಕಡೆ ಬೆಂಗಳೂರು ಗಾಳಿ ಬೀಸಿದ್ದು ಐ ಥಿಂಕ್ ಕೆಲಸದ ಮೂಲಕ ಅಲ್ವಾ? ಹಾಂ, ಇಂಜಿನಿಯರಿಂಗ್ ಮುಗಿದ್ಮೇಲೆ ಆಬ್ವಿಯಸ್ಲಿ ಬ್ಯಾಂಗ್ಳೂರು ಅಥವಾ ಏನಂತಾರೆ ಅದು ಟೈರ್ 1 ಸಿಟೀಸ್, ಮೆಟ್ರೋ ಸಿಟೀಸ್, ಅಲ್ಲೇ ಹೋಗ್ತಾರೆ ಎಲ್ಲರೂ. ಸೊ ನಾನು ಹಾಗೆ ಬ್ಯಾಂಗ್ಳೂರು ಜನರಲ್ ಮೋಟರ್ಸ್ ಅಂತ ಒನ್ ಆಫ್ ದ ಟಾಪ್ ಮೋಸ್ಟ್ ಕಂಪ್ನಿ ಇನ್ ದ ವರ್ಲ್ಡ್. ಆವಾಗ ಅದು ಇಟ್ ವಾಸ್ ದಿ ನಂಬರ್ 1 ಕಂಪ್ನಿ 2006-07. ಸೊ ಅಲ್ಲಿ ಒಳ್ಳೆ ಜಾಬ್ ಸಿಕ್ಕಿತ್ತು. ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದು. ಸೊ ಇಲ್ಲಿಗೆ ಬಂದು ಮತ್ತೆ ಕ್ಯಾಮ್ರಾ, ಲೈಟ್ಸ್, ಕ್ಯಾಮ್ರಾ, ಆ್ಯಕ್ಷನ್ನು ಎಲ್ಲರಿಗೂ ಇದೆ. ಅದು ಒಂದು ರೇಂಜಿಗೆ ನಿಂತ್ಕೊಳ್ಳೋಕೆ ನೆಲ ಸಿಕ್ಕಿದ್ಮೇಲೆ ಅಲ್ಲಿವರೆಗೂ ಇಟ್ ಈಸ್ ಆಲ್ವೇಸ್ ಲೈಟ್ಸ್, ಕ್ಯಾಮ್ರಾ, ರಿಸ್ಕ್. ಎಸ್. ಸಿ ನಮ್ಮ ತಂದೆ ಮೈಸೂರು ಯೂನಿವರ್ಸಿಟಿ ವರ್ಕ್ ಮಾಡ್ತಿದ್ರು. ಹಿ ರಿಟೈರ್ಡ್ ಆಸ್ ಅನ್ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಅಲ್ಲಿ. ಸೊ ಅವ್ರನ್ನ ನೋಡಿದ್ರೆ ಎವ್ರಿ ಡೇ ತುಂಬ ಕೆಲಸ, ಅಂದರೆ ಬೆಳಗ್ಗೆ ಹೋದರೆ ರಾತ್ರಿ ಒಂದು 8 ಗಂಟೆ ಬರೋದು, ಆ ಥರ ದಿನ ಅದೇ. ಐ ಫೀಲ್ ನನ್ನ ಲೈಫು ಹಂಗೆ ಅದೊಂದು ಕಂಪನಿಲೋ ಯೂನಿವರ್ಸಿಟಿಲೇ ಕಳಿಬೇಕಾ ಅಂತ ಅನಿಸ್ಬಿಡ್ತಿತ್ತು. ಸೊ ನಾನು ವರ್ಕ್ ಶುರು ಮಾಡಿದಾಗಲೂ ನನ್ನ ಲೈಫು ಹಾಗೆ ಇತ್ತು. ಲೈಕ್ ಶಿಫ್ಟ್ಸಲ್ಲಿ ಇರ್ತಿತ್ತು. ಲೈಕ್ 2 o'clock ಹೋದರೆ ರಾತ್ರಿ 12 ಗಂಟೆ ತನಕ ಇರ್ತಾಯಿತ್ತು, ಇಲ್ಲ ಬೆಳಗ್ಗೆ 6 o'clock ಹೋದರೆ 3 o'clock ತನಕ ಇರ್ತಾಯಿತ್ತು. ಸೊ ನನಗೆ ವಾರಕ್ಕೆ 2 ದಿನ ಬ್ರೇಕ್ ಇರ್ತೈತೆ, ಲೈಕ್ ವೀಕೆಂಡ್ಸ್, ಸ್ಯಾಟರ್ಡೆ ಆ್ಯಂಡ್ ಸಂಡೇ. ಬಟ್ 5 days ವರ್ಕ್ ಮಾಡ್ತೀನಿ. ನನಗೇನಿಸ್ತು, ವಾಟ್ ಆಮ್ ಐ ಡೂಯಿಂಗ್? ಸೆಕೆಂಡ್ ಥಿಂಗ್, ನನ್ನ ಸೀನಿಯರ್ಸ್ ನೋಡ್ತಿದ್ದೆ. ಐ ವಾಸ್ 21 ಅವಾಗ, 21-22, ಜಸ್ಟ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ತಿದ್ದೆ. ವೆನ್ ಐ ಸಾ ಮೈ ಗ್ರೂಪ್ ಲೀಡರ್, ಹಿ ವಾಸ್ 28. ನನ್ನ ಮ್ಯಾನೇಜರ್, ಹಿ ವಾಸ್ 35, ಗೋಪಾಲ್ ಅಂತ. ಇನ್ನೊಬ್ಬರು 42. ದೇ ಹ್ಯಾಡ್ ಬಿಗ್ ಟಮೀಸ್, ಯಾ. ಓಕೆ. ಆ್ಯಂಡ್ ದೇ ವರ್ ಸೋ ಸ್ಟ್ರೆಸ್ಡ್ ಇನ್ ದರ್ ಲೈಫ್. ಏನಕ್ಕೋ ಹೊಡೆದಾಡ್ತಿದ್ರೆ, ಬಟ್ ಅವ್ರಿಗೆ ಗೊತ್ತಿಲ್ಲ ಏನಕ್ಕೆ ಅಂತ ಅನಿಸ್ತಾಯಿತ್ತು. ಐ ವಾಸ್ 21 or 22. ಸೊ ನನ್ನ ಫ್ಯೂಚರ್ ಅದೇನೆ. ಆ ಕ್ಯೂಬಿಕಲ್ ನೆಕ್ಸ್ಟ್ ಆ ಕ್ಯೂಬಿಕಲ್ ಬಿಟ್ಟರೆ ಅದೊಂದು ಏನಂತಾರೆ. ಸೊ ಐ ಕುಡ್ ಸಿ ಮೈ ಫ್ಯೂಚರ್ ಇನ್ ದ ಸೇಮ್ ಫ್ಲೋರ್, ಮೇ ಬಿ ಇನ್ ಎ ಡಿಫ್ರೆಂಟ್ ಕಂಪನಿ, ಆರ್ ಅದೇ ಶೂ ಅಲ್ಲೇ ನಡ್ಕೊಂಡು ಹೋಗ್ಬೇಕು, ಅವ್ರ ಶೂ ಅಲ್ಲೇ. ಐ ಥಾಟ್ ಇಷ್ಟೇನಾ ಲೈಫು. ಒಂದಿನ ಅಹಮದಾಬಾದ್ಗೆ ಕ್ರಿಕೆಟ್ ಮ್ಯಾಚ್ಗೆ ಹೋಗ್ತಾಯಿದ್ವಿ ಫ್ರಮ್ ದಿ ಕಂಪನಿ, ಜನರಲ್ ಮೋಟರ್ಸ್ ಕ್ರಿಕೆಟ್ ಟೀಮ್. ಫಸ್ಟ್ ಟೈಮ್ ಫ್ಲೈಟ್ ಹೋಗಿದ್ದು. ಹಾಂ. ಸೊ ಹೋಗ್ತಾ 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 ಕೆಳಗಡೆ ಇರುವಂಥ ಏನೇನು ಮನೆಗಳೆಲ್ಲ ತುಂಬ ಟೈನಿ ಆಗಿ ಶುರು ಆಯಿತು. ವೆನ್ ಯು ಆರ್ ಫ್ಲೈಯಿಂಗ್ ಹೈ, ಯುನೋ ಏನು ಕಾಣೋದು ಇಲ್ಲ. ಸೊ ಐ ಫೆಲ್ಟ್ ಇಷ್ಟು ಚೆನ್ನಾಗಿದೆ ಪ್ರಪಂಚ. ನಾನು ಅಲ್ಲಿ ITPL ಕ್ರಿಯೇಟರ್ ಬಿಲ್ಡಿಂಗಲ್ಲಿ ಫ್ಲೋರ್ ನಂಬರ್ ಅದರಲ್ಲಿ, ಕ್ಯೂಬಿಕಲ್ ನಂಬರ್ ಇದರಲ್ಲಿ ನನ್ನ ಲೈಫ್ ಕಳೀತಾ ಇದ್ದೀನ ಅಂತ. ಅಂದರೆ ಅಷ್ಟು ಪ್ರಪಂಚ ದೊಡ್ಡದಾಗಿರೋ ಜಾಗದಲ್ಲಿ ನನ್ನ ಜಾಗ ಅಷ್ಟು ಚಿಕ್ಕದು ಅಂತನಾ? ಬೆಳಗ್ಗೆ ಎದ್ದರೆ ಅಲ್ಲೇ ಹೋಗ್ತೀನಲ್ಲ ನಾನು, ಇಷ್ಟೆಲ್ಲ ಇದೆಯಲ್ಲ ಪ್ರಪಂಚ ಅಂತ ಅನಿಸಿತ್ತು. ಹಂಗನ್ಬಿಟ್ಟು ಎಲ್ಲರ ಮನೆಗೆ ಹೋಗೋಕ್ಕಲ್ಲ, ಅದು ಬೇರೆ ವಿಷಯ. ಓಕೆ. ಸೊ ಐ ಫೆಲ್ಟ್ ಓಕೆ, ದಿಸ್ ಇಸ್ ನಾಟ್ ಲೈಫ್, ಸೊ ಲೆಟ್ ಮಿ ಡೂ ಸಮಥಿಂಗ್ ಇನ್ ಮೈ ಲೈಫ್ ಅಂತ. ಯಾಕಂದರೆ ನನ್ನ ಕ್ರಿಕೆಟ್ ತುಂಬ, ಐ ವಾಸ್ ರಿಜೆಕ್ಟೆಡ್ ಇನ್ ಅಂಡರ್-19 ಸ್ಟೇಟ್ ಟೀಮಲ್ಲಿ ಅದೆಲ್ಲ. ಸೊ ಓಯಾ? ಹಾಂ, ಅಂದರೆ ಲೈಕ್ ಝೋನಲ್ಸ್ ಆ ಥರ ಎಲ್ಲ ಆಡ್ತಿದ್ದೆ ಅವಾಗ. ಕ್ರಿಕೆಟಲ್ಲೇ ಇರಬೇಕಂತನೂ ಒಂದು ಫೇಸ್ ಇತ್ತು ಅವಾಗ. ಬಟ್ ಮನೆಯಿಂದ ಝೀರೋ ಎನ್ಕರೇಜ್ಮೆಂಟ್. ಸೊ ಹಾಗಾಯಿತು. ದಟ್ಸ್ ಆಲ್ ಪಾಸ್ಟ್. ಹೌ ಡಿಡ್ ಯು ಹ್ಯಾಂಡಲ್ ಆ ಫೇಸ್? ಬಿಕಾಸ್ ಈಗ ನೀವು ಮಾತಾಡೋದು ನೋಡಿದ್ರೆ ಗಾಳಿ ಜೊತೆಗೆ ಬಂದಿರೋ ಒಂದು ಲೈಫ್ ಜರ್ನಿ ಅಲ್ಲ ಇದು. ಹಂತಕ್ಕೂ ನೋಡಿ ಒಂದು ಪ್ರೊಜೆಕ್ಷನ್, ಒಂದು ಬರ್ಡ್ ಐ ವ್ಯೂ ಅಂತಾರಲ್ಲ, ಇಲ್ಲಿಂದ ಈಗ ಮುಂದಕ್ಕೆ ಹೋದರೆ ಏನಾಗುತ್ತೆ ಅಂತ ಗೊತ್ತಿದ್ದು ಗೇರನ್ನು ಚೇಂಜ್ ಮಾಡ್ತಾ ಇದ್ದಿದ್ದು ಒಂದು ಲೈಫ್ ಅಂತ ಕಾಣಿಸ್ತಾ ಇದೆ. ಹೌದು, ತುಂಬ ಪ್ರೊಜೆಕ್ಟ್ ಮಾಡ್ತೀನಿ ನನ್ನ ಲೈಫ್ನ ಮೊದಲಿಂದಲೂ ಹಿಂಗೆ. ನಾನು ಸೀರಿಯಸ್ಲಿ ಅಂದರೆ 20s ನಾನು ತುಂಬ ಕಂಫರ್ಟಬಲ್ ಬದುಕಬೇಕು ಅಂತ ಬಯಸೋನು. ನೀವು ಕೆಲವ್ರು ಹೇಳ್ತಾರೆ ತುಂಬ ಕಷ್ಟಪಟ್ಟು. ನಾನು ಆ ಕಷ್ಟನೇ ನೋಡಿಲ್ಲ. ಅಂದರೆ ಕಷ್ಟ ಸಿಗಾಕೊಂಡಿಲ್ಲ ಅಂತ ಅನ್ಕೋಬೋದು, ನೋಡಿಲ್ಲ ಅನ್ನೋದಕ್ಕಿಂತ. ಸಿಕ್ಕಾಕೊಳ್ಳಿಲ್ಲ ಯಾಕೆ? ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ ಆ ಕಡೆ. ಸೊ ಬೇಸಿಕ್ಲಿ ಯು ಆರ್ ಸೇಯಿಂಗ್ ನಾನು ಮೊದಲಿಂದಲೇ ಅದೊಂಥರ ಬ್ಲೂ ಪ್ರಿಂಟ್ ಥರ ನೋಡಿಬಿಟ್ಟು ಇದೆಲ್ಲಿ ಕರ್ಕೊಂಡು ಹೋಗುತ್ತೆ ನೀಟಾಗಿ ನೋಡಿ ಎಂಟ್ರ್ ಆಗ್ತಾ ಇದ್ದಿದ್ದು ಅಂತ. ಸಿ ನಾನು PUC ಇರ್ಬೇಕಾದ್ರೆ ಐ ವಾಂಟೆಡ್ ಟು ಡೂ ಡಿಗ್ರಿ. ಐ ಮೀನ್
ಬಿಕಾಸ್ ನಾನು ಕ್ರಿಕೆಟ್ ಪರ್ಸ್ಯೂ ಮಾಡ್ಬೋದು ಅಂತ. ಮನೆಯಲ್ಲಿ ತುಂಬ ಫೋರ್ಸ್ ಮಾಡಿ ಇಂಜಿನಿಯರಿಂಗ್ ಕಳಿಸಿದ್ರು. ಬಟ್ ಐ ಡಿಡ್ ವೆಲ್ ಇನ್ ಇಂಜಿನಿಯರಿಂಗ್ ಆಲ್ಸೋ. ಡಿಸ್ಟಿಂಕ್ಷನ್ ಪಾಸಾಗಿ ಒಳ್ಳೆ ಜಾಬ್ ಸಿಕ್ತು. ಓಕೆ, ಇದು ನಮ್ಮ ಅಪ್ಪ ಅಮ್ಮ ಹೇಳಿದ್ದಕ್ಕೆ ಮಾಡಿದ. ಎಸ್ಪೆಷಲಿ ನಮ್ಮ ಅಪ್ಪ ಫೋರ್ಸ್ ಮಾಡಿ ಇಂಜಿನಿಯರಿಂಗ್ ಮಾಡಿಸಿದ್ದು. ಸೊ ಏನು ಯೂಸ್ ಇಲ್ವಲ್ಲ ಅನ್ನಿಸ್ತು. 4 ವರ್ಷ ಏನು ಮಾಡಿದೆ ನಾನು ಅಂತ ಅನ್ನಿಸ್ತು. ಐ ಆಮ್ ನಾಟ್ ಬ್ಲೇಮಿಂಗ್ ಇಂಜಿನಿಯರಿಂಗ್. ಇಡೀ ವರ್ಲ್ಡ್ ನಡೀತಿರೋದೇ ಒಂದು ಇಂಜಿನಿಯರ್ಸ್, ಡಾಕ್ಟರ್, ಸೈಂಟಿಸ್ಟ್ ಆ ಥರ ಪ್ರೊಫೆಷನ್ ಮೇಲೆ. ಬಟ್ ನಿಮಗೆ ಯಾವುದು ರುಚಿ ಅನ್ಸುತ್ತೆ ಅನ್ನೋದು ಒಂದು ತರ್ಕ ಇಲ್ಲಿ. ಹಾಂ, ಸೊ ಈ ಕಡೆ ಕ್ರಿಕೆಟು ಹೋಯಿತು, ಈ ಕಡೆ ಇಂಜಿನಿಯರಿಂಗೂ ಇಂಟ್ರೆಸ್ಟ್ ಇಲ್ಲ. ಐ ಮೀನ್ ಐ ಪಾಸ್ಡ್ ಔಟ್ ಇನ್ ಡಿಸ್ಟಿಂಕ್ಷನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಬಟ್ ಕೆಲಸದಲ್ಲಿ ನಂಗೆ ಇಂಟ್ರೆಸ್ಟ್ ಬರಲಿಲ್ಲ. ನಾನು ಹೇಳಿದ್ನಲ್ಲ, ನನ್ನ ಫ್ಯೂಚರ್ ನನ್ನ ಫ್ಲೋರಲ್ಲೇ ಕಾಣಿಸ್ತಾ ಇತ್ತು. ಸೊ ದೆನ್ ಐ ವಿಲ್ ಟೆಲ್ ಯು, ಒಂದು ಮೂವಿಯಿಂದ ನಿಮ್ಮ ಲೈಫ್ ಚೇಂಜ್ ಮಾಡ್ಕೊಳ್ತೀರಾ ಅಂದರೆ ನಂಬ್ತೀರಾ? ಸೀರಿಯಸ್ಲಿ? ಎಸ್. 2009 3 Idiots ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಎಸ್. ದೇರ್ ಈಸ್ ಎ ಸೀನ್ ವೇರ್ ಮಾಧವನ್ ಅವ್ರ ತಂದೆ ಲ್ಯಾಪ್ಟಾಪ್ ಮಾರ್ಬಿಟ್ಟು ಕ್ಯಾಮ್ರಾ ತಂದು ಕೊಡ್ತಾರೆ. ಐ ಮೀನ್ ಆ ಥರ ಒಂದು ಸೀನ್ ಇರುತ್ತೆ. ಸೊ ಐ ಫೆಲ್ಟ್ ಓಕೆ, ಕರೆಕ್ಟ್ ಅಲ್ವಾ? ಏನು ಮಾಡಿದ್ರು ಮನಸ್ಸಿಂದ ಮಾಡಬೇಕು. ನಮ್ಮ ಅಪ್ಪ ಅಮ್ಮನ ಸಾಕಿದ್ರು ನಾವು ಮನಸ್ಸಿಂದ ಮಾಡಬೇಕು. ಏನಕ್ಕೆ ಹೊಡೆದಾಡ್ತಿದ್ದೀವಿ? ಏನು ಮಾಡಬೇಕು? ಇವ್ರ ಥರ ಇದ್ದು ಏನು ಮಾಡಬೇಕು? ನನ್ನ ಸೀನಿಯರ್ಸ್ ಯಾರಿದ್ರು ನಮ್ಮ ಕಂಪನೀಲಿ, ಏನು ಮಾಡಬೇಕು ಇವ್ರ ಥರ ಇದ್ದು? ಸೊ ಈಗ ಕ್ರಿಕೆಟ್ ಕೈಗೆ ಹತ್ತಲಿಲ್ಲ. ಸೊ ವಾಟ್ ಕ್ಯಾನ್ ಐ ಡೂ? ಆ್ಯಕ್ಟಿಂಗ್ ಅಂತ ಅನ್ನಿಸ್ತಿತ್ತು. ಬಿಕಾಸ್ ನಾನು ತುಂಬ ಸಿನಿಮಾಗಳಿಂದ ಇನ್ಸ್ಪೈರ್ ಆಗ್ತೀನಿ, ಒಳ್ಳೆ ಸಿನಿಮಾಗಳಿಂದ. ಸೊ ಐ ಫೆಲ್ಟ್ ಲೆಟ್ ಮಿ ಟ್ರೈ ಆ್ಯಕ್ಟಿಂಗ್ ಅಂತ. ಸೊ ಆವಾಗ ಐ ಕೇಮ್ ಟು ದಿಸ್. ಒಂದು ಸಿನಿಮಾ ನೋಡಿದ್ಮೇಲೆ ನಮ್ಮ ಅಪ್ಪನ ಹತ್ರ ತುಂಬ ಕೂತ್ಕೊಂಡು ಡಿಸ್ಕಸ್ ಮಾಡಿದೆ ನಾನು, ಲೈಕ್ ಮಾಧವನ್ ಇನ್ 3 Idiots. ಸೊ ನಮ್ಮ ತಂದೆ ಹೇಳಿದ್ದು, ಆಯ್ತು ನೀನು ಏನಾದರೂ ಮಾಡ್ಕೋ, ಬಟ್ ನಿಮ್ಮ ಅಕ್ಕನ ಮದುವೆ ಆಗೋ ತನಕ ಶುಡ್ ಬಿ ಆನ್ ಇಂಜಿನಿಯರ್ ಅಂತ. ಅದೊಂಥರ ಸೆಟ್ ಮಾಡ್ದಂಗೆ. ಸೊ ನಾನು ಕೆಲ್ಸಕ್ಕೆ ಹೋಗ್ತಾನೆ ಇದೆ. ನಮ್ಮ ಅಕ್ಕನ ಮದುವೆ ಅಂದರೆ ತಮ್ಮ ಏನು ಮಾಡ್ತಿದ್ದಾನೆ ಅಂತ ಏನು ಕೇಳ್ಬೋದು, ಗಂಡನ ಕಡೆಯವರು ಆ ಥರ ಎಲ್ಲ ಇರುತ್ತಲ್ಲ, ಟಿಪಿಕಲ್ ಕನ್ಸರ್ನ್. ಹಾಂ, ಸೊ ಅದ್ರ ಪ್ರಕಾರ ಮದುವೆ ಆಗಿ ಫ್ರೈಡೇ ಮದುವೆ ಆಯಿತು, ಮಂಡೇ ಹೋಗಿ ರಿಸೈನ್ ಮಾಡ್ಬಿಟ್ಬಿಟ್ಟೆ. ಸೀರಿಯಸ್ಲಿ ಇಂಟ್ರೆಸ್ಟಿಂಗ್. ಓಕೆ. ಸೊ ಬಟ್ ನಮ್ಮ ಭಾವ ತುಂಬ ಚಿಲ್ಲೌಟು. ಈಸ್ ಜಸ್ಟ್ ಲೈಕ್ ಮೈ ಬ್ರದರ್ ಓನ್ಲಿ. ಅವ್ರಿಗೆ ಅದೆಲ್ಲ ಹೇಳ್ಕೊಂಡು ನಗ್ತಾ ಇರ್ತೀನಿ. ಈಗ ನಿಮ್ಮ ಮದುವೆ ಆಗದೇ ಕಾಯ್ತಾ ಇದ್ದೆ ಪ್ರೊಫೆಷನ್ ಚೇಂಜ್ ಮಾಡೋಕ್ಕೆ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಇನ್ ಟು ಅವರ್ ಲೈಫ್ ಥರ. ಎಸ್ ಎಸ್. ಸೊ ಬಟ್ ಆಲ್ರೆಡಿ ಒಂದು ಶೋ ಇದಾಗಿತ್ತು, ಸೈನ್ ಮಾಡಿದೆ. ಅದು ಪ್ಯಾಟೆ ಮಂದಿ ಕಾಡಿಗೆ ಬಂದರು ಅಂತ. ಅದು ಬಂದಿದೆ ಹೇಗೆ? ಫೋಟೋಸ್ ಕಳಿಸಿದ್ದೆ, ದೇ ಸೆಲೆಕ್ಟೆಡ್ ಮೀ ಅಷ್ಟೇ. ಸೊ ನೀವು ಗೇರ್ ಶಿಫ್ಟ್ ಮಾಡಿದಾಗ ನೀವೇ ಈ ದಾರಿನಲ್ಲಿ ಹೋದರೆ ಏನಾದ್ರು ಒಂದು ಆಗುತ್ತೆ ಅಂತ ಯು ಸ್ಟಾರ್ಟೆಡ್ ಫೀಡಿಂಗ್ ಇಟ್. ಹಳ್ಳಿಯಿಂದ ಪ್ಯಾಟೆಗೆ ಬಂದ ಅನ್ನೋದು ಒಳ್ಳೆ ಫೇಮ್ ಬಂದಿತ್ತು. ಅದು ದಟ್ ಸುನಾಮಿ ಕಿಟ್ಟಿ ಎಲ್ಲ ಇದ್ರಲ್ಲ, ಅದ್ರ ನೆಕ್ಸ್ಟ್ ಸೀಸನ್ ಈಸ್ ಅವರ್ಸ್. ಪ್ಯಾಟೆ ಮಂದಿ ಕಾಡಿಗೆ ಬಂದರು ಅಂತ. ಐ ಥಾಟ್ ಹಿಟ್ ಆಗುತ್ತೆ ಅಂತ. ಇಟ್ ಬಿಕೇಮ್ ಎ ಹಿಟ್. ಸೊ ದೆನ್ ಆಫ್ಟರ್ವರ್ಡ್ಸ್ ದೇ ಕಾಲ್ಡ್ ಮೀ ಫಾರ್ ಸೀರಿಯಲ್ಸ್ ಆ್ಯಂಡ್ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಸಿನಿಮಾಗಳಲ್ಲಿ. ಸೊ ಈ ಮಧ್ಯೆ ರಿಜೆಕ್ಷನ್ ಬಗ್ಗೆ ಮಾತಾಡಿದ್ರಿ, ಕ್ರಿಕೆಟ್ ಆಸೆ ಇಟ್ಕೊಂಡಿದ್ರಿ, ಆಗಲಿಲ್ಲ. ದರ್ ಇಸ್ ಸಮಥಿಂಗ್ ಏನೋ ಆ ಥರ ಒಂದು ಫೇಸಲ್ಲಿ ಇದ್ದವ್ರಿಗೆ ಹೇಳ್ತಾರೆ, ಯು ಕ್ಯಾನ್ ಈದರ್ ಕ್ವಿಟ್ ಆರ್ ಕೀಪ್ ಗೋಯಿಂಗ್, ದೇ ಬೋತ್ ವಿಲ್ ಹರ್ಟ್. ಅಂದರೆ ನೀವು ಕ್ವಿಟ್ ಮಾಡ್ಬೋದು, ಇಲ್ಲ ಕಂಟಿನ್ಯೂ ಮಾಡ್ಬೋದು, ಎರಡೂ ನೋವಾಗತ್ತೆ. ಯಾವ ನೋವಿಗೆ ನೀವು ಕೈ ಹಾಕಬೇಕು ಅನ್ನೋದನ್ನು ನೀವು ಭಾಳ ಜಾಣತನದಿಂದ ಆಯ್ಕೆ ಮಾಡಬೇಕಂತ. ಹೌದಾ? ಜನರಲಿ ದೇಸೆ ಲೈಕ್ ಅದು ಕ್ವಿಟ್ ಮಾಡಿದ್ರೆ ಅನ್ಸುತ್ತೆ. ನಾನು ಕ್ವಿಟ್ ಮಾಡಿ ಐ ಆಮ್ ಸ್ಟಿಲ್ ಪ್ಲೇಯಿಂಗ್ ಫಾರ್ ಕರ್ನಾಟಕ ಬುಲ್ಡೋಸರ್ಸ್. ಸೊ ಅದಕ್ಕೆ ನಿಮಗೆ ಅಂದರೆ ಅವತ್ತಿಗೆ ಗೊತ್ತಿರಲಿಲ್ವಲ್ಲ ಬಹುಶಃ ಇಷ್ಟು ದೂರ ಕರ್ಕೊಂಬರತ್ತೆ. ಬಟ್ ಯು ಹ್ಯಾಡ್ ದಟ್ ಹೋಪ್. ಇಲ್ಲ ಆ ಥರ ಏನು ಸ್ಕೆಚ್ ಹಾಕ್ಕೊಂಡಿರಲಿಲ್ಲ. ಲೈಕ್ ಕ್ರಿಕೆಟಲ್ಲಿ ಮುಂದೆ ಎಲ್ಲೋ ಕ್ರೌಡ್ ಮುಂದೆ ಎಲ್ಲ ಆಡ್ತೀನಿ ಅಂತ. ಬಟ್ ನೀವು ಲೇಟ್ 30s ವಿ ಆರ್ ಸ್ಟಿಲ್ ಪ್ಲೇಯಿಂಗ್ ಕ್ರಿಕೆಟ್. ಅವತ್ತು ಯಾರು ರಿಜೆಕ್ಷನ್ಸ್ ಅಂತ ಅಟ್ ದ್ಯಾಟ್ ಫೇಸ್? ಅದೆಲ್ಲ ನನಗೆ ಪೊಟೆನ್ಷಿಯಲ್ ಇಲ್ಲ ಅಂತ ಅನಿಸ್ತಿತ್ತು ಅಷ್ಟೇ. ಮೇ ಬಿ ದೇ ಆರ್ ಟ್ರೂ ಅಂತ. ದಟ್ಸ್ ಇಟ್, ಸಿಂಪಲ್. ಯಾವತ್ತು ನನ್ನ ಕೈಯಲ್ಲಿ ಆಗುತ್ತೆ, ಬಟ್ ಅಲ್ಲೇನೋ ವರ್ಕೋ ಆಗಿಲ್ಲ ಆ ಥರ ಫೀಲ್. ಅದು ಅಲ್ಲೇನು ಗೊತ್ತಿಲ್ಲ ನನಗೆ ಅಲ್ವಾ. ಸೊ ವಾಟ್ ಐ ನೋ, ನಾನೇ ಸರಿ ಬೌಲಿಂಗ್ ಮಾಡಿಲ್ಲನೋ ಅಥವಾ ಐ ಡಿಂಟ್ ಪ್ಲೇ ವೆಲ್ ಅಂತ. ಯು ಆಲ್ವೇಸ್ ಟೇಕನ್ ಆ ಥರ. ಮೇ ಬಿ ನಾನೇ ಇಂಪ್ರೂವ್ ಆಗಬೇಕೇನೋ. ಅದೊಂಥರ ಹೆಲ್ಪ್ಸ್. ಯಾಕೆಂದರೆ ಯಾವತ್ತು ನಾವು ಎಲ್ಲ ತೆಗೆದಾಕುತ್ತೆ ನಿಮ್ಮ ಮೈಂಡಿಂದ. ಅದು ನೀವು ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರೆ ಯು ವಿಲ್ ಬಿಕಮ್ ಮೋರ್ ಇಂಡಿಪೆಂಡೆಂಟ್, ಯು ವಿಲ್ ಗ್ರೋ. ಅದು ಸರಿಗಿಲ್ಲ, ಪ್ರಪಂಚ ಸರಿಗಿಲ್ಲ, ಅವನು ಸರಿಗಿಲ್ಲ ಅಂದರೆ ನಾವು ಯಾವತ್ತೂ ಸರಿ ಆಗಲ್ಲ. ಅವ್ರಿಗೆ ಬ್ಲೇಮ್ ಮಾಡಿದಷ್ಟು ನಮ್ಮ ತಲೆ ಹಾಳಾಗ್ತಾ ಇರುತ್ತೆ. ನೈಸ್. ಸೊ ವಿತ್ ದಿಸ್ ಒಂದು ಜರ್ನಿ ವಿಚ್ ಹ್ಯಾಸ್ ಆಲ್ರೆಡಿ ಸ್ಟಾರ್ಟೆಡ್,
ಸ್ಲೋಲಿ ಫೇಮ್ ಸಿಗ್ತಾ ಹೋಗುತ್ತೆ. ಫೇಮ್ ಬಗ್ಗೆ ಭಾಳ ಒಂದು ಇಂಟ್ರೆಸ್ಟಿಂಗ್ ಮಾತು ಓದಿದೆ. ಫೇಮ್ ವಿಲ್ ಟೀಚ್ ಯು ಹೌ ವಿಸಿಬಲ್ ಯು ಆರ್, ಬಟ್ ಆ್ಯಕ್ಟಿಂಗ್ ವಿಲ್ ಟೀಚ್ ಯು ಹೌ ಇನ್ವಿಸಿಬಲ್ ಯು ಮಸ್ಟ್ ಬಿಕಮ್ ಅಂತ. ಬೋತ್ ಆರ್ ಟ್ರೂ. ಸೊ ಹೌ ಡಿಡ್ ಯು ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟೀಸ್? ನಾವು ಇದನ್ನೆಲ್ಲ ಕೋಟ್ಸ್ಗಳ ಮೂಲಕ ಅನುಭವಿಸ್ಬೋದು, ಕೆಲವರು ಅನುಭವದ ಮೂಲಕ ಇದನ್ನು ಇದು ಸತ್ಯ ಅಂತ ನೋಡ್ತಾರೆ. ಸಿ ಆ್ಯಕ್ಟಿಂಗ್ ನೀವೆಷ್ಟು ಮರೆ ಆಗ್ತಿರೋ ರಿಯಲ್ ಲೈಫಲ್ಲಿ ಅಷ್ಟು ನಿಮ್ಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಹಳೇ ನಮ್ಮ ಸೀನಿಯರ್ಸ್ ಯಾರ್ಯಾರಿದ್ದಾರೆ, ವೆನ್ ದೇರ್ ವಾಸ್ ನೋ ಸೋಷಿಯಲ್ ಮೀಡಿಯಾ, ಅಂದರೆ ಸಿನಿಮಾ ಅನ್ನೋದು ರೋಡಿಗೆ ಬರೋಕ್ಕಿಂತ ಮುಂಚೆ ಹೇಳ್ತಿರೋದು, ಅವನ್ನೆಲ್ಲ ದೇವ್ರ ಥರ ನೋಡ್ತಾಯಿದ್ರು. ಹಾಂ, ಅಷ್ಟೇ. ಈಗೇನಾಗಿದೆ ಬೇಡ ನಮಗೆ, ಅವಾಗೇನಿತ್ತು ಅದು ಹೇಳಿದೆ ಅಷ್ಟೆ. ಸೊ ಆ್ಯಕ್ಟಿಂಗ್ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಥರ ಇನ್ವಿಸಿಬಲ್ ಆಗಿ ಇಟ್ಕೊಳ್ತಾ ಪಾತ್ರಗಳನ್ನು ಎಕ್ಸ್ಪ್ಲೋರ್ ಮಾಡ್ತೀರಾ ಅಲ್ವಾ? ಯೂಶಲಿ ಯು ಆ್ಯಕ್ಟರ್ಸ್ ಎಕ್ಸ್ಪ್ಲೋರ್ ಪ್ಲೇಸಸ್ಗೆ ಹೋಗ್ಬಿಟ್ಟು ಫಾರಿನಲ್ಲಿ ಶೂಟಿಂಗ್ ಆಯಿತು ಅಲ್ಲ, ಯು ಆರ್ ಆಲ್ಸೋ ಎಕ್ಸ್ಪ್ಲೋರಿಂಗ್ ಎಮೋಷನ್ಸ್. ಸೊ ಆ್ಯಕ್ಟರ್ ಆದಾಗ ನಿಮ್ಮನ್ನು ನೀವು ತಯಾರು ಮಾಡಿಕೊಂಡ ಹಂತಗಳು ಹೇಗಿತ್ತು? ಆ ಥರ ಏನು ನಡೆದಿಲ್ಲ ನನಗೆ. ಅಂದರೆ ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ ಪ್ರಿಪೇರ್ ಆಗಬೇಕು ಅಂತ ಕೆಲವೊಂದು ಸಲ ಅಷ್ಟೇ ಮಾಡಿರೋದು. ಉದಾಹರಣೆಗೆ ಸಿನಿಮಾಗಳು ಮಾಡ್ಬೇಕಾದ್ರೆ ಎಸ್ಪೆಷಲಿ. ಸೀರಿಯಲಲ್ಲಿ ಏನಂದರೆ ನಿಮ್ಮ ಡೈಲಿ ಆ್ಯಕ್ಟಿವಿಟೀಸೇ ಅದಕ್ಕೆ ಅಡಾಪ್ಟ್ ಆಗಿಬಿಟ್ಟಿರುತ್ತೆ. ಹಾಂ, ಅಂದರೆ ವೆನ್ ಐ ವಾಸ್ ಡೂಯಿಂಗ್ ಸೀರಿಯಲ್ಸ್ ನನಗೆ ಏನೂ ಪ್ರಿಪೇರ್ ಆಗಿ ಹೋಗಬೇಕಾಗಿದ್ದೇನಿಲ್ಲ, ತುಂಬ ಈಸಿ ಅನ್ನಿಸ್ತಿತ್ತು. ಯಾಕಂದರೆ ಪಾತ್ರಗಳೇ ಆಗಿತ್ತಾ? ವರ್ಷಾನುಗಟ್ಟಲೆ ಮಾಡ್ತೀವಲ್ಲ, ಸೊ ನಿಮ್ಮ ಮೈಂಡ್ ಟ್ರೈನ್ ಆಗಿಬಿಡುತ್ತೆ. ಜಸ್ಟ್ ಲೈಕ್ ಎವ್ರಿ ಡೇ ಇಫ್ ಯು ರನ್ ಫಾರ್ 2 kilometers ಇಟ್ಸ್ ಈಸಿಯರ್ ಆಫ್ಟರ್ 1 week or 2 weeks ಅಲ್ವಾ? ಆಮೇಲೆ ಅದೇ ಲೆವೆಲನ್ನೇ ಮೇಂಟೈನ್ ಮಾಡಬೇಕು. ಎವ್ರಿ ಡೇ ದೇರ್ ಇಸ್ ನೋ 5 kilometers or 10 kilometers, ಆ ಪ್ರೋಗ್ರೆಷನ್ ಇಲ್ಲ ಅಂತೀರಿ. ಒಂದಿನ ಹೋಗ್ಬೋದು, ಒಂದಿನ ಒಂದು ಮ್ಯಾರಥಾನ್ಗೆ ಹೋಗ್ಬರೋಣ 5 kilometers, ಬಟ್ ಎವ್ರಿ ಡೇ ಯು ವಿಲ್ ರನ್ ಫಾರ್ 2 kilometers. ಇಟ್ಸ್ ಈಸಿನೋ? ಫಸ್ಟ್ ಡೇ ಓಡೋದಕ್ಕಿಂತ ಥ್ರೂ ಔಟ್ ದ ಇಯರ್ 2 kilometers ಓಡ್ತಿದ್ವಿ ಅಂದರೆ ಇಟ್ಸ್ ಈಸಿ. ದಟ್ ಈಸ್ ಹೌ ಐ ಫೆಲ್ಟ್. ಬಟ್ ಸಿನಿಮಾಲಿ ಇಫ್ ದ ಡಿಸೈನ್ ದ ಕ್ಯಾರೆಕ್ಟರ್ ವೆಲ್, ಅಂದರೆ ಹೂಎವರ್ ದ ರೈಟರ್ ಆರ್ ಡೈರೆಕ್ಟರ್, ಸೊ ಆವಾಗ ನಿಮಗೆ ಪ್ರಿಪ್ರೇಷನ್ ಆಗಬೇಕು ಅಂತ ಮೋಟಿವೇಟ್ ಮಾಡಿದ್ರೆ ಯು ಹ್ಯಾವ್ ಟು ಡೂ ಇಟ್. ಅಂದರೆ ಈಗ ಯು ಡೆಬ್ಯೂಟ್ ವಿತ್ ಲೈಫು ಇಷ್ಟೇನೆ ವಾಸ್ ಎ ಸ್ಮಾಲ್ ರೋಲ್. ಬಟ್ ಅವಾಗೆಲ್ಲ ಏನಿತ್ತು ಅಂದರೆ ಐ ಆಮ್ ಫ್ರಮ್ ಎ ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಂದರೆ ವೆರಿ ಅಂತೆಲ್ಲ ಹೇಳೋಕ್ಕಲ್ಲ, ಇಟ್ಸ್ ಎ ವೆರಿ ನಾರ್ಮಲ್ ಫ್ಯಾಮಿಲಿ. ನಮಗೆಲ್ಲ ಸಿನಿಮಾ ಎಲ್ಲ ಇಟ್ಸ್ ಔಟ್ ಆಫ್ ದ ವರ್ಲ್ಡ್. ಎಲ್ಲ ಸ್ಕ್ರೀನ್ ಮೇಲೆ ನೋಡಿದ್ದು. ನಮಗೊಂದು ಸಿನಿಮಾ ಸಿಕ್ಕಿದ್ರೆ ಸಾಕು ಅಂತಿರುತ್ತೆ. ಯಾರು ಕೇಳಿದ್ರು ಓಕೆ ಈ ಸಿನಿಮಾ, ನಾನು ಸಿನಿಮಾ ಮಾಡ್ತೀನಿ ಅಂತ. ಅರೌಂಡ್ 15 years ಬ್ಯಾಕ್, 2005-15 ಅಂದರೆ 2010. ಅಫ್ಕೋರ್ಸ್. ಅಂದರೆ ಈಗ ಒಂದು ಕಾಲದಲ್ಲಿ ನನ್ನ ಮಗ ಪೇಪರಲ್ಲಿ ಬಂದಿದ್ದು ದೊಡ್ಡ ವಿಷಯ ಹೇಗೋ, ಸಿನಿಮಾದಲ್ಲಿ ಮಾಡಿದ್ದಾನೆ ಅಂದರೆ ಅದೊಂದು ದೊಡ್ಡ ವಿಷಯ. ಆ ಎಮೋಷನ್ ಬಗ್ಗೆ ಹೇಳ್ತಾ ಇದ್ದೀರಾ. ಕರೆಕ್ಟ್. ಸೊ ನಮಗೆ ನನ್ನನ್ನು ಹೀರೋ ಆಗಿ ಮಾಡ್ತಾರ ಅಂತ. ಓಕೆ, ಸೊ ಅವಾಗ ಸಣ್ಣ ಪುಟ್ಟ ಸಿನಿಮಾಗಳು ಬಂತು. ನನಗೆ ಗೊತ್ತಿಲ್ಲ ಅದಕ್ಕೆ ಬಡ್ಜೆಟ್ಟು, ಅದಕ್ಕೆ ಆ ಥರ ಇರಬೇಕು, ಈ ಥರ ಇರಬೇಕು, ಏನೇನೋ ಅದು ಯಾವುದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನೂ ಗೊತ್ತಿರಲಿಲ್ಲ ನನಗೆ. ಸೊ ಐ ಡಿಡ್ 2 or 3 movies which were very bad at the box office. ಸೊ ಆಫ್ಟರ್ ದಟ್ ಒಂದಷ್ಟು ಜನ ಜೊತೆ, ಈಗ ನಮ್ಮ ಸೀರಿಯಲ್ ಡೈರೆಕ್ಟರ್ ಸತೀಶ್ ಕೃಷ್ಣ ಅಂತ ಒಬ್ಬರಿದ್ರು, ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ. ಆ ಥರ ಒಂದಷ್ಟು ಜನ ಜೊತೆ ಮಾತಾಡಿದಾಗ ದೆನ್ ಐ ಕೇಮ್ ಟು ನೋ ಓಕೆ, ಬೆಟರ್ ಮೂವೀಸ್, ಬೆಟರ್ ಸ್ಕ್ರಿಪ್ಟ್ಸ್ ಅದೆಲ್ಲ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಬೆಟರ್ ಪ್ರೊಡಕ್ಷನ್ ಹೌಸ್ ಅದೆಲ್ಲ ಅಂತ. ಸೊ ಇಟ್ ಹ್ಯಾಪನ್ ಲೈಕ್ ದಟ್. ಸೊ ಅಷ್ಟೊತ್ತಿಗಾಗಲೇ ನೀವು ಸೀರಿಯಲಲ್ಲಿ, ಟಿ ವಿನಲ್ಲಿ ಒಂದು ಸಕ್ಸಸ್ಸನ್ನು ನೋಡಿರ್ತೀರ, ಒಂದು ಲಾಯಲ್ ಆಡಿಯನ್ಸನ್ನು ನಿಮ್ಮದು ಅಂತ ಗಳಿಸಿರ್ತೀರ. ಸೊ ಸಡನ್ನಾಗಿ ಸಿನಿಮಾ ಅಂತ ಬಂದಾಗ ಅಲ್ಲಿರೋ ಗುಡ್ವಿಲ್ಲು ಇಲ್ಲಿಗೆ ವರ್ಕೌಟ್ ಆಗುತ್ತಾ, ಅಥವಾ ಇಲ್ಲಿಗೆ ಬಂದರೆ ಮತ್ತೆ ಝೀರೋಯಿಂದ ಸ್ಟಾರ್ಟ್ ಮಾಡಬೇಕಾ? ಸೀರಿಯಲ್ ಮಾಡಬೇಕಾದ್ರೆ ತುಂಬ ಆಫರ್ಸ್ ಬರ್ತಾಯಿತ್ತು. ಲೈಕ್ ನನಗೆಲ್ಲನೂ ಮಾಡೋಣ ಅಂತ ಅನಿಸಿತ್ತು. ಬಟ್ ಐ ಚೂಸ್ 4 movies ಐ ಥಿಂಕ್. ಅದರಲ್ಲಿ ಬ್ಯಾಂಗ್ಳೂರ್ 23 ಆ್ಯಂಡ್ ಲವ್ ಯು ಆಲಿಯಾ ಕೂಡ 2. ಎಸ್, ಪ್ರೇಮ ಬರಹ ಮುಂಚೆ. ಸೊ ಅದು ಮಾಡಿದ್ಮೇಲೆ ಬಾಕ್ಸ್ ಆಫೀಸಲ್ಲಿ ಅಂತ ಇದೇನು ಮಾಡಲಿಲ್ಲ ಅದು. ಲೈಕ್ ನನಗೆ ಇನ್ನೊಂದು 10 ಸಿನಿಮಾ ಬರೋ ಥರ ಏನೋ. ಯಾಕದು
ಅಂದರೆ ರಿಸಲ್ಟ್ ಕೂತ್ಕೊಂಡು ಕ್ವೆಶನ್ ಮಾಡಿದ್ದೀರಾ, ಡೈಸೆಕ್ಟ್ ಮಾಡಿದ್ದೀರಾ? ಬ್ಯಾಂಗ್ಳೂರ್ 23 ಇಸ್ ಎ ಗುಡ್ ಮೂವಿ. ಇಟ್ಸ್ ಅಬೌಟ್ ಕ್ರಿಕೆಟ್. ಲವ್ ಯು ಆಲಿಯಾ ಇಂದ್ರಜಿತ್ ಸರ್ ಡೈರೆಕ್ಟ್ ಮಾಡಿರೋದು. ಆ್ಯಂಡ್ ಇಟ್ಸ್ ವೆರಿ ಕಲರ್ಫುಲ್, ವೆರಿ ರಿಚ್ ಮೂವಿ. ಇಟ್ಸ್ ಎ ಗುಡ್ ಮೂವಿ. ಗೊತ್ತಿಲ್ಲ ನನಗೆ ಆಡಿಯನ್ಸ್ ಏನಕ್ಕೆ ತೊಗೊಳ್ಳಲ್ಲ ಅಂತ, ನನಗೆ ಅವಾಗ ಗೊತ್ತಿರಲಿಲ್ಲ. ಇವಾಗ ನೋಡಿದಾಗ ಓಕೆ ಮೇ ಬಿ ದಿಸ್ ಇಸ್ ದ ರೀಸನ್ ಅಂತ ಅನಿಸುತ್ತೆ ಈಗ. ಅವಾಗ ಏನಕ್ಕೆ ತೊಗೊಳ್ಳಿಲ್ಲ ಗೊತ್ತಿಲ್ಲ. ಸೊ ಈಗ ಗೊತ್ತಿಲ್ಲದ ಒಂದು ದಾರಿನಲ್ಲಿ ನಡೆದಾಗ ಅದರಲ್ಲೇ ಮುಂದಕ್ಕೆ ಹೋಗ್ಬೇಕಾ ಬೇಡ ಅನ್ನೋ ಗೊಂದಲ ಬರುತ್ತಾ? ಯು ಲರ್ನು ಯು ಲರ್ನ್ ಲಾಟ್ ಆಫ್ ಥಿಂಗ್ಸ್. ಅಂದರೆ ಗೊತ್ತಿಲ್ಲದಿರೋ ದಾರಿಲೇ ತಾನು ನೀವು ಕಲಿಯೋಕ್ಕೆ ಸಾಧ್ಯ. ಗೊತ್ತಿರೋ ದಾರಿಲಿ ಏನು ಕಲಿತೀರಾ? ಸೊ ಅದು ಒಂದು ಧೈರ್ಯ ನಿಮ್ಗೆ ಆವಾಗ, ಇಲ್ಲಪ್ಪ ಇದರಲ್ಲಿ ಏನೋ ಒಂದು ಹೊಸದಾದ್ರೂ ಕಲಿಯಕ್ಕೆ ಸಿಗತ್ತೆ ಅನ್ನೋದು ಇಸ್ ಅ ಸರ್ಟನ್ ಕಳ್ಕೊಳ್ಳೋದೇನು ಇಲ್ವೇ. ಔಟ್ಪುಟ್. ಐದರ್ ಯು ಲರ್ನ್ ಆರ್ ಯು ಚೇಂಜ್ ದ ವೇ ಅಷ್ಟೇ. ಹಂಗನ್ಸಿತ್ತು ಅಷ್ಟೇ. ಬಟ್ ಇಟ್ ವಾಸ್ ನೈಸ್. ಅಂದರೆ ಆಫ್ಟರ್ ದಟ್ ಬಿಗ್ ಬಾಸ್ಗೆ ಹೋದೆ. ಅಲ್ಲಿ ಲೈಕ್ ಇಟ್ಸ್ ಎ ಡಿಫ್ರೆಂಟ್ ವರ್ಲ್ಡ್ ಬಿಗ್ ಬಾಸ್. ನೀವು ಇದ್ರಲ್ಲ ಅದು ನನ್ನ ವೈಫ್ ಜೊತೆನೇ ಇದ್ರಿ. ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅದರಲ್ಲಿ. ಹೇಗೆ ಅನ್ನಿಸ್ತು ನಿಮಗೆ? ಐ ಥಿಂಕ್ ಇವತ್ತು ನಾನು ಹಿಂದೆ ತಿರುಗಿ ನೋಡಿದ್ರೆ ನಾನು ಹೇಗಿರ್ತೀನೋ ಮೆಂಟಲಿ, ಎಮೋಷ್ನಲಿ, ಮತ್ತು ಆ ಒಂದು ಫೇಸಲ್ಲಿ ನನ್ನ ಲೈಫ್ನ ಹುಡುಕಾಟಕ್ಕೆ ನಾನೇನೋ ಬೇಕು ಅಂತ ಏನು ಚೇಂಜ್ ಮಾಡ್ತಿರ್ತೀನೋ ಅದೆಲ್ಲರ ರಿಫ್ಲೆಕ್ಷನ್ನು ಕೆಲವು ಸತಿ ಒಂದು. ಮತ್ತು ಎರಡನೇದು ಬಿಗ್ ಬಾಸ್ ಅಂತ ಜಾಗಕ್ಕೆ ನೀವು ಅವ್ರು ಹೇಳ್ತಾರೆ ಇಲ್ಲ ನೀವಾಗಿರಬೇಕು, ಅದು ಒಂದು ಎಳೆ ಅಷ್ಟೇ. ನೀವು ಒಳಗಡೆ ಹೋಗ್ತಾ ಇರೋದು ಒಂದು ಕಾಡಿಗದು. ಎಲ್ಲ ಕಡೆ ಒಂದು ಕಡೆ ಹಾವು ಇರ್ಬೋದು, ಒಂದು ಕಡೆ ಹುಲಿ ಬರ್ಬೋದು, ಸಿಂಹ ಬರ್ಬೋದು. ಆವಾಗ ಆ ಒಂದು ಪಕ್ಷಿ ನೋಟದಲ್ಲಿ ನಾನು ಎಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಹೇಗಿರಬೇಕು ಅಂತ ಒಂದು ಅರಿವಿಟ್ಕೊಂಡು ಟ್ರೈನ್ ಮಾಡ್ಕೊಂಡು ಹೋಗಬೇಕು ಇಸ್ ವಾಟ್ ಐ ಫೀಲ್. ಸುಮ್ಮನೆ ಥಿಯೇಟ್ರಿಗೆ ಹೋದಂಗೆ ಬಿಗ್ ಬಾಸ್ ಮನೆ ಒಳಗೆ ಹೋಗೋಕ್ಕಾಗಲ್ಲ. ಏನು ಬರುತ್ತೋ ನೋಡ್ಕೊಳ್ಳೋಣ ಆನ್ ದ ವೇ ಅನ್ನೋದು ಇಸ್ ವಾಟ್ ಐ ಫೀಲ್ ಟುಡೇ. ಆ್ಯಂಡ್ ಸೆಕೆಂಡ್ಲಿ ಲೈಕ್ ಐ ಥಿಂಕ್ ವಿತ್ ಏಜ್ ವಿ ಆಲ್ ಗ್ರೋ ನೋ ಚಂದನ್. ಟುಡೇ ಐ ಆಮ್ 41. ಇವತ್ತಿನ ರಶ್ಮಿ ನಾನು ಹೀಗೆ. ಈಗ ಯಾರು ಬಂದ್ಬಿಟ್ಟು ನೀನು ಮುಂದೆ ಯಾರು ಬಂದ್ಬಿಟ್ಟು ನೀನು ಹಂಗೆ ಹಿಂಗೆ ಅಂತಂದರೆ ಹೌದಾ ಕಾಫಿ ಆಯ್ತಾ ಹೋಗ ಆರಾಮಾಗಿ ಕೂತ್ಕೊ ಅಂತೀನಿ ಅಷ್ಟೇ ಇವತ್ತಿಗೆ. ಅದೇ ಅವತ್ತಾಗಿದ್ರೆ ನೀನು ಅಂದರೆ ನಿಮ್ಮ ಅಪ್ಪ ಅಂತ ಇದ್ದೆ. ಅದನ್ನೇ ಹೇಳೋದು ಲೈಫ್ ಅನ್ನೋದು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಅನುಭವದ ಮೂಲಕನೇ. ₹1 ಹೋಗೋದನ್ನು ₹10 ಯಾಕಮ್ಮ? ನಮ್ಮ ಎನರ್ಜಿ ನಾವು ಹೇಗೆ ಖರ್ಚು ಮಾಡ್ಕೋಬೇಕು ಅನ್ನೋದನ್ನು ನಾವು ಹೋಗ್ತಾ ಹೋಗ್ತಾ ಸ್ವಾರ್ಥಿಗಳಾಗ್ಬಿಡ್ತೀವಿ ಆ ಒಂದು ಲೆನ್ಸಲ್ಲಿ ನೋಡೋಕೆ ಶುರು ಮಾಡಿದ್ರೆ. ಸೊ ದಿಸ್ ಇಸ್ ವಾಟ್ ಐ ಫೀಲ್ ಟುಡೇ. ಹಾಗಾಗಿ ಎಸ್. ಸೊ ನಾವು ಯೋರ್ ಬ್ಯಾಕ್ ಟು ಯೋರ್ ಲೈಫ್ ಆ್ಯಂಡ್ ಜರ್ನಿ. ಸುದೀಪ್ ಸರ್ ಮತ್ತು ಪರಂ ಸರ್ ಎಲ್ಲ ಕೂತಿದ್ರು ಆಫ್ಟರ್ ಎ ಡ್ರಿಂಕ್. ಐ ವಾಸ್ ಲಿಟ್ಲ್ ಬಿಟ್ ಆವಾಗ ಐ ವಾಸ್ ಡ್ರಿಂಕಿಂಗ್, ಈಗಿಲ್ಲ. ಆ್ಯಂಡ್ ದೆನ್ ನಾನು ಸುದೀಪ್ ಸರ್ ಕೇಳಿದೆ, ಸರ್ ಎಲ್ಲ ಡೌಗಳೇ ಸರ್ ಒಳಗಡೆ, ಯಾರು ಸರ್ 100% ಇರ್ತಾರೆ ಅವರೇ. ನಾನು ಇರಲಿಲ್ಲ ಸರ್, ಹೇಳ್ಬೇಕಾದ್ರೆ ಹೇಳ್ತಾ ಇದ್ದೆ ನಾನಾಗಿದ್ದೀನಿ ಅಂತ. ಇರೋಕ್ಕಾಗೋದೇ ಇಲ್ಲ ಸರ್, ಕ್ಯಾಮ್ರಾಸ್ ಇದೆ, ಮೈಕ್ ಇದೆ. ಮತ್ತು ಯಾಕೆ ಸರ್ ಶೋ ಮುಗಿದ್ಮೇಲೆ ಬಂದ್ಬಿಟ್ಟು ನಾನು ಮೈಕ್ ಮಿಸ್ ಮಾಡ್ತಿದ್ದೆ, ನನ್ನ ಕ್ಯಾಮ್ರಾ ಮಿಸ್ ಮಾಡ್ತಿದ್ದೆ ಅಂತಾರೆ. ದಟ್ ಮೀನ್ಸ್ ದೇವರ್ ಕಾನ್ಷಿಯಸ್ ಅಲ್ವಾ? ವೈ ಡು ಯು ಸೇ ನೀವಾಗಿದ್ರೆ ಏನು ಕ್ಯಾಮ್ರಾ ಮೈಕ್ ಮಿಸ್ ಮಾಡ್ತೀರಾ? ಎಲ್ಲ ಡೌಗಳು ಸರ್, ನನ್ನೂ ಸೇರಿಸಿ ಸರ್, ನಾನೇನು ಅಂತ. ಈ ವಾಸ್ ಲಾಫಿಂಗ್. ಅಂದರೆ ನೀನೊಬ್ಬನೇ ಕರೆಕ್ಟಾಗಿ ಹೇಳ್ತಿರೋದು. ಆ್ಯಂಡ್ ಪರಮ್ ಆಲ್ಸೋ, ಪರಮೇಶ್ವರ್. ಸೊ ಇಟ್ ವಾಸ್ ನೈಸ್. ಅಂದರೆ ಐ ಫೆಲ್ಟ್ ಐ ವಿಲ್ ಸಪ್ರೇಟ್ ಒಂದು ಸುದೀಪ್ ಸರ್ ಒಂದು ಬಿಗ್ ಬಾಸ್ ಶೋ ಒಂದು, ಅಂದರೆ ಒಂದು ಪ್ರೊಡಕ್ಷನ್ ಒಂದು ಶೋ. ಆ್ಯಂಡ್ ಸುದೀಪ್ ಸರ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಅಂದರೆ ಅದು ಬೇರೆ ಕನೆಕ್ಷನ್. ಬಿಗ್ ಬಾಸ್ ಶೋ ಬಗ್ಗೆ ನಾನು ಹೇಳಿದ್ದು ಇಷ್ಟೊತ್ತು. ಸೊ ಐ ಫೀಲ್ ನೀವು ಹೇಳಿದ್ರಲ್ಲ, ದಟ್ ವಾಸ್ ಟ್ರೂ ಆ್ಯಕ್ಚುಲಿ. ಲೈಕ್ ಎಲ್ಲ ಈಗ ಸಿನಿಮಾ ಥಿಯೇಟ್ರಿಗೆ ಹೋದಾಗೆ ನಾವು ಆ ಶೋಗೆ ಹೋಗಲ್ಲ, ಚಾನ್ಸೇ ಇಲ್ಲ. ನನ್ನ ಮನೇಲಿರೋಂಗೆ ಅಲ್ಲಿ ಇರೋಕ್ಕಾಗಲ್ವಲ್ಲ, ಚಡಿಲಿ ಓಡಾಡ್ತಿರ್ತೀವಿ, ಹಾಗೆ ಅಲ್ಲಿ ಓಡಾಡೋಕ್ಕಾಗತ್ತೆ? ಐ ಥಿಂಕ್ ನನಗೆ ಅನ್ಸಿದ್ರೆ ದೈಹಿಕವಾಗಿ ಬಿಟ್ಬಿಡಿ, ಮಾನಸಿಕವಾಗಿ ಆ ಜಾಗ ಇದೆಯಲ್ಲ ತುಂಬ ಕೇಳುತ್ತೆ. ಯಾಕೆಂದರೆ ಅಲ್ಲಿ ಎಲ್ಲರೂ ಏನಾದರೂ ಒಂದು ಹಾಕ್ತಾ ಇರ್ತಾರೆ. ಆ ಶೋ ಫಾರ್ಮ್ಯಾಟ್ ಇರೋದು ಹಾಗೆ. ಈಗ ನಾನು ನೀವು ಆರಾಮಾಗಿ ಕೂತ್ಕೊಂಡು ಮಾತಾಡ್ತೀವಿ, ಮನಸ್ಸು ಬಿಚ್ಚಿ ಮಾತಾಡ್ತೀವಿ. ದ ಮಿನಿಟ್ ಒನ್ ಕ್ಯಾಮ್ರಾ ಕಮ್ಸ್ ದೇರ್ ಇಸ್ ಆಲ್ವೇಸ್ ಒನ್ ಫಿಲ್ಟರ್. ಓಕೆ ಕ್ಯಾಮ್ರಾ ಇದೆ ಅಲ್ವಾ? ಅದೇ ಥರ ಇಮ್ಯಾಜಿನ್, ಇವಾಗ ಕ್ಯಾಮ್ರಾ ಇದೆ, ಇದನ್ನು ಈಗ ಒಂದು 6 ಕೋಟಿ 7.5 ಕೋಟಿ ಇರೋ ಪಾಪ್ಯುಲೇಷನ್ ಇರೋ ಒಂದು ಚಾನಲ್ನ ಫಾಲೋವರ್ಸ್ ನೋಡ್ತಾ ಇದ್ದಾರೆ ಅಂದಾಗ ದೇರ್ ಇಸ್ ಒನ್ ಮೋರ್ ಈಗೋ ದಟ್ ಇಸ್ ಕಮಿಂಗ್. ಇಷ್ಟು ಜನ ನನ್ನನ್ನು ನೋಡ್ತಾ ಇದ್ದಾರೆ, ಇಷ್ಟು ಜನ ಮುಂದೆ ನಾನು ಹೇಗೆ ನನಗೆ ಅಲ್ವಾ? ಈಗ ನೀವು ಯಾರು ನನಗೆ ಕ್ಯಾಮ್ರಾ ಆಫ್ ಆದಾಗ ಏನ್ರಿ ರಶ್ಮಿ ಅದೇನು ಮಾತಾಡ್ತಿರೋ ಅಂದಾಗ ಹೌದಾ ಹೋಲಿ ಬಿಡ್ರಿ ಇಲ್ಲಿ, ಅದೇ ಅದೇನ್ರಿ ರಶ್ಮಿ ಅದೇನು ಮಾತಾಡ್ತಿರೋ ಅಂದಾಗ ನೀವು ಮಾತಾಡಿಲ್ವಾ ಅಂತ ಶುರು ಆಗುತ್ತೆ. ಸೊ ನನ್ನ ಈಗೋ ನನ್ನನ್ನು ಕಾಪಾಡೋಕೆ ಬಂದೇ ಬರುತ್ತಲ್ವ? ಹೌದು. ಸೊ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಇದ್ದಾಗ ನಾವು ಅದು ಹೆಂಗೆ ಬಿಗ್ ಬಾಸ್ ಶೋ ತುಂಬ ಸಿಂಪಲ್, ಅದು ಸ್ಕ್ರಿಪ್ಟೆಡಾ? ನಿಮಗೆಲ್ಲ ಆ್ಯಕ್ಟ್ ಮಾಡಿಸ್ತಾರಾ? ಯು ಕಾಂಟ್ ಸ್ಕ್ರಿಪ್ಟ್ ಬಿಗ್ ಬಾಸ್ ಶೋ ಅನ್ಸುತ್ತೆ.
ಬಟ್ ಐ ನೀವು ಈಗೊಂದು ಟ್ರಿಗರ್ ಮಾಡಿದ್ರೆ ಸಾಕು ಅದೇ ಶೋ ನಡ್ಕೊಂಡು ಹೋಗುತ್ತೆ. ಸೊ ದಟ್ isn't that also a script? They are scripting in your own ದಟ್ ಈಸ್ way. ದೇರ್ ಇದು ಏನಂತಾರೆ ಸ್ಕ್ರಿಪ್ಟ್ ಅನ್ನೋದಕ್ಕಿಂತ ಅವ್ರ ಮೋಟಿವ್ ಅಂತ ಅನ್ಸುತ್ತೆ ನನಗೆ. ಶೋದ ಉದ್ದೇಶ ಇರೋದೇ ಉದ್ದೇಶ, ಟು ಸಿ ನಿಮ್ಮ ಮೆಂಟಲಿ ನೀವು ಹೇಗೆ ಅವರೇ ಹೆಂಗ್ ಹೇಳ್ತಾರಲ್ಲ ನಿಮ್ಮ ತಡ್ಕೊತೀರಾ ಮೆಂಟಲ್ emotions. ಸ್ಟೆಬಿಲಿಟಿನ ಚೆಕ್ ಮಾಡ್ತೀವಿ ಅಂತ ಅವರೇ ಹೇಳ್ತಾರೆ. ಸೊ ದಟ್ ಈಸ್ ದ ಮೋಟಿವ್. ಇನ್ನೊಂದು 24 hours ನಡೆಯೋದು 15 ಅವರ್ ನೀವು ಎದ್ದಿದ್ರು 15 ಅವರ್ ನಡೆಯೋ ಘಟನೆಗಳನ್ನು 50 ನಿಮಿಷದಲ್ಲಿ ತೋರಿಸ್ಬೇಕಂದ್ರೆ ಇಟ್ ಹ್ಯಾಸ್ ಟು ಬಿ ಸ್ಕ್ರಿಪ್ಟೆಡ್. ಈಗ ನಾನು ನೀವು ಇಷ್ಟು ಮಾತಾಡಿದ್ವಿ, ಯಾವುದೋ ಒಂದೇ ಒಂದು ಲೈನನ್ನು ಮಾತ್ರ ಹಾಕ್ಬಿಟ್ರೆ ಅದು ಕಾಣಿಸೋ ರೀತಿಯೇ ಬೇರೆ ಆಗ್ಬಿಡುತ್ತೆ ಕರೆಕ್ಟ್. ರಿಯಲ್. ಸೊ ಈ ಥರ ಬಿಡಿ. ಹಾಗಾಗಿ ಸಿನಿಮಾಗೂ ಟ್ರೈಲರ್ಗೂ ಇರೋ ಡಿಫ್ರೆನ್ಸ್ ಅದು. ಆ್ಯಂಡ್ ಅಗೇನ್ ಯಾವ ಥರ ಅದನ್ನು ಹೇಗೆ ತೋರಿಸ್ಬೇಕು ಅನ್ನೋರ್ದು ಒಂದು ಡಿಸಿಷನ್ ಮೇಲೆ ಹೋಗೋ ಸೀಸನ್ ಅದು ಬೇರೆ. ಕರೆಕ್ಟ್. ಹಾಗಾಗಿ ತುಂಬ ಲೇಯರ್ಸ್ ಇದೆ. ನಾವು ಕಮಿಂಗ್ ಬ್ಯಾಕ್ ಟು ಯುವರ್ ಲೈಫ್, ಅಫ್ಕೋರ್ಸ್ ನೀವು ಬಿಗ್ ಬಾಸ್ ಬಗ್ಗೆ ಹೇಳ್ತಾ ಇದ್ರಿ. ಯಾ ದಟ್ಸ್ ವಾಟ್. ಅದೇ ಬಿಗ್ ಬಾಸ್ ಶೋ ಆಯಿತು ಆ್ಯಂಡ್ ದೆನ್ ಐ ಡಿಡ್ ಪ್ರೇಮ ಬರಹ. ಇಟ್ ಟುಕ್ ಟೂ ಇಯರ್ಸ್ ಆ ಸಿನಿಮಾ ರಿಲೀಸ್ ಆಗೋ ಅಷ್ಟರಲ್ಲಿ. ಸೊ ತುಂಬ ಹೋಪ್ಸ್ ಇತ್ತದು ಲೈಕ್ ಸಿನಿಮಾಕ್ಕೆ. ಆ ಫೇಸಲ್ಲಿ ಮೆಂಟಲಿ ಏನು ನಡೀತಾ ಇತ್ತು? ಏನಿಲ್ಲ, ಐ ವಾಸ್ ವೆರಿ ಕಾನ್ಫಿಡೆಂಟ್ ಅವಾಗ. ಯಾಕಂದರೆ ಅರ್ಜುನ್ ಸರ್, ಐ ಮೀನ್ ದಟ್ ಸ್ಟೋರಿ ವಾಸ್ ಫಂಟಾಸ್ಟಿಕ್. ಅರ್ಜುನ್ ಸರ್ ಅವರ ಎಕ್ಸ್ಪೀರಿಯನ್ಸು ಮತ್ತು ಅವರ ಏನಂತಾರೆ ಅವ್ರ ಐಡಿಯಾಸ್ ಇದೆಯಲ್ಲ, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐಡಿಯಾಸ್ ತುಂಬ ಚೆನ್ನಾಗಿತ್ತು. ಲೈಕ್ ಅವ್ರದ್ದೊಂದು ಸ್ವಲ್ಪ ಇದಿದೆ, ದೇಶಭಕ್ತಿ, ಪೇಟ್ರಿಯೋಟಿಸಮ್ ಜಾಸ್ತಿ ಸಿನಿಮಾಗಳಲ್ಲಿ. ಐ ಫೆಲ್ಟ್ ವೆರಿ ಗುಡ್ ಆಫ್ಟರ್ ಲಿಸನಿಂಗ್ ಟು ದ ಸ್ಟೋರಿ. ಬಟ್ ಮೂವಿ ಟುಕ್ 2 years. ಏನಕ್ಕೆ ಅಂದರೆ ಅಲ್ಲಿ ಚೆನ್ನೈಯಲ್ಲಿ ಫ್ಲಡ್ಸ್ ಏನೋ ಆಯಿತು, ಅವ್ರದ್ದು ಕನ್ಸ್ಟ್ರಕ್ಷನ್ ಇದರಲ್ಲಿ ಏನೋ ಪ್ರಾಬ್ಲಮ್ ಆಯಿತು, ಆಮೇಲೆ ಡಿಮಾನಿಟೈಸೇಷನ್ ಆಯಿತು. ಸೊ ಅದರಿಂದ ಸ್ವಲ್ಪ ಅವ್ರು ಹೇಳಿದ್ದೆ ನನಗೆ ಲೈಕ್ ಮನಿ ಫ್ಲೋ ಆ ಕಡೆ ಈ ಕಡೆ ಆಯಿತು ಅಂತ. ಅದು ಬಿಟ್ಟರೆ ಸಿನಿಮಾ ತುಂಬ ಚೆನ್ನಾಗಿತ್ತು. ನನಗೆ ಐ ಲವ್ ದ ಸಿನಿಮಾ, ಐ ಲವ್ ದಟ್ ಪರ್ಸನ್ ಆಲ್ಸೋ. ತುಂಬ ಹಂಬಲ್ ಆಗಿ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡ್ತಾರೆ. ಡೈರೆಕ್ಟ್ ಇನ್ ದ ಸೆನ್ಸ್ ಲೈಫ್ ಬಗ್ಗೆನೂ ತುಂಬ ಚೆನ್ನಾಗಿ ಡೈರೆಕ್ಷನ್ ತೋರಿಸ್ತಾರೆ. ಹಾಂ, ಅವರು ಜೈ ಹಿಂದ್ ಅಂತ ಒಂದು ಸಿನಿಮಾ ಮಾಡಿರ್ತಾರೆ 1993 or 4, ಜೈ ಹಿಂದ್ ಅಂತ. ಹಿ ವಾಸ್ ಇನ್ ಮೈ ಫೇಸ್. ಲೈಕ್ ಒಂದಷ್ಟು ಸಿನಿಮಾಗಳು ಫ್ಲಾಪ್ ಆಗಿತ್ತು ಆ ಥರ. ಸೊ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಅದನ್ನು. ಆ್ಯಂಡ್ ಸ್ಟುಡಿಯೋಲೆಲ್ಲ ಮಲ್ಕೊಳ್ಳೋದು, ದುಡ್ಡಿಲ್ಲದೆ ತುಂಬ ಕಷ್ಟಪಟ್ಟಿದ್ದೀನಿ ಅಂತ ಹೇಳಿದರು ಅವರು ಆ ಟೈಮಲ್ಲಿ. ಜೈ ಹಿಂದ್ ಇಟ್ ಬಿಕಮ್ ಎ ಹ್ಯೂಜ್ ಸಕ್ಸಸ್ ಆಫ್ಟರ್. ಹಾಂ. ಸೊ ಆ ಒಂದು ಸ್ಟೋರಿ ಕೇಳಿದಾಗ ನಾವು ನೋಡಿರೋದು ದೊಡ್ಡ ಸ್ಟಾರ್ ಅವರು. ಬಟ್ ಅವ್ರ ಲೈಫಲ್ಲಿ ಇದೆಲ್ಲ ಆಗಿದೆಯಾ, ಮನೆ ಕಳ್ಕೊಳ್ಳೋ ಅಷ್ಟು, ಅಂದರೆ ಪ್ಲೆಡ್ಜ್ ಮಾಡೋ ಅಷ್ಟು ಪೇನ್ ಇತ್ತಾ, ಅದೆಲ್ಲ ಗೊತ್ತಿರಲಿಲ್ಲ. ಸೊ ಅವ್ರು ಹೇಳ್ತಾಯಿದ್ರೆ ಐ ಫೆಲ್ಟ್ ವೆರಿ ಗುಡ್. ಐ ಮೀನ್ ಇವರು ಕಷ್ಟಪಟ್ಟು, ಅವ್ರ ಶಕ್ತಿ ಪ್ರಸಾದ್ ಅವ್ರ ಮಗ. ಸೊ ಇವರು ಇಷ್ಟು ಕಷ್ಟಪಟ್ಟಿದ್ದಾರಾ ಅಂತ. ಹಾಗೇನು ಸುದೀಪ್ ಸರ್ ಅಷ್ಟೇ, ಆಟೋಗ್ರಾಫ್ ಟೈಮಲ್ಲಿ ಅವ್ರು ಕಷ್ಟಪಟ್ಟಿದ್ದು ಹೇಳ್ತಾಯಿದ್ರು. ಹೌದಾ? ಹಾಂ. ಸೊ ಎಲ್ಲರ ಲೈಫಲ್ಲೂ ಇಷ್ಟೊಂದು ಕಷ್ಟ ಇದೆಯಾ? ಸುದೀಪ್ ಸರ್ ನನಗೆ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅಂತಾರಲ್ಲ, ಗೋಲ್ಡನ್ ಸ್ಪೂನ್ ಆ್ಯಕ್ಚುಲಿ. ಬಟ್ ಇವ್ರು ಕಷ್ಟಪಟ್ರ ಅಂತ ನನಗೆ ಕೇಳ್ಬೋದಾ ಏನು ಹೇಳಿದ್ರು ಅಂತ? ಅಬೌಟ್ ಆಟೋಗ್ರಾಫ್. ಆ ಟೈಮಲ್ಲಿ ಒಂದಷ್ಟು ಸಿನಿಮಾಗಳು ಹೋಗಿತ್ತು ಅವ್ರದ್ದು. ಹುಚ್ಚ ಆದಮೇಲೆ ಕೆಲವೊಂದು ಸಿನಿಮಾ ಟೇಕ್ ಆಫ್ ಆಗಿತ್ತು, ಕೆಲವೊಂದು ಹೋಗಿತ್ತು. ದಿಸ್ ಇಸ್ ಹಿಸ್ ಸ್ಟೋರಿ. ನನಗೆ ನಮ್ಮ ಜೊತೆ ಇರಬೇಕಾದ್ರೆ ಶೇರ್ ಮಾಡ್ಕೊಂಡಿರೋದು. ಸೊ ಆ ಟೈಮಲ್ಲಿ ಆಟೋಗ್ರಾಫ್ ಅವರು ಮಾಡಿದಾಗ ಐ ಥಿಂಕ್ ಹಿ ಹ್ಯಾಸ್ ಸ್ಟ್ರಗಲ್ಡ್ ಎ ಲಾಟ್. ನಿಮ್ಗೆ ಗೊತ್ತೇ ಇರಲ್ಲ ಏನು ಸ್ಟ್ರಗಲ್ಸು. ಅದೇ ನನ್ನ ಕ್ವಶನ್. ಬಟ್ ಹಿ ಡಿಡ್ ನಾಟ್ ಟೇಕ್ ಮನಿ ಫ್ರಮ್ ಹಿಸ್ ಫಾದರ್, ಐ ಥಿಂಕ್ ಆ ಥರ ಏನೋ ಇದೆ. ಆ್ಯಂಡ್ ಸೊ ಅವರ ಸ್ವಂತ ದುಡ್ಡು ಅರ್ನ್ ಮಾಡಿರೋದ್ರಲ್ಲಿ ಆ ಥರ ಮಾಡಿದ್ದಾರೆ. ಆ್ಯಂಡ್ ತುಂಬ ಕಾನ್ಸಂಟ್ರೇಟ್ ಮಾಡಿ ತುಂಬ ಬಡ್ಜೆಟಲ್ಲಿ ಸಖತ್ತಾಗಿ ಮಾಡಿದ್ದಾರೆ ಆ ಸಿನಿಮಾನ. ಆ್ಯಕ್ಚುಲಿ ದಟ್ ದ ಫಸ್ಟ್ ಮೂವಿ ಐ ವಾಚ್ ಇನ್ ಥಿಯೇಟರ್, ಸುದೀಪ್ ಸರ್ದು. ಐ ಲವ್ಡ್ ಇಟ್. ಸೊ ಅಷ್ಟು ಬಿಗ್ ಸ್ಟಾರ್ಸ್ ಅಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೊ ಇದೆಲ್ಲ ಒಂಥರ ಹೇಳ್ತಾರಲ್ಲ, ಈ ಸ್ಪಾಟ್ ಲೈಟ್ ಹುಡುಕಾಟದಲ್ಲಿ ಕೆಲವು ಸತಿ ನಮ್ಮದು ಇನ್ಸೈಡ್ ಲೈಟನ್ನು ನಾವು ಕಾಪಾಡ್ಕೊಳ್ಳೋದೇ ಭಾಳ ಇಂಪಾರ್ಟೆಂಟ್ ಅಂತ. ಹೌದು. ಸೊ ಎಲ್ಲ ಒಂದು ಕಡೆ ನಮ್ಮದು ಏನೋ ಆಗತ್ತೆ ಅಂತ ಒಂದು ನಂಬಿಕೆ ಕೊಟ್ಬಿಡತ್ತಲ್ಲ ಇವೆಲ್ಲ. ಅಲ್ಲ, ನಾವೇನು ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಅಷ್ಟು ದೊಡ್ಡ ಸ್ಟಾರ್ಸ್ ಅಷ್ಟು ಕಷ್ಟಪಟ್ಟಿದ್ದಾರೆ ಅಂದಮೇಲೆ ನಾವೇನು ಮಾಡ್ತಾ ಇದ್ದೀವಿ ಅನ್ಸುತ್ತೆ. ನಮಗೆ ಬರುತ್ತಾ ಬಿಡುತ್ತಾ ಅದು ಬೇರೆ ವಿಷಯ. ಎಫರ್ಟ್ಸ್ ಎಲ್ಲಿದೆ ನಮ್ಮದು? ವೇರ್ ಆರ್ ಅವರ್ ಎಫರ್ಟ್ಸ್? ನಾವೇನು ಕರೀತಾರೆ, ಶೂಟಿಂಗ್ ಮಾಡಿ ಬರ್ತಾಯಿದ್ದೀವಿ. ನನ್ನ ಬ್ರೈನ್ ಯಾವಾಗ ಯೂಸ್ ಆಗುತ್ತೆ ಅಂತ ಬರುತ್ತೆ. ನಾನು ಯಾವಾಗ ಇದ್ರ ಬಗ್ಗೆ ಥಿಂಕ್ ಮಾಡ್ತೀನಿ?
ನಾನು ಏನೇನೋ ಸಿನಿಮಾಗಳ ಬಗ್ಗೆ ಕಮೆಂಟ್ ಮಾಡ್ತೀನಿ ನೋಡ್ಕೊಂಬಂದ್ಬಿಟ್ಟು. ಹ್ಞೂ ನಾಟ್ ಆನ್ ಸೋಷಿಯಲ್ ಮೀಡಿಯಾ ಆರ್ ಪಬ್ಲಿಕಲಿ ಅಲ್ಲ, ನನ್ನ ಫ್ರೆಂಡ್ಸ್ ಜೊತೆ ದಟ್ ವಿ ಕ್ಯಾನ್ ಡೂ ದಟ್ ಐ ಥಿಂಕ್. ಸೊ ಓಕೆ, ನಾನು ಹೇಳ್ತಾ ಇದ್ದೀನಿ ನಾನೇನು ಮಾಡ್ತೀನಿ ನೆಕ್ಸ್ಟು. ನಾನು ಹೋಗ್ಬಿಟ್ಟು ಇನ್ನೊಬ್ರು ಡೈರೆಕ್ಟ್ರ್ ಹೇಳೋದನ್ನು ಕೆಲಸ ಮಾಡಿ ಬರ್ತಾ ಇದ್ದೀನಿ. ಸೊ ಆ ಥರ ಒಂದು ಥಾಟ್ ಬರುತ್ತೆ ನಿಮಗೆ. ನಾವು ಸ್ಟ್ರಗಲೇ ಮಾಡಿಲ್ವಲ್ಲ ಅನಿಸುತ್ತೆ. ಸೊ ಹೀಗಾದಾಗ ಹಾಗಿದ್ರೆ ಇವೆಲ್ಲ ಒಂದಷ್ಟು ಅನುಭವಗಳ ಒಂದು ಬ್ಯಾಗು, ಅದು ಒಂದು ಶಕ್ತಿ ಆಗ್ತಾ ಹೋಗುತ್ತೆ, ಒಂದು ಆಲೋಚನೆಯ ಬೀಜ ಅದು. ಮುಂದೆ ಏನಾದ್ರು ಮಾಡ್ಬೇಕಂತ ಹೀಗೆ ನಾನು ನೀವು ಡೈರೆಕ್ಷನ್ ಕಡೆಗೆ ಬಂದಿದ್ದು. ಇಲ್ಲ, ಪ್ರೇಮ ಬರಹ ಆದಮೇಲೆ ಇಟ್ ಡಿಡ್ ಗುಡ್, ಚೆನ್ನಾಗಿ ರಿಸಲ್ಟ್ ವಾಸ್ ಗುಡ್. ಓಕೆ, ಆ್ಯಂಡ್ ಐ ಗಾಟ್ ಗುಡ್ ನೇಮ್ ಫ್ರಮ್ ದ್ಯಾಟ್. ಬಟ್ ಸಿನಿಮಾಗಳು ಯಾವುದೂ ಚೆನ್ನಾಗಿರೋದು ಬರಲಿಲ್ಲ. ಬಂದವರೆಲ್ಲ ಲೈಕ್ ಸ್ಟೋರಿ ಹೆಂಗೆ ಬರ್ಕೊಂಬರ್ತೀನಿ ಸರ್, ನೀವು ರಿಚ್ ಮನೆ ಹುಡುಗ, ಬಡವ್ರ ಮನೆ ಹುಡುಗಿ, ಲವ್ ಆಗುತ್ತೆ ಸರ್, ನಿಮ್ಮ ಮನೇಲಿ ಒಪ್ಪಲ್ಲ, ಫೈಟ್ ಮಾಡ್ತೀರಾ, ಅಲ್ಲೊಬ್ಬ ನೆಗೆಟಿವ್ ವಿಲನ್ನು, ಅದು ಇದು, ಕೊನೆಗೆ ಸಿಗುತ್ತೋ ಸಿಗಲ್ವೋ ಸ್ಟೋರಿ ಹೆಂಗಿದೆ, ಸಖತ್ತಾಗಿದೆ. ನೆಕ್ಸ್ಟು ನೀವು ಬಡವ್ರ ಹುಡುಗ ಸರ್, ಏನೋ ಸೈಕಲ್ ರಿಪೇರಿ ಶಾಪಲ್ಲಿ ಇರ್ತೀರ, ತುಂಬ ರಿಚ್ ಹುಡುಗಿ, ಸೇಮ್ ಸ್ಟ್ರಗಲ್, ಹೆಂಗಿದೆ, ಚೆನ್ನಾಗಿದೆ. ಸರಿ, ಏನು ನೆಕ್ಸ್ಟು ಅಂದರೆ ನೀವು ಸ್ಟೋರಿಗಳು ಪಾಪ ಐ ಡೋಂಟ್ ನೋ, ಬೇರೆ ಸಿನಿಮಾ ನೋಡ್ಕೊಂಬಂದು ಅವ್ರು ಸಿನಿಮಾ ಮಾಡಿರ್ತಾರೋ, ಅದನ್ನು ಕತೆ ಮಾಡಿರ್ತಾರೋ ಗೊತ್ತಿಲ್ಲ. ಬಟ್ ಅವ್ರ ನಾಲೆಡ್ಜ್ ಇಷ್ಟೇ ಅಂತ ಅನ್ನಿಸ್ತು ಅಷ್ಟೇ, ಕೆಲವು ಒಬ್ರದ್ದು. ಇನ್ನು ಕೆಲವು ಕಡೆ ಕೆಲವರು ಗೊತ್ತಿಲ್ಲ, ಅವ್ರಿಗೇನು ಎಕ್ಸ್ಪೀರಿಯನ್ಸ್ ಇರ್ತಾ ಇರಲಿಲ್ಲ ಅಥವಾ ಹೇಗೆ ಅಂತ. ಐ ಫೆಲ್ಟ್ ಡೂಯಿಂಗ್ ಸೀರಿಯಲ್ಸ್ ಈಸ್ ಮಚ್ ಮೋರ್ ಬೆಟರ್ ದೆನ್ ಡೂಯಿಂಗ್ ಬ್ಯಾಡ್ ಮೂವೀಸ್ ಅಂತ ಅನ್ನಿಸ್ತು. ಓಕೆ, ಸೊ ಆ್ಯಂಡ್ ಪ್ರೇಮ ಬರೋ ಟೈಮಲ್ಲಿ ಒಂದು ಬ್ಯಾಡ್ ಡಿಸಿಷನ್ ವಿಚ್ ಐ ಟುಕ್, ಒಂದು ಕಾರ್ ತೊಗೊಂಬಿಟ್ಟೆ, ಒಂದು 25 ಲಕ್ಷದ ಕಾರು. ಸೊ 20 ಲಕ್ಷ ಲೋನ್ ಇತ್ತು ಆ ಕಾರಲ್ಲಿ. ಸೊ ಈಗ EMI ಬೀಳ್ತಾ ಇದೆ, ಐ ಹ್ಯಾವ್ ಟು ಪೇ ದ ರೆಂಟ್, ಮನೆ ಫ್ಲ್ಯಾಟ್ ರೆಂಟ್ ಕಟ್ಟಬೇಕು, EMI ಅರೌಂಡ್ 1 lakh rupees ಎವ್ರಿ ಮಂತ್ ಐ ಹ್ಯಾವ್ ಟು ಬೇರ್. ಏನು ಮಾಡೋದು, ಸಿನಿಮಾಗಳಿಲ್ಲ, ಅರ್ನಿಂಗ್ಸ್ ಇಲ್ಲ, ಏನು ಮಾಡೋದು ಅಂತ ಇದಾಯಿತು. ಇಫ್ ಯು ಕಾಲ್ ದಿಸ್ ಸ್ಟ್ರಗಲ್, ಇಟ್ಸ್ ಎ ಸ್ಟ್ರಗಲ್. ನನಗದೇನು ಅನಿಸಿಲ್ಲ. ನನ್ನ ಫ್ರೆಂಡಿಗೆ ಕೇಳಿದೆ, ಒಂದು 5 ಲಕ್ಷ ಹಾಕಂತ ಆಗ್ತಾ ನನಗೆ ಬೆಳೆಸ್ಕೊಂಡು ಉಳಿಸ್ಕೊಂಡಿದ್ದೀರಾ. ಇದನ್ನು ಇನ್ನೊಂದು ಥರ ಪೋರ್ಟ್ರೇ ಮಾಡೋದು, ಅಯ್ಯಯ್ಯೋ ಹಂಗಿತ್ತು ಹಿಂಗಿತ್ತು, ನಾನು ಅಲ್ಲಿ ಸ್ಟ್ರಗಲ್ ಮಾಡ್ತಾಯಿದ್ದೆ. ಇಟ್ಸ್ ನಾಟ್ ಎ ಸ್ಟ್ರಗಲ್ ನನ್ನ ಪ್ರಕಾರ. ಸೊ ಒಂದು 3 months ವೆಯ್ಟ್ ಮಾಡಿದೆ, ಎಲ್ಲ ಸಿನಿಮಾ ಕತೆಗಳು ಹಿಂಗೆ ಬರ್ತಿದ್ದಿದ್ದು. ಓಕೆ, ಒಂದು 3 ಚಾನಲ್ 4 ಚಾನಲಿಂದ ಕಂಟಿನ್ಯೂಸ್ ಫೋನ್ಸ್ ಬರ್ತಾನೆ ಇತ್ತು, ಸೀರಿಯಲ್. ಸೊ ಒಂದು ಬಾಂಬ್ ಪೇಮೆಂಟ್ ಹಾಕಿದೆ, ಕೊಡ್ತೀರಾ ಅಂತ. ಓಕೆ ಅಂದರು. ಓ ಸೂಪರ್, ಲೈಫೇ ಸೆಟ್ಲ್ ಆಗ್ಬಿಡುತ್ತಲ್ಲ ಅಂತ. ದೆನ್ ಐ ಡಿಸೈಡೆಡ್ 2018 ಲೈಕ್ 2023 ಐ ಶುಡ್ ಹ್ಯಾವ್ ಎ ಲೈಕ್ ಹೌಸ್, ಒಂದು 2-3 ಕಾರ್ ಇರಬೇಕು, ಮದುವೆ ಆಗಿರಬೇಕು, ಎವ್ರಿಥಿಂಗ್ ಐ ಡಿಸೈಡೆಡ್ ಆ್ಯಂಡ್ ಐ ಡಿಡ್ ಇಟ್. ಅಂದರೆ ಅದು 2 yearsಗೆ ಆಗೋಯ್ತು, 5 years ಅಲ್ಲ, ಅದೇ 5 years ಪ್ರೊಜೆಕ್ಷನ್ ನಾನು ನೀವು ಹೇಳಿದ್ರಲ್ಲ, 5 years. ಇನ್ನೊಂದು ಸರಿ ನಾನು ಸಾಲ ಅಂತ ನೋಡಬಾರ್ದು, ಅರ್ನ್ ಆ್ಯಂಡ್ ಸ್ಪೆಂಡ್. ಇಂಟ್ರೆಸ್ಟಿಂಗ್. ಹಾಂ, ಸೊ ವಾಟ್ ಎವರ್ ಐ ಡಿಡ್ ಅರ್ನ್. ಈವನ್ ಮದುವೆ ಕೂಡ ನೀವು ನಂಬ್ತಿರೋ ಇಲ್ವೋ, ನಾನು ಕವಿತಾ ಅವಾಗ ತಾನೇ ಒಂದು ಶೋ ಮಾಡ್ತಿದ್ವಿ, ಕುಕ್ ವಿತ್ ಕಿರಿಕ್ ಅಂತ. ಈಗ ಮದುವೆಗೆ ಎಕ್ಸ್ಪೆಂಡಿಚರ್ಸ್ ಎಲ್ಲಿ ಆ ಶೋಯಿಂದ ಬಂತು. ಅರ್ನ್ ಆ್ಯಂಡ್ ಸ್ಪೆಂಡ್ ಅಷ್ಟೆ. ಇಂಟ್ರೆಸ್ಟಿಂಗಾ, ಮಜಾ ಇದೆ. ನೀವು ನಮ್ಮ ಫೈನಾನ್ಷಿಯಲ್ ಕ್ಯಾಲ್ಕುಲೇಷನ್ಸ್ ನೀವು ಹೀಗೆ ಇರಬೇಕಲ್ವ ಅನ್ಸ್ಬಿಡುತ್ತೆ ನಿಮಗೆ ಆ್ಯಕ್ಚುಲಿ ಕೇಳೋದು. ಸೊ ನೀವು ಯಾವತ್ತೂ ಹಾಗಿದ್ರೆ ತುಂಬ ಬ್ಯಾಲೆನ್ಸ್ ಎಲ್ಲ ಇದ್ದು ಏನು ಆಟ ಆಡೋದು ನಡೆಯತ್ತೆ ಥರ ಇಲ್ಲ? ಇಲ್ಲ, ಇಟ್ ಈಸ್ ಆಲ್ವೇಸ್ ಕೆಲವು ಇಂಬ್ಯಾಲೆನ್ಸಸ್ಗಳ ಮಧ್ಯನೂ ಆಮೇಲೆ ಬ್ಯಾಲೆನ್ಸು ಮೇಂಟೈನ್ ಮಾಡಿಕೊಂಡು ಹೀಗೆ ಹೋಗ್ತಾ ಇದೆ. 2018 ಐ ಆಮ್ ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್. ಈಗ ಅಂದರೆ ಅವಾಗ ಆ ಟೈಮಲ್ಲಿ ಏನಾಯಿತು, 2 years ಏನು ಒಂದೇ ಸಿನಿಮಾ ಅಲ್ವಾ, ಸೀರಿಯಲ್ಸ್ ಇದ್ದಿದ್ರೆ ಒಂದು ಅರ್ನಿಂಗ್ಸ್ ಅಂತ ಇರ್ತಿತ್ತು. ಸೊ ಆ ಟೈಮಲ್ಲಿ ಆ ಥರ ಆಗಿದ್ದು. ಕಾರ್ ತೊಗೊಂಡಿದ್ದು ಬಿಗ್ಗೆಸ್ಟ್ ಮಿಸ್ಟೇಕ್. ದಟ್ಸ್ ಎ ಲಯಬಿಲಿಟಿ ಅಲ್ಲ, ಅಥವಾ ಇಸ್ ದಟ್ ದ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್? ಗೊತ್ತಿಲ್ಲ, ಮೇ ಬಿ ಅರ್ಥ ಆಯಿತು ಫೈನಾನ್ಸ್ ಬಗ್ಗೆ. Wake up to fresh ideas. Repose. ಸೊ ಈಗ ದುಡ್ಡಿನ ಬಗ್ಗೆ ಮಾತಾಡೋದ್ರಿಂದ ಈ ಟಿ ವಿ ಒಂಥರ ತಿಂಗಳ ಸಂಬಳ ಇದ್ದಂಗೆ, ಸಿನಿಮಾಗಳು ಬೋನಸ್ ಥರನ ಹೇಗೆ? ಯೂಶ್ವಲಿ ವಾಟ್ ಕೈಂಡ್ ಆಫ್ ನಂಬರ್ಸ್ ತೋರಿಸುತ್ತೆ? ಬಿಕಾಸ್ ನನಗೂ ಈ ಬಿಗ್ ಬಾಸ್ ಥರದ ಶೋಗಳಲ್ಲೆಲ್ಲ ನಾವೆಲ್ಲ ರೇಡಿಯೋ ಬ್ಯಾಕ್ಗ್ರೌಂಡಿಂದ ಬಂದವರು. ನಮಗೆಲ್ಲ ಕೆಲವುದು, ನಾನು ಫಸ್ಟು ರೇಡಿಯೋ ಸ್ಟಾರ್ಟ್ ಮಾಡಿದಾಗ 2006 25,000 ಸಂಬಳ. ನನಗೆ 25
ಓಕೆ ಇಟ್ಸ್ ಎ ಗುಡ್ ಸ್ಯಾಲ್ರಿ ಅಲ್ವಾಗ. ಯು ಥಿಂಕ್ ಇಟ್ ಇಸ್ ನಮಗೂ ಹಂಗೆ ಅನಿಸ್ತು. ಬಟ್ ಆಮೇಲೆ ಏನಾಗ್ಬಿಡುತ್ತೆ ಗೊತ್ತಾ, ಹೋಗ್ತಾ 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 ಸ್ಟ್ಯಾಗ್ನೇಟ್ ಆಗಿಬಿಡುತ್ತೆ. ಹಾಂ ಪ್ರಾಬ್ಲಮ್ ಬರೋದು ಅಲ್ಲಿ. ಮತ್ತು ಅದು ನಮಗೆಲ್ಲ ಗೊತ್ತಾಗಲ್ಲ. ಈಗ ಒಂದು ರೇಡಿಯೋ ಸ್ಟೇಷನ್ನು ತಿಂಗಳಿಗೆ 2-3 ಕೋಟಿ ಆದಾಯ ಗಳಿಸಿದ್ರು ದುಡ್ಡು ಅಷ್ಟು ಬರೋದು ಹಾಡುಗಳಿಂದ. ಅದು ರೇಡಿಯೋ ಸ್ಟೇಷನಲ್ಲಿ ಫೇಸ್ ಯಾರು, ನಾವುಗಳೇ RJsಗಳು. ಬಟ್ ಆದರೆ ಎಲ್ಲಿ 2.5 ಕೋಟಿ, ಎಲ್ಲಿ ನಮಗೆ ಕೊಡೋ 25,000. ಓಕೆ ಇವತ್ತು ಹೇಗೆ ಎಷ್ಟೋ ಸತಿ ಈಗ ಆ್ಯಕ್ಟರ್ಸ್ಗಳೇ ಪ್ರೊಡಕ್ಷನ್ಗೆ ಯಾಕೆ ಇಳಿತಾರೆ, ಯಾಕೆಂದರೆ ಯು ಸಿ ದಟ್ ಅಷ್ಟೆಲ್ಲ ಆಟ ಆಡೋಕ್ಕೆ ಸ್ಕೋಪ್ ಇದೆ, ರಿಸ್ಕು ಅಷ್ಟೇ ಇದೆ. ಹೌದೌದು. ಆ ಥರ ನಮಗೆ ಹಿಂಗಾಗಿದ್ದು ಕೆಲವು ಪರ್ಸ್ನಲ್ ಅನುಭವಗಳು ಹೀಗಿಟ್ಟಾಗ ನಿಮಗೆ ಅಂದರೆ ಟಿ ವಿನಲ್ಲೆಲ್ಲ ಆ ಥರ ಬಿಗ್ ಮನೀಸ್ ಆರ್ ದೇರ್. ನೋ ಫಸ್ಟ್ ಅಂದ್ರೆ ಬಿಫೋರ್ ಬಿಗ್ ಬಾಸ್ ಆ್ಯಂಡ್ ಆಫ್ಟರ್ ಪ್ರೇಮ ಬರಹ ಅಂತ ಹೇಳ್ಬೋದು. ಬಿಫೋರ್ ಬಿಗ್ ಬಾಸ್ 3,000 ಪರ್ ಡೇ ಐ ಥಿಂಕ್. ಸೀರಿಯಸ್ಲಿ? ಹಾಂ. ಆಫ್ಟರ್ ಬಿಗ್ ಬಾಸ್ ಬಿಗ್ ಬಾಸ್ ಪ್ರೇಮ ಬರಹ ರಿಲೀಸ್ ಮಾಡಿ ಇಟ್ ವಾಸ್ 10 times. ಓ ಹಾಂ, ದ ನೆಕ್ಸ್ಟ್ ಸೀರಿಯಲ್. ಓ ಇಂಟ್ರೆಸ್ಟಿಂಗ್. ದಟ್ ವಾಸ್ ದ ಹೈಯೆಸ್ಟ್ ಪೇಯ್ಡ್ ಇನ್ ಕನ್ನಡ ಟೆಲಿವಿಷನ್ ಆಗ 2018 ಶುರು ಮಾಡಿದ್ದು. ಇದು ಯಾವ ಸೀರಿಯಲ್ ಇದೆ? ಎನಿ ಆ್ಯಕ್ಟ್ ಸರ್ವಮಂಗಳ ಮಂಗಲ್ಯ ಅಂತ ಸ್ಟಾರಲ್ಲಿ. ಗುಡ್ ಅಲ್ಲ, ಒಂದು 15 ದಿನ ವರ್ಕ್ ಮಾಡಿ ಸಾಕಲ್ಲ ತಿಂಗಳಿಗೆ. ಇಂಟ್ರೆಸ್ಟಿಂಗ್. ಆ್ಯಂಡ್ ಐ ಡಿಡ್ 2 serials, ಒಂದು ತೆಲುಗು ಆ್ಯಂಡ್ ಕನ್ನಡ. ಸೊ ಪ್ಯಾರಲಲ್ಲಿ ಐ ವಾಸ್ ಅರ್ನಿಂಗ್ ಗುಡ್ ಎನಫ್ ಟು ಬೈ ಎ ಫ್ಲ್ಯಾಟ್, ಗೆಟ್ ಮ್ಯಾರಿಡ್, ಪ್ರೊಡ್ಯೂಸ್ ಎ ಮೂವಿ ವಾವ್. ಇನ್ 4 years. ಆ್ಯಕ್ಚುಲಿ ಕೋವಿಡಲ್ಲಿ ನಾನು ಸ್ಟಾಪ್ ಮಾಡಬೇಕಾಯ್ತು ಸೀರಿಯಲ್ಸ್. ಸಿನಿಮಾ ಥಿಯೇಟರ್ಸ್ ಓಪನ್ ಆಗುತ್ತೋ ಗೊತ್ತಿಲ್ಲ, ಮಾಲ್ಸ್ ಓಪನ್ ಆಗುತ್ತೋ ಗೊತ್ತಿಲ್ಲ, ಲೈಫ್ ಓಪನ್ ಆಗುತ್ತೋ ಗೊತ್ತಿಲ್ಲ, ರೋಡ್ಗೆ ಹೋಗ್ಬೋದೋ ಗೊತ್ತಿಲ್ಲ, ನಮಗೆ ಎಷ್ಟು ವರ್ಷ ಅಂತಲೂ ಗೊತ್ತಿಲ್ಲ. ಸೊ ಅಗೇನ್ ಸೀರಿಯಲ್ಸ್ ಮಾಡಬೇಕಾಗಿ ಬಂತು ಇನ್ನೆರಡು. ಅಗೇನ್ ಫಾರ್ ಎ ಬಾಂಬ್ ಪೇಮೆಂಟ್ ಐ ಡಿಡ್ ಇಟ್. ಮುಂದೆ ಒಂದು ಎಳೆ, ದಟ್ ಈಸ್ ಯು ಮೀಟಿಂಗ್ ಕವಿತಾ, ಅ ಚಾಪ್ಟರ್ ಆಫ್ ಯುವರ್ ಲೈಫ್ ಓಪನ್ಸ್. ಇವತ್ತಿನ ದಿನದಲ್ಲಿ ವಿ ವರ್ ಡಿಸ್ಕಸಿಂಗ್ ಬಿಫೋರ್ ವಿ ಸ್ಟಾರ್ಟೆಡ್, ಮದುವೆ ಮಾಡ್ಕೋಬೇಕಾ ಅಂತಲೂ ಪ್ರಶ್ನೆ ಮಾಡೋರಿದ್ದಾರೆ. ಸಿಚುವೇಶನ್ಶಿಪ್ಪು ಏನೇನೋ ಶಿಪ್ಗಳಿದೆ ಅಲ್ಲಿ. ಹೌದಾ? ವಾಟ್ ಇಸ್ ದ ಸಿಚುವೇಶನ್? ಸಿಚುವೇಶನ್ಶಿಪ್ ಅಂದರೆ ಜೊತೆಗಿರೋರ್ಗೂ ಅಷ್ಟೇ ಸಿಚುವೇಶನ್. ಲಿವ್ ಇನ್ ರಿಲೇಶನ್ಶಿಪ್. ಹಾಂ, ಅದರಲ್ಲೂ ಇವತ್ತು ತುಂಬ ಲೇಯರ್ಸ್ ಇದೆ. ಓಕೆ, ಇಟ್ ಕ್ಯಾನ್ ನನಗೆ ಗೊತ್ತಿಲ್ವಾ, ನಾನು ಫ್ಲಡ್ ಸಿನಿಮಾ ಮಾಡಿರೋದು. ಸೊ ಅದೇ ಇವತ್ತು ಕಾಲ 2025ನಲ್ಲಿ ಇಷ್ಟೊಂದು ಮುಂದಕ್ಕೆ ಹೋಗಿದೆ, ಟೆಕ್ನಿಕಲಿ ಅಡ್ವಾನ್ಸ್ಮೆಂಟ್ಸು, AI ಎಲ್ಲ. ಬಟ್ ಎಮೋಷನ್ಸ್ ಅಂತ ಬಂದಾಗ ಅದು ಮುಂದಕ್ಕೆ ಹೋಗಿದ್ದೀವ ಹಿಂದಕ್ಕೆ ಹೋಗಿದ್ದೀವ ಗೊತ್ತಿಲ್ಲ. ಅಂದರೆ ಸಂಬಂಧಗಳ ವಿಚಾರದಲ್ಲಿ ಅಗೇನ್ ಅದು ಪರ್ಸನ್ ಟು ಪರ್ಸನ್ ಡಿಫ್ರೆಂಟ್. ಅವ್ರವ್ರು ನೋಡೋರ ಕಣ್ಣಲ್ಲಿ ಇರೋದವೆಲ್ಲ. ಸೊ ಇಂಥ ಇದರಲ್ಲಿ ಅಬೌಟ್ ಯು ಚೂಸಿಂಗ್ ಮ್ಯಾರೇಜ್ ಆ್ಯಂಡ್ ಆ ಫೇಸ್ ಆಫ್ ನಾನು ಒಂಥರ ಬೇಕಾ ಮದುವೆ ಎಲ್ಲ ಇತ್ತು. ಬಟ್ ಡ್ಯೂರಿಂಗ್ ಕೋವಿಡ್ ಐ ಫೆಲ್ಟ್ ಏನಿದು ಹಿಂಗೆ ಒಬ್ಬನೇ ಇದ್ದೀನಲ್ಲ ಮನೇಲಿ, ಫೋನ್ ಬಿಟ್ಟರೆ ಇನ್ನೇನಿಲ್ಲ, ಲೈಕ್ ಯಾರನ್ನೂ ಕಾಂಟ್ಯಾಕ್ಟ್ ಮಾಡೋಂಗಿರ್ತಿರ್ಲಿಲ್ವಲ್ಲ ಆಗ. ಫ್ರೆಂಡ್ಸ್ ಇಲ್ಲ, ಯಾರಿಲ್ಲ, ಫ್ಯಾಮಿಲಿ ಬೇರೆ ಮೈಸೂರಲ್ಲಿದ್ದಾರೆ, ಏನು ಮಾಡೋದು? ಹಿಂಗೆ ಆಗ್ಬಿಡುತ್ತಾ ಲೈಫು. ಆಮೇಲೆ ಆಫ್ಟರ್ 60 ಆಫ್ಟರ್ 70 ಹಿಂಗೆ ಇರುತ್ತಾ. ಆವಾಗ ನನಗೆ ರಿಯಲಾಗಿ ಕಂಪ್ಯಾನಿಯನ್ ಬೇಕೇ ಬೇಕು ಅಂತ ಅನಿಸಿದ್ದು. ಅಲ್ಲಿ ತನಕ ಬೇಕಾಗ್ಬೋದು, ಬೇಕಾಗ್ದೇ ಇಲ್ಲದೇನೂ ಇರ್ಬೋದು, ಆ ಥರ ಒಂದಿತ್ತು. ಯಾಕಂದರೆ ಒಂದು ಲೈಫು ಮತ್ತು ಏನಂತಾರೆ ಕ್ಯಾರಿಯರ್ ಒಂದು ಇದರಲ್ಲಿ ಹೋಗ್ತಿತ್ತು, ಫ್ಲೋನಲ್ಲಿ ಹೋಗ್ತಿತ್ತು. ಬಟ್ ಕೋವಿಡ್, ದಟ್ ಲಾಕ್ಡೌನ್ ಮೇಡ್ ಮೀ ಟು ಸಿಟ್ ಆ್ಯಂಡ್ ಥಿಂಕ್ ಎ ಲಾಟ್. ಕರೆಕ್ಟ್, ಅದು ತುಂಬ ಜನಕ್ಕಾಗಿರುತ್ತದೆ ಆ್ಯಕ್ಚುಲಿ, ಒಬ್ಬರೇ ಇರಬೇಕು. ತುಂಬ ಜನ ತುಂಬ ವಿಚಾರಗಳನ್ನ ವಿಮರ್ಶೆ ಮಾಡ್ಕೊಂಡಿದ್ದಾರೆ. ಸೊ ಐ ಥಾಟ್ ಆಫ್ ಗೆಟಿಂಗ್ ಮ್ಯಾರಿಡ್ ಅವಾಗ. ಸೊ ಅಂದರೆ ಅವಾಗ ಮೀಟ್ ಮಾಡ್ತಾಯಿದ್ವಿ, ಲೈಕ್ ಟ್ರೆಕ್ಕಿಂಗ್ ಅದು ಇದು ಅಂತೆಲ್ಲ ಕದ್ದು ಹೋಗ್ತಾಯಿದ್ವಿ ನಾವು. ವೈ ಕವಿತಾ? ಬಿಕಾಸ್ ನಾಟ್ ವಿತ್ ಕವಿತಾ, ವಿತ್ ಫ್ರೆಂಡ್ಸ್. ಕದ್ದು ಅಂದರೆ ಲೈಕ್ ಅದೊಂದು ಬ್ಯಾರಿಯರ್ ಇತ್ತಲ್ಲ, ಲಾಕ್ಡೌನಲ್ಲಿ ಎಲ್ಲೂ ಹೋಗಿಲ್ಲ. ಓ ಹಾಗಾ? ಸೊ ಸ್ವಲ್ಪ ರಿಲ್ಯಾಕ್ಸ್ ಆದರೆ ಎಲ್ಲರೂ ಹೋಗ್ಬಿಡ್ತಾಯಿದ್ವಿ. ಅಂದರೆ ಲಾಕ್ಡೌನ್ ರಿಲ್ಯಾಕ್ಸ್ ಅಂತ ಬಂದರೆ ಒಂದು 10-12 ಜನ ಹೋಗ್ತಾಯಿದ್ವಿ. ಸೊ ಆ ಟೈಮಲ್ಲಿ ಐ ಫೆಲ್ಟ್ ಶಿ ಈಸ್ ಎ ಗುಡ್ ಗರ್ಲ್. ಸೊ ಆ ಒಂದು ಫೇಸ್ ಆಫ್ ಯುವರ್ ಲೈಫಲ್ಲಿ ಹೂ ಆರ್ ಯುವರ್ ಫ್ರೆಂಡ್ಸ್? ಅಂದರೆ ಎಮೋಷ್ನಲಿ ನಿಮ್ಮನ್ನು ನೀವು ಹೇಗೆ ಕಾಪಾಡ್ಕೊಂಡಿದ್ದೀರಾ? ಸೆಟ್ ಅಂದಮೇಲೆ ಆಬ್ವಿಯಸ್ಲಿ ಯು ವಿಲ್ ಹ್ಯಾವ್ ಲಾಡ್ ಆಫ್ ವಿಮೆನ್ ಅರೌಂಡ್. ಅದನ್ನು ಯು ಮೀನ್ ಶೂಟಿಂಗ್ ಆ್ಯಂಡ್ ಆಲ್ಸೋ ಸಿನಿಮಾ ಇಂಡಸ್ಟ್ರಿನ ಲೈಫ್ ಅಂತ ಯು ವಿಲ್ ಮೀಟ್ ಲಾಡ್ ಆಫ್ ಮೆನ್ ವಿಮೆನ್ ಬೋತ್ ಅಲ್ವಾ? ವೆರಿ ಹಾರ್ಡ್ ಟು ಫೈಂಡ್ ಫ್ರೆಂಡ್ಸ್ ಆಫ್ಟರ್ ಯುವರ್ ಎಜುಕೇಷನ್ ಐ ಥಿಂಕ್. ಯಾಕಂಗ ಅನ್ಸುತ್ತೆ? ಸ್ಕೂಲು ಕಾಲೇಜಲ್ಲಿ ಸಿಗುವಂಥ ಜೆನ್ಯೂನ್ ಫ್ರೆಂಡ್ಸು ಸಿಗ್ತಾರೆ, ಈಗ ಸಿಗಲ್ಲ ಅಂತಲ್ಲ, ಬಟ್ ತುಂಬ ಕಷ್ಟ ಅಂತ ಹೇಳಿ. ಜೆನ್ಯೂನಿಟಿ, ಐ ಆಮ್ ಟಾಕಿಂಗ್ ಅಬೌಟ್ ಜೆನ್ಯೂನಿಟಿ. ಏನಾದರೂ ಒಂದು ಇಟ್ಕೊಂಡೆ 100% ಇಟ್ಕೊಂಡೆ ನಡೆಯುತ್ತೆ. ಹಾಂ, ಏನೋ ಒಂದು ಇರುತ್ತೆ ಕ್ಯಾಲ್ಕುಲೇಷನ್ಸ್. ನನಗೀಗ ಕೆಲವರು ಮಾರಿಯೋ, ಶೈಲೇಶ್ ಅಂತಿದ್ದಾರೆ, ಅಮಿತ್ ಅಂತಿದ್ದಾನೆ. ಸದ್ಯ ಯಾರಲ್ಲಿ ಯಾವಾಗ ಸಿಕ್ಕಿದ್ರು ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ಮಾತು. ಸೊ ಏನಾದರೂ ಹೇಳ್ಕೊಬೋದು ನಾವು.
ಅಷ್ಟು ಟ್ರಸ್ಟ್ ಇರೋಂಥ ಫ್ರೆಂಡ್ಸು ಕಷ್ಟ ನಿಮಗೆ ಸಿಗೋದು. ಸೊ ನಮ್ಮ ಇಂಡಸ್ಟ್ರಿ ವಿಚಾರಕ್ಕೆ ಬಂದರೆ ಎಸ್ ಐ ಹ್ಯಾವ್ ಗಾಟ್ ಲಾಟ್ ಆಫ್ ಫ್ರೆಂಡ್ಸ್. ಇಂಡಸ್ಟ್ರಿ ಇದ್ರ ಪ್ರಕಾರ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಸೀರಿಯಲಲ್ಲೂ ಅಷ್ಟೇ ತುಂಬ ಜನ, ಸೀರಿಯಲ್ ಅಂದರೆ ತುಂಬ ಜನ ಫೀಮೇಲ್ ಫ್ರೆಂಡ್ಸೇ ಜಾಸ್ತಿ ಆಗ್ತಾರೆ. ಸೀನಿಯರ್ ಆರ್ಟಿಸ್ಟ್ಗಳಿರ್ಬೋದು ಅಥವಾ ನಮ್ಮ ಏಜ್ ಗ್ರೂಪ್, ನಮ್ಮ ಜೊತೆ ಕೋ ಆರ್ಟಿಸ್ಟ್ಗಳಿರ್ಬೋದು ಎಲ್ಲ. ಸೊ ಸೀರಿಯಲ್ ಟೈಮಲ್ಲಿ ವಿ ವರ್ ವೆರಿ ಗುಡ್ ಫ್ರೆಂಡ್ಸ್ ಅಲ್ಲ, ಲೈಕ್ ವಿ ಆರ್ ಜಸ್ಟ್ ಫ್ರೆಂಡ್ಸ್. ನಾನು ಕವಿತಾ, ಕವಿತೆಗಿಂತ ನೇಹ, ಲಕ್ಷ್ಮೀ ಗೌಡ್ರು, ದೀಪಾ ಮೇಡಮು, ಆಮೇಲೆ ವಸಂತ್ ಅವರು, ಆ ಥರ ತುಂಬ ಜನ ಫ್ರೆಂಡ್ಸ್ ಇದ್ದರು. ಜಾಸ್ತಿ ಮಾತಾಡ್ತಿದ್ದೆ ಸೆಟ್ಟಲ್ಲಿ. ಕವಿತಾ ಶಿ ವಾಸ್ ಬ್ಯುಸಿ ವಿತ್ ಭರತನಾಟ್ಯಂ ಡ್ಯಾನ್ಸ್ ಕ್ಲಾಸ್ ಅದು ಇದು. ಅವಳು ಅಷ್ಟು ಸಿಗ್ತಾ ಇರಲಿಲ್ಲ, ಅಥವಾ ನಾವು ಏನೋ ವೈಬೇ ಮ್ಯಾಚ್ ಆಗ್ತಿರಲಿಲ್ಲ ಆಗ. ದೆನ್ ಆಫ್ಟರ್ 6 years ಅನಿಸುತ್ತೆ, ಮಧ್ಯೆ ಮಧ್ಯೆ ಮಾತಾಡಿಲ್ಲ ಅಂತಲ್ಲ, ವಿ ಮೆಟ್. ನೇಹ, ಕವಿತಾ ಎಲ್ಲ ನಾವೆಲ್ಲ ಮಾತಾಡ್ಕೋಬೇಕಾದ್ರೆ ಈಗ ಎಲ್ಲರೂ ಆಚೆ ಹೋಗೋಣ ಅಂತೆಲ್ಲ ಒಂದು 10-12 ಜನ ಹೋಗ್ತಾಯಿದ್ವಿ. ದೆನ್ ಐ ಫೆಲ್ಟ್ ಓಕೆ, ಈಗ ಮದುವೆ ಆಗೋಣ ಡಿಸೈಡ್ ಮಾಡಿದ್ದೀನಿ, ಇವಳನ್ನ ಆಗೋಣ ಚೆನ್ನಾಗಿರುತ್ತೆ ಅಂತ. ಓಕೆ. ಸೊ ಕೇಳಿದೆ, ಓಕೆ ಅಲ್ಲ, ಅಷ್ಟೇ ಮುಗ್ದೇ ಹೋಯ್ತು. ಲವ್ ಮಾಡಲಿಲ್ಲ, ಡೇಟಿಂಗ್ ಮಾಡಲಿಲ್ಲ, ಕೈ ಹಿಡ್ಕೊಂಡು ಓಡಾಡಲಿಲ್ಲ, ಮದುವೆ ಆಗೋಣ, ಓಕೆ, ದಟ್ಸ್ ಇಟ್. ಇಂಟ್ರೆಸ್ಟಿಂಗ್. ಗುಡ್. ಸೊ ಹೌ ಇಸ್ ಲೈಫ್ ಈಗ? ಎಲ್ಲೋ ಒಂದು ಕಡೆ ಓದಿದೆ, ಒಂದು ಸಜೆಷನ್ ನಂದು ಮದುವೆ ಆಗೋರಿಗೆ, ನೀವು ಮದುವೆ ಆದರೆ ನೀವು ಕರೆಕ್ಟಾಗಿರ್ತೀರ ಅಂತಿದ್ರೆ ಮಾತ್ರ ಮದುವೆ ಆಗಿ. ಅಂದರೆ ಇನ್ನೊಬ್ಬರು ಪಾರ್ಟ್ನರ್ ಕರೆಕ್ಟಾಗಿ ಅವರಿಂದ ನೀವು ಏನು ಅಂದರೆ ನಾನು ತಪ್ಪು ಮಾಡಲ್ಲ ಅನ್ನೋದಿದ್ರೆ ಮಾತ್ರ ಮದುವೆ ಆಗಿ. ಆ ಥರ ಇವತ್ತಿನ ಕಾಲಘಟ್ಟಕ್ಕೆ ಒಬ್ಬ ಗಂಡಿಗೆ ಮದುವೆ ಆಗಬೇಕಾದಾಗ ನಾನು ಸರಿಗಿರ್ಬೇಕಂದ್ರೆ ಏನೇನು ನಿಮ್ಮ ಪ್ರಕಾರ? ಅಂದರೆ ನೀವು ಜಗಳ ಆಡಬೇಡಿ, ಕೋಪ ಮಾಡ್ಕೋಬೇಡಿ, ಆ ಥರದ್ರಲ್ಲಿ ಗೊತ್ತಾಯ್ತು. ಸೊ ಓಕೆ, ನನ್ನ ಲೈಫಲ್ಲಿ ನನ್ನ ಪಾರ್ಟ್ನರ್ ಚೆನ್ನಾಗಿರಬೇಕು, ನನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು, ಆ ಥರ ಒಂದು ಇಂಟೆನ್ಷನಲಿ ಡಿಸೈಡ್ ಮಾಡಿ ಫಸ್ಟ್. ಈಗ ಇಟ್ ಈಸ್ ಲೈಕ್ ಕ್ವಿಟಿಂಗ್ ಸಿಗರೇಟ್ ಕ್ವಿಟ್ ಮಾಡಿದ್ರೆ ನನ್ನ ಲೈಫಲ್ಲಿ ಸೇದಲ್ಲ ಅಂತ ಕ್ವಿಟ್ ಮಾಡೋದ್ರೆ ಆ ಥರ ಮದುವೆ ಅಂತ ನನಗೆ. ಅಂದರೆ ನನ್ನ ಲೈಫಲ್ಲಿ ಜಗಳ ಆಡಲ್ಲ, ಅಥವಾ ಜಗಳ ಆಗುತ್ತೆ ಸಣ್ಣ ಪುಟ್ಟದ್ದು, ಆಗಲ್ಲ ಅಂತಲ್ಲ, ಯಾವತ್ತೂ ಬಿಡಲ್ಲ ಅನ್ನಂಗಿದ್ರೆ ಮದುವೆ ಆಗಿ. ಸುಮ್ಮನೆ ಮದುವೆ ಆಗಿ ಬಿಡೋದು, ಅಡ್ಜಸ್ಟ್ ಆಗಿಲ್ಲ, ಅದಾಗಿಲ್ಲ, ಕಾಫಿ ಟೀ ಸರಿ ಇಲ್ಲ, ಅವ್ರು ಕಾಫಿ ಇಷ್ಟ, ಟೀ ಇಷ್ಟ, ಬೇಡ ಅದು. ಸೊ ಯು ಆರ್ ಸೇಯಿಂಗ್ ಲೈಕ್ ಹೌ ಯು, ನಿಮ್ಗೊಂದಿದೆಯಲ್ಲ, ಇದಕ್ಕೆ ಎಂಟ್ರಾಗಿಂತ ಮುಂಚೆ ಇದು ಎಲ್ಲಿವರೆಗೂ ಕರ್ಕೊಂಡು ಹೋಗ್ಬೇಕು ಅಂತ ಕರೆಕ್ಟಾಗಿ ಫಿಕ್ಸ್ ಆಗೇನೆ ಎಂಟ್ರಾಗೋ ಥರ. ಹೌದೌದು. ಮದುವೆನೂ ಹಾಗೆ. ಹೌದೌದು. ಯಾವಾಗ ಕೊನೆವರೆಗೂ ಜೊತೆಗಿರ್ತೀವಿ, ಮತ್ತು ಸಂಬಂಧನ ಚೆನ್ನಾಗಿ ಇಟ್ಕೊಳ್ಳೋಕೆ ಏನೇನು ಎರಿಬೇಕೋ ಅದು ಎರಿಬೇಕು. ಐ ಫೆಲ್ಟ್ ಅದು ಕರೆಕ್ಟ್ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ಎ ಸಿವಿಲೈಸ್ಡ್ ಸೊಸೈಟಿ, ವಿ ಆರ್ ನಾಟ್ ಅನಿಮಲ್ಸ್. ಮೇ ಬಿ ಆಗ್ಬೋದು ಮಿಸ್ಟೇಕ್ಸ್, ಅದು ಎಕ್ಸ್ಟ್ರೀಮ್ ಕೇಸಸ್ಸಲ್ಲಿ ಆಗ್ಬೋದು, ಬಟ್ ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಇವಳಿಲ್ಲ ಅಂದ್ರೆ ಇನ್ನೊಬ್ಳು ಅನ್ನೋ ಥರ ಇಂಟೆನ್ಷನ್ ಇಟ್ಕೊಂಡು ಮದುವೆ ಆಗಬೇಡಿ ಅಂತ ಹೇಳ್ತಿರೋದು ಅಷ್ಟೇ. ಟ್ರೂ ದಟ್. ಕರೆಕ್ಟ್ ಅಲ್ವಾ? ಇವತ್ತು ಈ ಕಾಲದಲ್ಲಿ ಏನಮ್ಮ ಎಲ್ಲರೂ ಡಿವೋರ್ಸ್ ಮಾಡ್ತಾರೆ, ಅದು ಬೇಡ ಮೈಂಡಲ್ಲಿ. ಮದುವೆಗೆ ಮುಂಚೆನೇ ಕೆಲವ್ರಿಗಿರುತ್ತೆ ಆ ಥರ. ನೆವರ್ ಗೆಟ್ ಇನ್ ಟು ಮದುವೆ ಲೈಕ್ ಒಂದು ಕೈ ನೋಡೋಣ ಏನಾಗುತ್ತೋ, ಆ ಆ್ಯಟಿಟ್ಯೂಡ್ ಬೇಡ ಅಂತ ಹೇಳ್ತಿರೋದು ಅಷ್ಟೇ. ಅಂದರೆ ಅದು ಇಟ್ಕೋಬೋದು, ಬೇಡ ಅಂತ ಹೇಳಲ್ಲ ನಾನು, ನನ್ನ ಸಜೆಷನ್ ಅಷ್ಟೇ ಬೇಡ ಅಂತ. ಹೌದು. ಇಫ್ ದೇ ವಾಂಟ್ ಟು ಹ್ಯಾವ್ ದಟ್ ಆ್ಯಟಿಟ್ಯೂಡ್, ಲೆಟ್ ದೆಮ್ ಹ್ಯಾವ್. ಅದಕ್ಕೆ ನನಗೇನು ಅಭ್ಯಂತರ ಇಲ್ಲ, ನನ್ನ ಸಜೆಷನ್ ಇದು ಅಷ್ಟೇ. ನಾವು ರ್ಯಾಪಿಡ್ ಆಗೇನೆ ಯು ಹ್ಯಾವ್ ಬಿಕಮ್ ಅಂದರೆ ಹಂತಕ್ಕೂ ಎಲ್ಲ ಜವಾಬ್ದಾರಿಗಳನ್ನ ತಗೊಳ್ತಾ ಯುವರ್ ಅ ಫಾದರ್. ಎನಿ ಮ್ಯಾನ್ ಕ್ಯಾನ್ ಬಿ ಅ ಫಾದರ್, ಬಟ್ ಇಟ್ ಟೇಕ್ಸ್ ಸಮ್ವನ್ ಸ್ಪೆಷಲ್ ಟು ಬಿ ಅ ಡ್ಯಾಡ್ ಅಂತ ಒಂದು ಕೋಟ್ ಇದೆ. ಸೊ ಇನ್ ದಿಸ್ ಜರ್ನಿ ಆಫ್ ಬಿಕಮಿಂಗ್ ಅ ಹಸ್ಬೆಂಡ್ ಟು ಫಾದರ್ ಆ್ಯಂಡ್ ಅ ಡ್ಯಾಡ್, ನಿಮ್ಮ ರಿಫ್ಲೆಕ್ಷನ್ಸ್ ಏನು? ಹೌ ಹ್ಯಾವ್ ಯು ಆ ಒಂದು ಜರ್ನಿನ ಹೇಗೆ ಎಂಜಾಯ್ ಮಾಡಿದ್ದೀರಾ? ಏನೇನು ಅದರಿಂದ ಕಲ್ತಿದ್ದೀರಾ? ಇವಾಗಲೂ ಒಂದು ಮಾತು ಹೇಳಿದ್ರಿ, ಮಗ ಹುಟ್ಟಿದ ತಕ್ಷಣ ನಾನು ಹಿಂಗೆ ಅಲ್ವಾ ಇದ್ದಿದ್ದು, ಹಿಂಗೆ ಯಾಕೆ ಆಗೋದೆ ಒಂಥರ ಇಲ್ಲ ಅಂತ. ಆ ಕನ್ನಡಿ ಹಂಗಿದ್ದಿದ್ದು ಹಿಂಗಾಯ್ತಾ ಅಂತ. ಐ ಥಿಂಕ್ ನೋಡೋ ಪರ್ಸ್ಪೆಕ್ಟಿವ್ ನಿಮ್ದು ಅದು. ಅದು ಇನ್ನೊಂದು, ನಮ್ಮ ಪೇರೆಂಟ್ಸ್ ಬಗ್ಗೆ ಗೌರವ ಜಾಸ್ತಿ ಆಗ್ಬಿಡುತ್ತೆ. ಇಷ್ಟೆಲ್ಲ ತಡ್ಕೊಂಡಿದಾರಲ್ಲ ಅಂತನಾ? ಅಲ್ಲ, ನಮ್ಗೆ ಹಿಂಗೆಲ್ಲ ಟ್ರೀಟ್ ಮಾಡಿದಾರೆ ಅವರು ನನ್ನ. ಲೈಕ್ ಡೈಪರ್ ಡೈಪರ್ ಇರ್ತಿರ್ಲಿಲ್ಲ ಬಿಡಿ, ನಾವು ಇದರಲ್ಲಿರೋ. ಸೊ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋದು ಅಂತಾರಲ್ಲ, ಅದನ್ನು ಮಾಡ್ತಿದ್ದೀವಿ ನಾವು, ಮೀ ಆ್ಯಂಡ್ ಕವಿತಾ ಬೋತ್. ಈಗ ಬೇರೆ ಓಡಾಡೋಕ್ಕೆ ಶುರು ಮಾಡಿದ್ದೇನೆ, ಅಂಬೆಗಾಲು ಇಡೋದು, ಇಟ್ಕೊಳ್ಳೋದು, ಎಳಿಯೋದೆಲ್ಲ. ಸೊ ಪ್ರತಿಯೊಂದು ಒಂದು ಶಾರ್ಪ್ ಆಬ್ಜೆಕ್ಟ್ ಇರ್ಬೋದು, ಅದರೆಲ್ಲ ಸ್ಟೋನ್ ವಿ ಕೇರ್ ಅಬೌಟ್ ಹಿಮ್ ಸೋ ಮಚ್. ಹೆಸರು ಈಗ ಈ ಮಂತ್ ಆಗುತ್ತೆ. ಸೊ ನಮ್ಮ ಪೇರೆಂಟ್ಸ್ ಮೇಲೆ ಗೌರವ ಜಾಸ್ತಿ ಆಗ್ಬಿಡುತ್ತೆ, ಎಸ್ಪೆಷಲಿ ಮದರ್. ತುಂಬ ಕಷ್ಟಪಟ್ಟಿರ್ತಾರೆ. ಸೊ
ಒಂದು ಗೌರವ ಜಾಸ್ತಿ ಆಗುತ್ತೆ. ಅದು ಎರಡೂ ಇದೆ. ನಾವು ಹಿಂಗಿದ್ವಾ ಅನಿಸುತ್ತೆ, ಇನ್ನೊಂದು ಅಪ್ಪ ಅಮ್ಮನ ಮೇಲೆ ಗೌರವ ಜಾಸ್ತಿ ಆಗುತ್ತೆ. ದೇಸೆ ಒಂದು ಗ್ರೇಟ್ ಮ್ಯಾರೇಜ್ ಅಂದರೆ ಪರ್ಫೆಕ್ಟಾಗಿ ಇರೋ ಇಬ್ಬರು ಜೊತೆಗೆ ಬರೋದಲ್ಲ, ಜೊತೆಗೆ ಬಂದಾಗ್ಲೂ ಕೆಲವು ಇಂಪರ್ಫೆಕ್ಷನ್ಸ್ಗಳನ್ನು ಅದನ್ನು ಎಂಜಾಯ್ ಮಾಡೋಕ್ಕೂ ಕಲಿಬೇಕು. ಆ ಡಿಫ್ರೆನ್ಸಸನ್ನು ಎಂಜಾಯ್ ಮಾಡ್ತಾ ಮುಂದಕ್ಕೆ ಹೋಗೋದೇ ಒಂದು ಮ್ಯಾರೇಜ್ ಅನ್ನೋದು ಒಂದು ಥಿಯರಿ. ಸೊ ಐ ವಾಂಟ್ ಆಸ್ಕ್ ಅ ಕ್ವೆಶನ್ ಬಿಕಾಸ್ ಇವನ್ ಐ ಆಮ್ ಮ್ಯಾರಿಡ್, ಐ ನೋ ಎಂಥವ್ರನ್ನೇ ನೀವು ಮದುವೆ ಮಾಡ್ಕೊಂಡ್ರು ದೇ ವಿಲ್ ಆಲ್ವೇಸ್ ಬಿ ಡಿಫ್ರೆನ್ಸಸ್ ಇನ್ ಟರ್ಮ್ಸ್ ಆಫ್ ಥಾಟ್ಸ್, ಇರುತ್ತೆ. ಪರ್ಸ್ಪೆಕ್ಟಿವ್ಸ್. ಸೊ ನಿಮ್ಮ ಸಂಬಂಧ ಹೇಗೆ ಬೆಳೀತಾ ಇದೆ? ನಿಮ್ಮ ಸಂಬಂಧದ ಬುನಾದಿ ಏನು? ಲೈಕ್ ಡಿಸಿಷನ್ ಬಿಫೋರ್ ಮ್ಯಾರೇಜ್ ನಾನು ಏನು ಡಿಸೈಡ್ ಮಾಡೋದು ಅದನ್ನು ಉಳಿಸ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಶೀ ಈಸ್ ಆಲ್ಸೋ. ಯಾವುದೇ ಕಾರಣಕ್ಕೂ ಒಂದಿನ ಜಗಳ ಅಂತ ದೊಡ್ಡದಾಗ ಆಗೋದೇ ಇಲ್ಲ. ನಾನೇ ಕಾಂಪ್ರಮೈಸ್ ಆಗ್ಬಿಡ್ತೀನಿ ಅಥವಾ ಓಕೆ ಅವಾಯ್ಡ್ ಮಾಡಿಬಿಡ್ತೀನಿ. ಆಗಕ್ಕೆ ಶುರು ಆಗ್ತಿದ್ದಂಗೆ ಇನ್ಶಿಯಲ್ ಸ್ಟೇಜ್. ನಾನು ಕವಿತಂಗೆ ಹೇಳ್ತಾ ಇರ್ತೀನಿ, ಸಿ ಚಂದನ್ ಆ್ಯಂಡ್ ಕವಿತಾ ಅಲ್ಪ ಸ್ವಲ್ಪ ಫೇಮ್ ಇದೆ, ಗುಡ್ ಅಂದರೆ ಗುಡ್ ಫ್ಯಾಮಿಲಿ, ದುಡ್ಡು ಕೊರತೆ ಇಲ್ಲ, ವಿ ಹ್ಯಾವ್ ಎ ವಂಡರ್ಫುಲ್ ಸನ್, ಇಬ್ಬರು ಪೇರೆಂಟ್ಸು ಚೆನ್ನಾಗಿದ್ದಾರೆ, ಐ ಮೀನ್ ದ ಫ್ಯಾಮಿಲಿ ಅಗೇನ್. ಈ ಥರ ಲೈಫ್ನ ಎಷ್ಟು ಜನ ಡ್ರೀಮ್ ಮಾಡಿರ್ತಾರೆ, ಇಷ್ಟು ಹೆಸರು ಇಟ್ಕೊಂಡು ಇಷ್ಟು ಚೆನ್ನಾಗಿ ಇರಬೇಕು ಅಂತ ಎಷ್ಟು ಜನ ಡ್ರೀಮ್ ಮಾಡಿರ್ತಾರೆ. ನೀವು ತುಂಬ ಜನ ನೋಡಿ, ಎಷ್ಟೊಂದು ಜನ ಎಷ್ಟೊಂದು ಜನದ ಜೀವನದಲ್ಲಿ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಲಕ್ಕಿಲಿ ನಮ್ಗೆ ಇದೆಯೋ ಇಲ್ವೋ ಗೊತ್ತಿಲ್ಲ, ನಾವು ಅದನ್ನು ಕನ್ಸಿಡರ್ ಮಾಡ್ತಿಲ್ಲ ಪ್ರಾಬ್ಲಮ್ಸ್ ಅಂತ. ಎರಡೂ ವರ್ಕ್ ಆಗುತ್ತೆ. ಒಂದು ಇರೋ ಜಾಗನೂ ಹೇಗೆ ನೋಡ್ತಾ ಇದ್ದೀರಾ ಅನ್ನೋದು. ಹಾಂ. ಸೊ ಅವಳು ಹೌದಲ್ವಾ, ಎಷ್ಟು ಲಕ್ಷ ಜನ ಈ ಥರ ಕನ್ಸು ಕಾಣ್ತಿರ್ತಾರೆ, ಈ ಥರ ಲೈಫ್ ಇರಬೇಕು, ಒಂದು ಓನ್ ಹೌಸು, ಒಂದಷ್ಟು ಕಾರು. ವಿ ಆರ್ ಬ್ಲೆಸ್ಡ್, ಸೊ ಲೆಟ್ಸ್ ನಾಟ್ ಫೈಟ್. ಗ್ರ್ಯಾಟಿಟ್ಯೂಡ್, ಹಾಂ, ಕೃತಜ್ಞತೆ, ಖುಷಿಯಾಗಿರೋಣ. ಹಿಂಗಿದ್ರೇ ಈ ಸ್ಟೇಜಿಗೆ ಬಂದ್ರೇ ಕೆಲವ್ರು ಅಂದ್ಕೊಂಡಿರ್ತಾರೆ ನಾವು ಖುಷಿಯಾಗಿರ್ಬೋದು ಅಂತ. ನಾವು ಇನ್ನೇನಕ್ಕೆ ಯೋಚನೆ ಮಾಡ್ತಾಯಿದ್ದೀವಿ? ಅರ್ಥ ಆಗ್ತಿದ್ಯಾ? ಈ ಥರ ಲೈಫ್ ಇದ್ರೆ, ಒಂದು ಸೆಟಲ್ ಲೈಫ್ ಇದ್ರೇ ಖುಷಿಯಾಗಿರ್ಬೋದು ಅಂತ ಎಷ್ಟೊಂದು ನನಗೆ ಮನಸ್ಸಲ್ಲಿರುತ್ತಲ್ವ. ಆಲ್ವೇಸ್ ವಾಟ್ ನೆಕ್ಸ್ಟು, ಈ ನೆವರ್ ಸೆಟಲ್ಲು ಅನ್ನೋ ಕೆಲವು ಟ್ಯಾಗ್ ಲೈನ್ಸ್ಗಳು ಇನ್ನೂ ಬೇಕು ಅಂತ ಇರ್ತಾರೆ. ನೆವರ್ ಸೆಟಲ್ ಅದೆಲ್ಲ ಇದೆಯಲ್ಲ, ಎಲ್ಲಿಗೆ ಹೋಗ್ತಿದ್ದೀರಾ ನೀವು? ನಿಜ. ಅದು ಒಂದು ಮಾತಿದೆಯಲ್ಲ, ಬೇಕು ಒಂದೊಂದು ಬಡವ ಸಾಕು ಒಂದೊಂದು ಶ್ರೀಮಂತ ಅಂತ. ಹಾಂ. ಬಟ್ ಇವೆಲ್ಲ ಹೇಗಂದರೆ ಇರಬೇಕು, ಬಟ್ ಅಟ್ ದ ಸೇಮ್ ಟೈಮ್ ಒಂದು ಒಟ್ನಲ್ಲಿ ನಾವು ಗ್ರೋತ್ ಇರೋ ಹಂಗೆ ಇದನ್ನು ಮೇಂಟೈನ್ ಮಾಡ್ತಾ ದಟ್ ಈಸ್ ಇರಬೇಕು. ವರ್ಕಲ್ಲಿ ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲೇ ಇನ್ನೇನೋ ಯೋಚನೆ ಮಾಡಿಕೊಂಡು ಇರೋದು ನೀನು ಕಳ್ಕೊಳ್ತಾ ಇದ್ದೀರಾ, ಪ್ರೆಸೆಂಟ್ ನೀನು ಕಳ್ಕೊಳ್ತಾ ಇದ್ದೀರಾ ಅಂತ ನನ್ನ ಇದಷ್ಟೇ. ಇಂಟ್ರೆಸ್ಟಿಂಗ್. ವೆನ್ ಯುವರ್ ಲೈಫ್ ಈಸ್ ಸೋ ಬ್ಯೂಟಿಫುಲ್ ರೈಟ್ ನೌ, ಜಸ್ಟ್ ಎಂಜಾಯ್ ಇಟ್. ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಮಾಡಿ, ಪ್ರಾಬ್ಲಮ್ ಏನಿಲ್ಲ. ಬಟ್ ಏನೋ ಇಲ್ಲದೆ ಇರೋದು ಅದು ಬೇಕು ಇದು ಬೇಕು ಅಂತ ಐ ಡೋಂಟ್ ನೋ. ನನಗೆ ತುಂಬ ಜನ ಹೇಳ್ತಾರೆ. ವಾಟ್ಸ್ ಯೋರ್ ಗೋಲ್ ಆ್ಯಸ್ ಆನ್ ಟುಡೇ? ಇಲ್ಲಿವರೆಗೂ ಟು ನಾಟ್ ಹ್ಯಾವ್ ಗೋಲ್ಸ್. ಓಹ್ ವಾವ್, ಸೀರಿಯಸ್ಲಿ? ರೈಟ್ ನೋ ಐ ವಾಂಟ್ ಟು ರಿಲೀಸ್ ಮೈ ಮೂವಿ. ಇದು ಫ್ಲರ್ಟ್, ಅದೊಂದೇ ಗೋಲ್ ಇರೋ ಸದ್ಯಕ್ಕೆ. ಸೊ ಫ್ಲರ್ಟ್ ಈಸ್ ಒನ್ ಫೇಸ್ ಆಫ್ ನಿಮ್ಮ ಲೈಫ್. ಚಂದನ್ನ ಒಂದು ವ್ಯಕ್ತಿತ್ವಕ್ಕೆ ಒಂದೊಂದು ಲೇಬಲ್, ಡೈರೆಕ್ಟರ್ ಅನ್ನೋ ಒಂದು ಲೇಬಲ್ ಪ್ಲಸ್ ಪ್ರೊಡ್ಯೂಸರ್ ಅಲ್ವಾ? ಅಫ್ಕೋರ್ಸ್ ನಾನೀಗಷ್ಟೇ ನಾನು ಅದಕ್ಕೊಂದು ಆ್ಯಡ್ ಮಾಡ್ತೀನಿ ಲಾಸ್ಟ್ ಒನ್ಗೆ. ನಾನೀಗ ಬಿಲ್ಗೇಟ್ಸ್ ಆಗಬೇಕು ಅಂತ ಅಂದ್ಕೊಂಡ್ರೆ ಇಟ್ ಈಸ್ ಇಂಪಾಸಿಬಲ್ ಇನ್ ಇಂಡಿಯಾ. ಐ ವಿಲ್ ಟೆಲ್ ಯು ವೈ. ಅವರ ಓದಿದ ಕಾಲೇಜು ಬಿಲ್ಗೇಟ್ಸ್ US ಅಲ್ಲಿ, ಅವಾಗಿದ್ದ ಎಜುಕೇಷನ್, ಅವ್ರಿಗಿದ್ದ ಎಕ್ಸ್ಪೋಜರ್ ಟುವರ್ಡ್ಸ್ ದ ಕಂಪ್ಯೂಟರ್ ಇಲ್ಲಿ ಯಾರಿಗೂ ಇರಲಿಲ್ಲ. ದೆನ್ ಇಲ್ಲಿ ಹೆಂಗೆ ಬಿಲ್ಗೇಟ್ಸ್ ಆಗಕ್ಕೆ ಸಾಧ್ಯ ಯಾರಾದರೂ? ಆ ಎರ ಹೇಳ್ತಿರೋದು ನಾನು. ಗೋಲ್ ಇಟ್ಕೊಂಡು ನಾನು ಬಿಲ್ಗೇಟ್ಸ್ ಆಗಬೇಕು ಅಂದ್ರೆ ಹೆಂಗೆ ಆಗ್ತೀರಾ ನೀವು? ಆಗೋದೇ ಇಲ್ಲ, ಆಗಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಅಪ್ಪನ ಕೈಲಿ ಆಗಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ, ಯಾಕಂದ್ರೆ ಅವ್ರಿಗೇನು ಎಕ್ಸ್ಪೋಜರೇ ಇಲ್ಲ ಕಂಪ್ಯೂಟರ್ ಬಗ್ಗೆ ನಮ್ಮ ಇಂಡಿಯಾದಲ್ಲಿ ಅವಾಗ. ನಿಜ. ನಾನು ಯಾಕೆ ಶಾಕಲ್ಲಿದ್ದೀನಿ ಅಂದರೆ, ಪ್ರತಿ ಸತಿ ನಾನು ಪಾಡ್ಕಾಸ್ಟಿಗೆ ಅಂತ ಕೂತಾಗ ಕೆಲವು ಸ್ಟೋರೀಸನ್ನು ಇಟ್ಕೋತೀನಿ, ಅದನ್ನು ತೊಗೋಬೇಕಂತ. ನಾನು ಏನೂ ಮಾಡಿಲ್ಲ ಅಲ್ಲಿ, ನಿಮ್ಮ ಮುಂದೆನೇ ಹೆಂಗಿದು ಹಂಗೆ ಶೀಟ್ ತೋರಿಸ್ತೀನಿ. ಅದ್ರಲ್ಲಿ ಯಾವ ಕ್ವಶನ್ ಕೇಳಿಲ್ಲ ಅನ್ಸುತ್ತೆ. ಇಲ್ಲಿರೋ ಒಂದು ಸ್ಟೋರಿ ಇದು ಬರೋಕ್ಕಿದೆ. ಅದು ಓ ಹೌದಾ? ನೀವು ಏನು ಹೇಳ್ತಾ ಇದ್ದೀರಾ? ಡಿಟ್ಟೋ ಬಿಲ್ಗೇಟ್ಸು. ಅದೇ ಅವ್ರು ಇದ್ದಿದ್ದು ಒಂದು ಸ್ಕೂಲಲ್ಲಿ, ಆ ಕಾಲೇಜಲ್ಲಿ ಹೇಗೆ ಅವ್ರಿಗೆ ಅವರ್ಸ್ ಆಫ್ ಇಟ್ ಹಿ ಸ್ಪೆಂಟ್ ಆನ್ ಪ್ರೋಗ್ರಾಮಿಂಗ್, ಯೂನಿವರ್ಸಿಟಿ ಆಫ್ ವಾಷಿಂಗ್ಟನ್ ಕಂಪ್ಯೂಟರ್ ಲ್ಯಾಬು. ನನಗೆ ಯಾಕೆ ಇದು ಶಾಕ್ ಅನಿಸುತ್ತೆ ಅಂದರೆ, ನಾನು ಕೆಲವು ಸತಿ ನೋಡ್ತೀನಿ ಗೆಸ್ಟ್ಗಳಿಗೆ ಒಂದಷ್ಟು ವಿಚಾರಗಳನ್ನು ಏನೇನು ನಾನು ಎತ್ತಬೇಕಂತ ಅಂದ್ಕೊಂಡಿರ್ತೀನಿ ಗೊತ್ತಾ,
ಕೆಲವು ಸತಿ ಅವ್ರಲ್ಲಿ ಮುಂದೆ ಕೂತ್ಕೊಂಡಾಗ ಅದು ಬರೋಕ್ಕಿಂತ ಮುಂಚೆ ಅವರೇ ಅದನ್ನು ತೊಗೊಂಡಿರ್ತಾರೆ. ದಿಸ್ ಈಸ್ ರಿಯಲಿ ಅನ್ಎಕ್ಸ್ಪೆಕ್ಟೆಡ್. ನಾನು ಇದು ನೋಡಿದ್ದೆ ಅವಾಗಲೇ. ಯಾ ನಾನು ಇದನ್ನು ನೋಡ್ಬಿಟ್ಟು ಬಿಕಾಸ್ ಎಸ್ಟರ್ಡೇ ಓನ್ಲಿ ಐ ವಾಸ್ ಗೋಯಿಂಗ್ ಥ್ರೂ ದ ಥಿಯರಿ ವೇರ್ ದೇ ಟಾಕ್ ಅಬೌಟ್ ಲಕ್ಕು ಮತ್ತು ಟೈಮಿಂಗು ಅದ್ರದ್ದು ಸಕ್ಸಸ್ಸಿಗೆ. ಅವರದೇ ನೀವೇ ಹೇಳ್ದಂಗೆ ಕಾಲೇಜಲ್ಲಿ ಮೊದಲಿಂದಲೇ ಅವ್ರಿಗೆ ಗೊತ್ತಿಲ್ದಂಗೆ ಎಕ್ಸ್ಪೋಜರ್ ಸಿಕ್ಬಿಟ್ಟಿತ್ತು ಲ್ಯಾಬ್ಗಳಿಗೆ. 2 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಕಾಲೇಜಲ್ಲಿದ್ದರು. ಅವ್ರದ್ದೇ ಬೇರೆ ಸ್ಟೋರಿ ಇದೆ ಅದು. ಏನದು ನಮ್ಮ ಅಪ್ಪಂಗೆ ಅದು ಏನೇ ಆದ್ರೂ ಆ ಥರ ಆಗೋಕ್ಕಾಗ್ತಿರ್ಲಿಲ್ಲ. ನಿಮ್ಮ ತಂದೆಗೂ ವಾತಾವರಣ ಇಂಪಾರ್ಟೆಂಟು ಅನ್ನೋದು. ನಮ್ಮ ತಂದೆಗಾಗಲಿ ನಿಮ್ಮ ತಂದೆಗಾಗಲಿ ಆ ವಾತಾವರಣನೇ ಇರಲಿಲ್ಲ. ಎಲ್ಲಿ ಹೆಂಗೆ ಹೋಗ್ತೀರಾ ನೀವು, ಹೆಂಗೆ ಆಗೋಕ್ಕಾಗತ್ತೆ? ಐ ಥಿಂಕ್ ಬಹುಶಃ ಅದೇ ನಿಮ್ಮನ್ನು ಎಲ್ಲ ಒಂದು ಕಡೆ ರೆಸ್ಪಾನ್ಸಿಬಿಲಿಟಿ, ಇವಾಗ ನೀವೇ ಡೈರೆಕ್ಟ್ರು ನೀವೇ ಪ್ರೊಡ್ಯೂಸರ್ ಆದಾಗ ನನಗೆ ಅನ್ನಿಸ್ತು ಆ್ಯಕ್ಚುಲಿ. ನಾನು ಅದೇ ಬೇರೆ ಸಿನಿಮಾಗೆ ಅದು ಹಂಗೆ ಮಾಡ್ಬೋದಾಯ್ತು, ಅದು ಚೆನ್ನಾಗಿರ್ಬೋದಾಯ್ತು. ತುಂಬ ಡಿಸಪಾಯಿಂಟ್ ಆಗಿ ಬರ್ತೀನಲ್ಲ ಕೆಲವು ಸಿನಿಮಾಗಳಿಂದ. ಅವಾಗ ಅನ್ಸಿದ್ದು ನಾನೇನು ಮಾಡ್ತಾಯಿದ್ದೀನಿ, ಐ ಶುಡ್ ಡೂ ಎ ಮೂವಿ ಅಂತ. ಬೆರಳು ತೋರಿಸೋ ಬದಲು ಹಾಂ, ನಾನೇನಕ್ಕೆ ಆ್ಯಂಡ್ ನನಗೆ ಬರ್ತಿರೋ ಸ್ಕ್ರಿಪ್ಟ್ನ ನಾನು ರಿಜೆಕ್ಟ್ ಮಾಡ್ತಾಯಿದ್ದೀನಿ. ಮೇ ಬಿ ಸ್ಮಾಲ್ ಡೈರೆಕ್ಟರ್, ಹೊಸ ಡೈರೆಕ್ಟರ್ಸ್ ಇರ್ಬೋದು, ಬಟ್ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ದೆನ್ ವಾಟ್ ಯು ವಾಂಟ್? ಸೊ ಕೂತ್ಕೊಂಡು ಯೋಚನೆ ಮಾಡಿದಾಗ ಐ ಕೇಮ್ ಅಪ್ ವಿತ್ ದಿ ಸ್ಕ್ರಿಪ್ಟ್. ವಾವ್, ಐ ಸಾ ದ ಟ್ರೇಲರ್ ಚಂದನ್. ಎಲ್ಲದರಲ್ಲೂ ಫುಲ್ ಅಂದರೆ ರಿಯಲ್ ಚಂದನ್ ಇಸ್ ಸೋ ಫಿಲಾಸಫಿಕಲ್. ಅಂದರೆ ಸುಮ್ಮನೆ ಏನೋ ಗಾಳಿ ಬಂದ ಕಡೆ ಹೋಗೋರಲ್ಲ, ಯೋಚನೆ ಮಾಡಿ ಅದು ವಿಮರ್ಶೆ ಮಾಡಿ ಈ ಥರ ಇರೋ ಚಂದನ್ನು. ಅಫ್ಕೋರ್ಸ್ ಇವತ್ತು ಫ್ಲರ್ಟ್ ಅಂತ ಒಂದು ಟ್ರೇಲರನ್ನು ನೋಡಿದಾಗ ಲಾಟ್ ಆಫ್ ಪಂಚಸ್ ಹಿಯರ್. ಟ್ಯಾಗ್ಲೈನೇ ಪ್ಯೂರ್ ಡವ್ ಸ್ಟೋರಿ ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಪ್ಲಸ್ ಯುನೋ ಇಲ್ಲಿ ಇವತ್ತಿನ ಸಿಚುವೇಶನ್ಗೆ ಈ ಪೆನ್ ಡ್ರೈವ್ ಅಂದ ತಕ್ಷಣ ಎಲ್ಲರೂ ಇವತ್ತು ಅಫ್ಕೋರ್ಸ್ ವಿ ಆಲ್ ನೋ ಅದಕ್ಕೆ ಸಂಬಂಧಪಟ್ಟಂತೆ ಉಜ್ವಲ ಪ್ರಜ್ವಲ. ವೆನ್ ಐ ರೋಡ್ ದಿಸ್, ನಾನು ಬರೆದಾಗ ಇಟ್ ವಾಸ್ 2019 ಇದು. ಓಹೋ, ಆವಾಗ ನನಗೆ ಈಗಿರೋ ಪ್ರೆಸೆಂಟ್ ಸಿಚುವೇಶನ್ ಏನು ಗೊತ್ತಿರಲಿಲ್ಲ. ಸಮ್ಟೈಮ್ಸ್ ಇಟ್ಸ್ ವೆರಿ ಕೋಇನ್ಸಿಡೆನ್ಸ್ ಅಂತಾರಲ್ಲ. ಮೇ ಬಿ 5 years ಪ್ಲಾನ್ ಅವಾಗಲೇ ಮಾಡಿದ್ದೆ ಏನಾಗ್ಬೋದು ಫ್ಯೂಚರಲ್ಲಿ ಅಂತ. ಸೊ ಆಲ್ಸೋ ದೇ ಲಾಟ್ ಆಫ್ ಪಂಚಸ್, ಫುಲ್ ಮನಿ ಟ್ರ್ಯಾಪು, ಹನಿ ಟ್ರ್ಯಾಪು. ಮತ್ತು ಶ್ರೀನಗರ್ ಕಿಟಿ ಅವರು ಸಡನ್ನಾಗಿ ಒಂದು ಫ್ರೇಮಿಗೆ ಬರ್ತಾ ಇದ್ದಾರೆ, ಸುದೀಪ್ ಸರ್ ಹಾಡ್ತಾ ಇದ್ದಾರೆ. ಮತ್ತು ಇದು ನನಗೆ ಎಲ್ಲರೂ ಇಂಡಸ್ಟ್ರಿನಲ್ಲಿ ನೋಡ್ರೋ ಒಂದು ಮೂಮೆಂಟ್ ಇಸ್ ಮೀ ಟು ಮೂಮೆಂಟ್. ಬಟ್ ನೀವು ಒಂದು ಪರ್ಸ್ಪೆಕ್ಟಿವಲ್ಲಿ ಇದು ಮಾಡಿದ್ರಿ. ಅವ್ರದ್ದು ಕಾಪ್ರೇಷನ್ ಇದ್ದಾಗ ಅದು ಮೀ ಟು ಹೇಗೆ ವಿ ಟು ಅಲ್ವಾ ಅನ್ನೋದು. ಸೊ ಇದೆಲ್ಲ ಇಟ್ಕೊಂಡು ನಾವು ಐ ಸಿ ಇಟ್ ಇಸ್ ಅ ಕೋರ್ಟ್ ರೂಮ್ ಡ್ರಾಮಾ ಅಂತ ನನಗೆ ಅನಿಸಿರೋದು. ಬಟ್ ವಾಟ್ ಇಸ್ ಫ್ಲರ್ಟ್ ಆ್ಯಂಡ್ ಸಂಬಡಿ ಯೂಸ್ ನಾಟ್ ಐ ಡೋಂಟ್ ನೋ ರಿಯಲ್ ಲೈಫಲ್ಲಿ ನೀವು ಹೇಗೆ ಅಂತ, ಅಂದರೆ ಇಲ್ಲಿವರೆಗೂ ನೀವು ನೋಡಿರೋದು ವೈ ಫ್ಲರ್ಟ್? ನನಗೆ ಈ ಪ್ರೆಸೆಂಟ್ ಜನ್ರೇಷನ್ ಸಿನಿಮಾ ಮಾಡಬೇಕು ಅಂತ ಅನಿಸ್ತು. ಐ ಡೋಂಟ್ ವಾಂಟ್ ಟು ಬಿ ಲೈಕ್, ನಾನು ಹಿಂಗೆ ಲುಕ್ ಕೊಟ್ಟರೆ ಸ್ಲೋ ಮೋಷನಲ್ಲಿ ಕ್ಯಾಪ್ಚರ್ ಮಾಡೋದು, ಧೂಳು ಎಬ್ಬಿಸ್ಕೊಂಬರೋದು, ದಟ್ ನನಗೆ ಸೂಟ್ ಆಗಲ್ಲ. ಐ ವುಡ್ ಲೈಕ್ ಟು ಸಿ ಲೈಕ್ ಸುದೀಪ್ ಸರ್, ದರ್ಶನ್ ಸರ್, ಯಶ್ ಅವರು, ಶಿವಣ್ಣ, ಉಪೇಂದ್ರ ಸರ್, ಈ ಥರದವರು ಲೈಕ್ ಸ್ಟಾರ್ಸ್, ಬಿಗ್ ಸ್ಟಾರ್ಸ್ ಇನ್ ಅವ್ರ ಕನ್ನಡ ಇಂಡಸ್ಟ್ರಿ. ಅವ್ರು ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ನಾನು ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ ಸದ್ಯಕ್ಕೆ. ಟೈಮ್ ಲೈನ್ ಹೊಸಬ್ರುಗಳು ಮಾಡಿದಾಗಲೂ ನನಗೆ ಅಷ್ಟು ಕನ್ವಿನ್ಸ್ ಆಗ್ತಾ ಇರಲಿಲ್ಲ. ನನ್ನ ಪರ್ಸ್ನಲ್ ವ್ಯೂ ಅದು. ಅಂದರೆ ಓಕೆ, KGF ಮಾಡೋಕ್ಕಿಂತ ಮುಂಚೆ ರಾಮಾಚಾರಿ, ಗೂಗ್ಲಿ, ಕಿರಾತಕ, ಬ್ಲಾಕ್ ಬಸ್ಟರ್ಸ್ ಎಷ್ಟು. ಸೊ ಅಷ್ಟೆಲ್ಲ ನೋಡಿದ್ಮೇಲೆ ಒಂದು KGFಲ್ಲಿ ಆ ವಾಕ್ ನೋಡ್ಕೊಂಡು ಬರ್ತಾಯಿದ್ರೆ ಅವು ವಾವ್ ಅನಿಸುತ್ತೆ. ರೈಟ್, ಒಪ್ಕೊಳ್ತೀರಾ? ಈವನ್ ಕಾಂತಾರದಲ್ಲೂ ಅವರಷ್ಟೆಲ್ಲ ಕಿರಿಕ್ ಪಾರ್ಟಿ ಅದಕ್ಕಿಂತ ಮುಂಚೆಯಿಂದ ಅವ್ರು ಕಷ್ಟಪಟ್ಟು ಬಂದಿರೋದಕ್ಕೆ ಆ್ಯಸ್ ಅನ್ ಆ್ಯಕ್ಟರ್ ಕೂಡ ಅಕ್ಸೆಪ್ಟ್ ಮಾಡಿಬಿಟ್ರು ಎಲ್ಲರನ್ನು. ತುಂಬ ಅಂದರೆ ತುಂಬ. ಸೊ ನೀವೇನು ಹೇಳೋದಂದರೆ ಯಾವುದು ಎತ್ಕೋತಾನೆ ಒಂದು ಕಾಯಿ ಹಣ್ಣಾಗಕ್ಕೆ ಸಾಧ್ಯ ಇಲ್ಲ. ಅದು ರುಚಿ ಅವೆಲ್ಲ ಬರಬೇಕಂದ್ರೆ ಹಂತ ಹಂತಕ್ಕೂ ಆ ಬೆಳವಣಿಗೆ ಹೇಗೆ ನಾವು ಹಣ್ಣಲ್ಲೂ ನೋಡ್ತೀವೋ, ಒಂದು ಆ್ಯಕ್ಟರನ್ನು ಸೀಸನ್ಡ್ ಆಗಿ ಜನಗಳ ಆಕ್ಸೆಪ್ಟೆನ್ಸ್ ಜೊತೆಗೆ ಆ ಸ್ಟೇಚರ್ ಬೆಳೆಯೋಕ್ಕೂ ಹಂತ ಹಂತವಾಗಿ ತೊಗೊಳುತ್ತೆ. ಹಾಂ, ಫಸ್ಟ್ ಸೊ ನನಗೆ ಫ್ಲರ್ಟ್ ಅಂತ ಏನಕ್ಕೆ ಅಂದರೆ, ನನ್ನ ಒನ್ ಆಫ್ ದ ಫೇವ್ರೇಟ್ ಮೂವಿ ಅಂದರೆ ಉಪೇಂದ್ರ. 1999 or 2000 ಆ ಟೈಮಲ್ಲಿ ಬಂದಿದ್ದು. 10ನೇ ಕ್ಲಾಸ್ನಾಗ ನಾನು ಅವಾಗ 14 ಸರಿ ಸಿನಿಮಾ ಥಿಯೇಟ್ರಿಗೆ ಹೋಗ್ಬಿಟ್ಟಿದ್ದೆ. ನಮ್ಮ ಮನೇಲಿ ಟೆಲಿವಿಷನ್ ಇರಲಿಲ್ಲ, ಆಗ ಟಿ ವಿ ಇರಲಿಲ್ಲ. ಟಿ ವಿಲಿ ಏನು ಬರುತ್ತೆ ಗೊತ್ತಿಲ್ಲ, ಬಟ್ ನನಗೇನೋ ಒಂಥರ ಕ್ರೇಜ್ ಆ ಸಿನಿಮಾ. ಹೌದಲ್ವಾ, ನನ್ನ ಮೈಂಡ್ ಸೆಟ್ಟೇ ಚೇಂಜ್ ಮಾಡಿಬಿಡುತ್ತೆ ಆ ಸಿನಿಮಾ. ಎಲ್ಲ ಓಪನಾಗಿ ಮಾತಾಡೋದು, ಓಪನಾಗಿ ಹೇಳೋದು, ಲೋಫರ್ಗಳೆಲ್ಲರೂ ಹೌದು ಈ ಥರನೇ ಇರಬೇಕು, ಹೌದು ಎಲ್ಲರೂ ಮೋಸ್ಟ್ಲಿ ಹಿಂಗೆ ಇದ್ದಾರೆ ಅನಿಸುತ್ತೆ ಅಂತ. ಸೊ ಬಟ್ ಈಗ ಅದನ್ನು ಸಿನಿಮ್ಯಾಟಿಕ್ಕಾಗಿ ನೋಡಿದಾಗ ಒಡೆ ಕಲ್ಟ್ ಸಿನಿಮಾ, ಒಡೆ
ಎಕ್ಸ್ಟ್ರಾಡಿನರಿ ಸ್ಕ್ರೀನ್ ಪ್ಲೇ ಅಂತ ಅನ್ಸುತ್ತೆ. ಹ್ಞೂ ಸೊ ಆ ಒಂದು ಕನ್ಫ್ಯೂಷನ್ಸು, ಆ ಒಂದು ಎಕ್ಸ್ಟ್ರಾಡಿನರಿ ಒಂದೇನೋ ಹೇಳಕ್ಕೆ ಹೊರಟಿದ್ದಾರೆ, ಬಟ್ ಅದನ್ನು ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಥ್ರೂ ಹೇಳಿದ್ದಾರೆ, ಹ್ಞೂ ಇನ್ಕ್ಲೂಡಿಂಗ್ ಉಪೇಂದ್ರ ಸರ್ ಕ್ಯಾರೆಕ್ಟರ್. ಸೊ ನನಗದು ಟೆಕ್ಸ್ಟ್ ಬುಕ್ ಅನಿಸುತ್ತೆ ಸಿನಿಮಾಗೆ, ಸ್ಕ್ರೀನ್ ಪ್ಲೇಲಿ. ಹ್ಞೂ ಇಟ್ ಈಸ್, ನಾನು ಹೇಳ್ತೀನಿ, ಸಿಟ್ಫೀಲ್ಡ್ ಅಂತ ಕೇಳಿದ್ದೀರಾ, ಸ್ಕ್ರೀನ್ ರೈಟರ್, ಈಸ್ ಗುರು ಆಫ್ ಸ್ಕ್ರೀನ್ ರೈಟರ್ಸ್ ಆ್ಯಕ್ಚುಲಿ. ಸೈನ್ಫೆಲ್ಡ್ ಸಿಡ್ ಫೀಲ್ಡ್ ಅಂತ, ಈಸ್ ಎ ಪರ್ಸನ್ ಆ್ಯಂಡ್ ಅವ್ರದ್ದು ಸ್ಕ್ರೀನ್ ಪ್ಲೇ ವರ್ಕ್ ಬುಕ್ಸ್ ಎಲ್ಲ ಇರುತ್ತೆ, ನಮಗೆ ಅವೈಲೇಬಲ್ ಇರೋದು. ಬಟ್ ಈಸ್ ಲೈಕ್ ಗುರು ಆಫ್ ಹಾಲಿವುಡ್ ಸ್ಕ್ರೀನ್ ಪ್ಲೇಯಲ್ಲಿ. ಅವ್ರದ್ದೊಂದು ಪ್ಯಾಟ್ರನ್ ಇದೆ. ಕ್ಯಾನ್ ಐ ಟಾಕ್ ಆಲ್ ದಿಸ್? ಶೋರ್. ಓಕೆ. ಅವ್ರದ್ದೊಂದು ಪ್ಯಾಟ್ರನ್ ಇದೆ, ಲೈಕ್ 90 minutes or 100 minutes ಆಫ್ ಹಾಲಿವುಡ್ ಸಿನಿಮಾ. ಅದರಲ್ಲಿ ಯಾವ್ಯಾವ ಪಾಯಿಂಟಲ್ಲಿ ಯಾವ್ಯಾವ ರೀತಿ ಜನ ರಿಯಾಕ್ಟ್ ಮಾಡ್ತಾರೆ, ನಾವೇನು ಕೊಡಬೇಕಲ್ಲಿ, ಲೈಕ್ ವಿತಿನ್ 12 minutes ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ದ ಸಿನಿಮಾ. ವಿತಿನ್ ಸಮ್ ಮಿನಿಟ್ಸ್, ಲೈಕ್ 45th minute ಯು ಹ್ಯಾವ್ ಟು, ಲೈಕ್ ಮಿಡ್ ಪಾಯಿಂಟ್ ಅಂತಾರೆ, ಲೈಕ್ ಪ್ರೊಟಾಗನಿಸ್ಟ್ನ ಕರ್ಕೊಂಡೋಗಿ ಯಾವ ಕಷ್ಟಕ್ಕೆ ಸಿಗಾಕ್ಸ್ಬೋದು, ಅಥವಾ ಅಕಾರ್ಡಿಂಗ್ ಟು ದ ಸ್ಟೋರಿ ನಾನು ಹೇಳ್ತಿರೋದು, ಒಂದು ಕಾನ್ಫ್ಲಿಕ್ಟ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಪ್ಲಾಟ್ ಪಾಯಿಂಟ್ 2 ಬರೋಷ್ಟರಲ್ಲಿ ಯು ವಿಲ್ ರಿಲ್ಯಾಕ್ಸ್ ಮಾಡ್ಬೇಕು, ಅದನ್ನು ಒಂದು ಕನ್ಕ್ಲೂಷನ್ಗೆ ತೊಗೊಂಬರ್ಬೇಕು, ಆ್ಯಂಡ್ ದೆನ್ ಕ್ಲೈಮ್ಯಾಕ್ಸ್. ಅದ್ರ ಮಧ್ಯೆ ತುಂಬ ಸ್ಟ್ರಕ್ಚರ್ಡ್ ಸ್ಕ್ರೀನ್ ಪ್ಲೇ ಅದು. ಯು ಟೇಕ್ ಎನಿ ಗ್ರೇಟ್ ಮೂವೀಸ್ ಆ ಸ್ಟ್ರಕ್ಚರ್ನ ಫಾಲೋ ಮಾಡುತ್ತೆ. ಲೈಕ್ ಟೈಟಾನಿಕ್ ಆ್ಯಂಡ್ ಮುಂಗಾರು ಮಳೆ, ಸ್ಕ್ರೀನ್ ಪ್ಲೇ ವೈಸ್ ಎರಡು ಒಂದೇ. ಕ್ಯಾನ್ ಯು ಡಿಕೋಡ್ ದಟ್? ನನಗನ್ಸಿರೋದು, ನಾನು ಡಿಕೋಡ್ ಮಾಡ್ದಂಗೆ, ಒಂದು ಎಂಗೇಜ್ ಆಗಿರೋ ಹುಡುಗಿನ ಮುಂಗಾರು ಮಳೆ ಲವ್ವಲ್ಲಿ ಬೀಳಿಸೋದು. ಟೈಟಾನಿಕ್ ಏನು ಅದು ಹಂಗೆ ಅಲ್ಲ, ಆಗಲೇ ಎಂಗೇಜ್ ಆಗಿರ್ತಾಳೆ, ಶಿಪ್ಪಲ್ಲಿ ಇರ್ತಾಳೆ, ಕಾನ್ಫ್ಲಿಕ್ಟು, ಈ ಹುಡುಗನ ಜೊತೆಗೆ ಲವ್ ಮಾಡೋದು. ಕರೆಕ್ಟಾ? ಅಲ್ಲಿ ಒಬ್ಬ ಬರ್ತಾನೆ, ಇವ್ನಿಗೆ ಹೊಡಿತಾನೆ, ಇಲ್ಲಿ ಒಬ್ಬ ಬರ್ತಾನೆ. ನಮ್ಮ ಮೈಸೂರು ಅಶ್ವಥ್ ಅವ್ರು ಮಾಡಿರೋ, ನೀನಾಸಂ ಅಶ್ವಥ್ ಅವ್ರು ಮಾಡಿರೋದು. ಸೊ ಗೊತ್ತಿಲ್ಲ ಅದು ಹಾಗೆ ಆಗಿದೆಯಾ ಅಥವಾ ನಿಜವಾಗ್ಲೂ ಅದೇ ಥರ ಮಾಡಿದರೆ, ನನಗೆ ಗೊತ್ತಿಲ್ಲ. ಬಟ್ ಗ್ರೇಟ್ ಮೂವೀಸ್ ಫಾಲೋಸ್ ದಟ್ ಪ್ಯಾಟ್ರನ್, ಇನ್ಕ್ಲೂಡಿಂಗ್ DDLJ, ಇನ್ಕ್ಲೂಡಿಂಗ್ ಕಿರಿಕ್ ಪಾರ್ಟಿ. ದಟ್ ಪ್ಯಾಟ್ರನ್ ಫಾಲೋ ಮಾಡುತ್ತೆ. ಗೊತ್ತಿಲ್ಲ, ಅದು ಗೊತ್ತಿದ್ದು ಮಾಡಿರ್ತಾರೆ, ನನಗೆ ಗೊತ್ತಿಲ್ಲ ಅದು. ನಾನು ಗ್ರೇಟ್ ಸಿನಿಮಾಸ್ ನೋಡಿದಾಗ ಆ ಪ್ಯಾಟ್ರನ್ ನನಗೆ ಅನಿಸಿದೆ. ಸೊ ಇವು ಬೇಸಿಕ್ಲಿ ಯುವರ್ ಅನ್ ಅಬ್ಸರ್ವರ್, ನೋಡ್ತಾ ಇದ್ದೀರಾ, ಡಿಕೋಡ್ ಮಾಡ್ತಾ ಇದ್ದೀರಾ. ಹೌದೌದು. ಬಟ್ ಉಪೇಂದ್ರ ಅದಲ್ಲ. ಉಪೇಂದ್ರ ಮೂವಿ ಆ ಪ್ಯಾಟ್ರನ್ನೇ ಫಾಲೋ ಮಾಡಲ್ಲ. ಅವ್ರದೇ ಪ್ಯಾಟರ್ನ್. ದೇರ್ ಇಸ್ ನೋ ಪ್ಯಾಟರ್ನ್ ಇನ್ ಪರ್ಟಿಕ್ಯುಲರ್ಲಿ ದಟ್ ಮೂವಿ. ಅದು ಹೆಂಗೆ ನಾನು ಹೇಳೋದು ಅಂತ ಗೊತ್ತಿಲ್ಲ. ಒಂಥರ ಅವ್ರು ದ್ರೋಣಾಚಾರ್ಯ ಇದ್ದಂಗೆ ನಮ್ಮಂಥ ಏಕಲವ್ಯಗಳಿಗೆ. ಸೊ ಐ ಫೆಲ್ಟ್ ಐ ವಾಂಟ್ ಟು ಕ್ರಿಯೇಟ್ ಒನ್ ಸ್ಕ್ರೀನ್ ಪ್ಲೇ ವಿಚ್ ಇಸ್ ಔಟ್ ಆಫ್ ದಿಸ್ ಪ್ಯಾಟರ್ನ್. ಬಟ್ ಉಪೇಂದ್ರ ಅಂದರೆ ಆ ಉಪೇಂದ್ರ ದಿಸ್ ಪರ್ಟಿಕ್ಯುಲರ್ ನಾರ್ಮಲ್ ಸ್ಟ್ರಕ್ಚರ್ ಅದನ್ನು ಸಿಟ್ಫೀಲ್ಡ್. ಸೊ ಅವ್ರ ಪ್ಯಾಟರ್ನ್ ಇಸ್ ವಾಟ್ ಯು ಆರ್ ಟ್ರೈಂಗ್ ಟು ಫಾಲೋ. ಓಕೆ, ಐ ವಾಂಟ್ ಟು, ಅಂದರೆ ಅದನ್ನು ಮಿಕ್ಸಪ್ ಮಾಡಬೇಕು ಅಂತ. ಸೊ ಐ ಕೇಮ್ ಅಪ್ ವಿತ್ ದಿಸ್ ಸ್ಟೋರಿ. ನೀವು ಟ್ರೇಲರ್ ನೋಡಿದ್ರೆ ಓಕೆ ದೇರ್ ಈಸ್ ಸಮ್ ಸ್ಟೋರಿ ಅನಿಸುತ್ತೆ, ಬಟ್ ಅದೇನಾ ನಿಜ? ನೀವು ಫಸ್ಟ್ ಹಾಫ್ ನೋಡಿದ್ರೂ ಗೊತ್ತಾಗಲ್ಲ. ಪ್ರೀ ಕ್ಲೈಮ್ಯಾಕ್ಸ್ ತನಕನೂ ಬೇರೆ ಥರ ಇರುತ್ತೆ. ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬೇರೆ ರಿಸಲ್ಟ್ ಬರುತ್ತೆ, ಕ್ಲೈಮ್ಯಾಕ್ಸಲ್ಲಿ ಇಟ್ಸ್ ಎ ಡಿಫ್ರೆಂಟ್ ಸ್ಟೋರಿ ಆಲ್ ಟುಗೆದರ್. ಸೊ ಆ ಥರ ಐ ಹ್ಯಾವ್ ಮೇಡ್ ಸಮಥಿಂಗ್ ಎಕ್ಸ್ಪೆರಿಮೆಂಟ್ಲಿ. ಲೈಕ್ ಐ ಫೆಲ್ಟ್ ಇಟ್ಸ್ ಎ ಗ್ರೇಟ್ ಮೂವಿ ಅಂತ ನನಗನ್ಸಿದೆ. ಆ್ಯಸ್ ಆಬ್ವಿಯಸ್ಲಿ ಹೆತ್ತವ್ರಿಗೆ ಹೆಗಣಾನ ಮುದ್ದು. ಬಟ್ ಹೂಎವರ್ ಹ್ಯಾಸ್ ವರ್ಕ್ಡ್ ದೇ ಹ್ಯಾವ್ ಸ್ಪೋಕನ್ ಟು ಮೀ ಹವರ್ಸ್ ಟುಗೆದರ್. ಅಂದರೆ ಲೈಕ್ ಸಿನಿಮಾ ಬಗ್ಗೆ ಡಿಸ್ಕಷನ್ ಮಾಡಿಕೊಂಡು, ಈಗ SFX ಕಳಿಸಿದ್ರೆ ಅಥವಾ ನಮ್ಮ ಎಡಿಟರು ಹವರ್ಸ್ ಮಾತಾಡಿದ್ದಾರೆ ಸಿನಿಮಾ ಬಗ್ಗೆ. ಇದು ಹೇಗೆ ಇದನ್ನು ಡಿಕೋಡ್ ಮಾಡೋದು ಹೇಗೆ, ಇದನ್ನು. ಸೊ ಐ ಫೆಲ್ಟ್ ಇಟ್ ಚೆನ್ನಾಗಿದೆ. ಬಟ್ ನನಗೆ ಸಿನಿಮಾ ರಿಲೀಸ್ ಆಗೋ ತನಕ ಏನೂ ಮಾತಾಡೋಕ್ಕೆ ಅಷ್ಟಿಲ್ಲ ಅಲ್ಲ. ಫಸ್ಟ್ ಟೈಮ್ ಡೈರೆಕ್ಟರ್, ನಾನು ಏನು ಹೇಳ್ಕೊಳಕ್ಕಾಗಲ್ಲ ಏನಿದೆ ಸಿನಿಮಾಲಿ ಅಂತ. ಸೊ ಸಿನಿಮಾ ರಿಲೀಸ್ ಆದಮೇಲೆ ಐ ಕ್ಯಾನ್ ಟಾಕ್ ಅಬೌಟ್ ದೋಸ್ ಥಿಂಗ್ಸ್. ಬಟ್ ಆಲ್ ದ ಟೆಕ್ನಿಷಿಯನ್ಸ್ ಹೂ ಹ್ಯಾವ್ ವರ್ಕ್ಡ್. ಯಾರ್ಯಾರು ಸಿನಿಮಾ ನೋಡಿದ್ದಾರೆ ಈಗಾಗಲೇ? ಸುದೀಪ್ ಸರ್ ನೋಡಿದ್ರಾ? ಇಲ್ಲ ನೀವು ಐ ಮೀನ್ ಫುಲ್ ರಫ್ ಎಂಡ್ವರೆಗೂ ನೀವು ನೋಡಿದ್ದೀರಾ? ಒಂದು ಫಸ್ಟ್ ಕಾಪಿ ಆಗಿದೆಯಾ? ಈಗ ಆಗಿರುತ್ತೆ ಮೈನು ಫಸ್ಟ್ ಕಾಪಿ ಅಂದರೆ ಎಡಿಟ್ ಲಾಕ್ ಆಗಿದೆ. ಬೇರೆದೆಲ್ಲ ನಡೀತಾ ಇದೆ, ಲೈಕ್ ಮ್ಯೂಸಿಕ್ ಆಲ್ಮೋಸ್ಟ್ ಡನ್, ಡಬ್ಬಿಂಗ್ ಆಲ್ಮೋಸ್ಟ್ ಡನ್. ಬಟ್ ಫಸ್ಟ್ ಕಾಪಿ ಅಂತ ನೋಡಿಲ್ಲ ಇನ್ನು. SFX ಎಲ್ಲ ನಡೀತಾ ಇದೆ. ಸೊ ನಿಮ್ಮಲ್ಲಿ ಯಾವಾಗಲೂ ಒಬ್ಬ ಆ್ಯಕ್ಟರ್ ಆಗಿ
ಆ್ಯಂಡ್ ದ ಸೇಮ್ ಟೈಮ್ ಡೈರೆಕ್ಟರ್ ಆಗಿ ಆ ಒಂದು ಕಥೆನ ಥರ್ಡ್ ಪರ್ಸನ್ಸ್ ವ್ಯೂನಲ್ಲಿ ನೋಡೋ ಒಂದು ಇದನ್ನು ಹೇಗೆ ಮೇಂಟೈನ್ ಮಾಡ್ತೀರಾ? ಸಿ ಎಲ್ಲರೂ ಕತೆ ಬರಿಬೋದು, ರೈಟ್? ಎಲ್ಲರ ಹತ್ರನೂ ಒಂದೊಂದು ಕತೆ ಇದೆ. ಯಾರೋ ಒಂದು ಸಿನಿಮಾ ಮಾಡೋಣ ಒಂದು ಕತೆ ಹೇಳಿದ್ರೆ ಹೇಳೇ ಹೇಳ್ತಾರೆ, ಯಾರಾದರೂ ಏನಾದರೂ ಒಂದು ಸ್ಟೋರಿ ಹೇಳ್ತಾರೆ, ಗುಡ್ ಆರ್ ಬ್ಯಾಡ್. ಸೊ ನಮ್ಮಲ್ಲೂ ಒಂದು ಕತೆ ಹುಟ್ಟುತ್ತೆ, ಅದಕ್ಕೆ ಸಿನಿಮಾ ಟಚ್ ಕೊಡಬೇಕು. ಸಿನಿಮಾ ಪ್ರಕಾರ ಅಂದರೆ ಲೈಕ್ ಪ್ರಾಪರ್ ಸ್ಕ್ರೀನ್ ಪ್ಲೇ, ಪ್ರಾಪರ್ ಈಗ ಇವೆಲ್ಲ ಹೇಳಿದ್ರಲ್ಲ. ಹಾಂ, ಒಂದು ಸೀಟ್ ತುದಿಗೆ ಬರಬೇಕು, ಜನ ಆ ಥರ ಕೂರಿಸ್ಬೇಕು ನೀವು, ಇಲ್ಲ ನಗಿಸ್ಬೇಕು. ನನ್ನ ಪ್ರಕಾರ ಒಂದು ಸಿನಿಮಾ ನನಗಿಷ್ಟ ಆಗೋದು, ನನ್ನ ಪ್ರಕಾರ ನನಗಿಷ್ಟ ಆಗೋದು ಇದು ಯಾರ ವ್ಯೂ ಪಾಯಿಂಟು ಅಲ್ಲ, ದಿಸ್ ಇಸ್ ಓನ್ಲಿ ಮೈ ವ್ಯೂ ಪಾಯಿಂಟ್. ನಾನು ಹೋಗಿ ಟಿಕೆಟ್ ಕೊಟ್ಟು ಸಿನಿಮಾ ನೋಡೋಕ್ಕೆ ಕೂತ್ಕೊಂಡಾಗ ನಾನು ಕೇಳಿದ್ ನನಗೇನು ಕೊಡ್ತಿದ್ಯಾ ಫಸ್ಟ್ ಹೇಳು. ಐ ಆಮ್ ಎ ಸೆಲ್ಫಿಶ್ ಆಡಿಯನ್ಸ್ ನಾನು. ಓಕೆ, ನಗಿಸ್ತಾ ಇದೆಯಾ, ಅಳಿಸ್ತಾ ಇದೆಯಾ, ಅಸಹ್ಯ ಪಡಿಸ್ತಾ ಇದೆಯಾ, ಎನಿ ಎಕ್ಸ್ಪ್ರೆಷನ್ ಹೊಡೆಮಿಗೆ, ಅಥವಾ ಪ್ಯಾಟ್ರಿಯಾಟಿಸಮ್ ಉಕ್ಕರಿತಿದೆಯಾ, ಯಾರು ಹೊಡಿಬೇಕು ಅಂತ ಅನ್ನಿಸ್ತಾ ಇದೆಯಾ, ಎನಿಥಿಂಗ್, ಏನೂ ಇಲ್ಲದೆ ನಿನ್ನ ನೋಡೋಕ್ಕೆ ನಾನು ನಿನಗೆ ಬರಲಿ ಅಂತ ಅನ್ಸುತ್ತೆ ಒಂದ್ಸರಿ. ನೀನು ನನಗೆ ಎಮೋಷನ್ ಕನೆಕ್ಟ್ ಮಾಡಿಲ್ಲ ಅಂದರೆ, ಎಮೋಷನ್ ಕನೆಕ್ಟ್ ಮಾಡಿದ್ರೆ ನಿನ್ನೇ ನೋಡೋಕ್ಕೆ ಬರೋದು, ಕನೆಕ್ಟ್ ಮಾಡಿಲ್ಲ ಅಂದರೆ ನಿನ್ನನ್ನು ಯಾಕೆ ನೋಡೋಕ್ಕೆ ಬರಲಿ ಅಂತ ಆ್ಯಸ್ ಅನ್ ಆಡಿಯನ್ಸ್ ಕೇಳೋದು. ಇಟ್ ಮೇ ಬಿ ಅಮೀರ್ ಖಾನ್ 3 Idiots ಸಿನಿಮಾನ ಅಷ್ಟು 3 ಕ್ಯಾರೆಕ್ಟರ್ ನೋಡೋಕ್ಕೆ ಒಂದು 10 ಸರಿ ಹೋಗಿದ್ದೀನಿ. ಅದೇ ಇನ್ನೊಂದು ಸಿನಿಮಾ ಮೊನ್ನೆ ಲಾಲ್ ಸಿಂಗ್ ಚೆಡ್ಡಾ, ಏನು ನೋಡಲಿ ಅಂತ ಅನ್ನಿಸ್ತು. ಸೊ ದ ಸಿನಿಮಾ ಟಾಕ್ಸ್. So you're saying it is always a subject which is the hero. What the subject is trying to do to the audience. That is the takeaway for the audience. And ಅದನ್ನ of course ಒಂದು ದೊಡ್ಡ ಆ್ಯಕ್ಟರ್ ಕ್ಯಾರಿ ಮಾಡ್ತಾರೋ ಯಾರೋ, that's a separate chapter. That character, you should see the character in that, not the hero or actors. When you see the characters, ನೀವು ಕನೆಕ್ಟ್ ಆಗ್ಬಿಡ್ತೀರ. ಇಲ್ಲಾಂದರೆ ಯು ವಿಲ್ ಸಿ ಶಾರುಖ್ ಖಾನ್ ಅಷ್ಟೇ. ಎಲ್ಲಿವರೆಗೂ ನಾವು ಸ್ಟಾರನ್ನು ನೋಡಿದೆ ಪಾತ್ರ ದೊಡ್ಡದಾಗತ್ತೋ ಸ್ಟಾರ್ಗಿಂತ. ಚಕ್ದೆ ಒಬ್ಬ ಕಬೀರ್ ಖಾನ್, ಐ ಮೀನ್ ಕೋಚ್, ಎಷ್ಟು ಸಖತ್ತಾಗಿ ಕನೆಕ್ಟ್ ಆಗ್ಬಿಡ್ತಾರೆ ಸ್ಟಾರ್ಟಿಂಗ್ ಹತ್ರ. ಥ್ರೂ ಔಟ್ ದ ಮೂವಿ ಒಂದು ಗೂಸ್ ಬಂಪ್ಸ್ ಬರುತ್ತೆ, ಒಂದು ಪೇಟ್ರಿಯಾಟಿಸಮ್. ಎಸ್ಪೆಷಲಿ ಒಂದು ಸೀನ್ ಇದೆ, ಹುಡುಗಿರ್ದು ಮ್ಯಾಚ್ ನಡೆಯುತ್ತೆ, ಹುಡುಗಿರು ಸೋಲ್ತಾರೆ, ಬಟ್ ಸ್ಟಿಲ್ ಇವರು ಆಲ್ ದ ಬೆಸ್ಟ್ ಹೇಳ್ತಾರೆ. ಒಂದು ಹಿಂಗೆ ಸಮ್ ರಿಯಾಕ್ಷನ್ಸ್ ಹೋಗುತ್ತೆ, ಅದು ಥರ ಎಷ್ಟು ಖುಷಿಯಾಗುತ್ತೆ ಆ ಸೀನ್ ಅಂದರೆ. ದೇರ್ ಆರ್ ಸೋ ಮೆನಿ ಮೂಮೆಂಟ್ಸ್ ಇನ್ ಇಂಡಿಯನ್ ಸಿನಿಮಾಸ್, ನಮ್ಮ ಕನ್ನಡದಲ್ಲೂ ಎಷ್ಟೊಂದು ಒಳ್ಳಿದೆ. ಸೊ ಆ ಥರ ಏನಾದ್ರು ಕನೆಕ್ಷನ್ ಇರಬೇಕು ಅಂತ ನನಗನ್ಸೋದು. ನನಗೇನಾದರೂ ಕೊಡು, ನನಗೆ ಎಮೋಷ್ನಲಿ ಕನೆಕ್ಟ್ ಆಗಿ ಕೊಡು, ಇಲ್ಲ ನಗಿಸ್ಬಿಟ್ಟು ಕಳಿಸು, ಪರವಾಗಿಲ್ಲ. ಈ ಸಿನಿಮಾದಲ್ಲಿ ಆಡಿಯನ್ಸಿಗೆ ಏನು ಎಮೋಷನ್ ಗ್ಯಾರಂಟಿಡ್ ಗೊತ್ತಿಲ್ಲ, ನಾನು ಗ್ಯಾರಂಟಿ ಏನು ಕೊಡೋಕ್ಕಾಗಲ್ಲ. ಅಂದರೆ ಅಟ್ಲೀಸ್ಟ್ ಇನ್ ಯೋರ್ ಪರ್ಸ್ಪೆಕ್ಟಿವ್. ಸಿ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಈಗ ಕೋರ್ಟ್ ಡ್ರಾಮಾ ಬಂದರೆ ಕನ್ಫ್ಯೂಷನ್ಸ್ ಆ್ಯಂಡ್ ಕ್ಯೂರಿಯಾಸಿಟಿ ತುಂಬ ಇದೆ ಅಂತ ಅನಿಸುತ್ತೆ, ನಾನು ಅಂದ್ಕೊಂಡಿರೋದಾಗೇನು ಆ್ಯಸ್ ಎ ಸಿನಿಮಾ ಮಾಡಿರೋನ ಪ್ರಕಾರ. ಅಗೈನ್ ತುಂಬ ಲಾಜಿಕಲಿ ಕೆಲವೊಂದು ಸಾಧು ಕೋಕಿಲ ಅವ್ರು ಕೇಳ್ತಾ ಇರ್ತಾರೆ, ಅವ್ರೊಂಥರ ಜೋಕರ್ ಥರ ಕಾಣಿಸಿರ್ತಾರೆ ಇದರಲ್ಲಿ ಕೋರ್ಟಲ್ಲಿ. ಬಟ್ ಅವ್ರು ಕೇಳೋ ಕ್ವಶನ್ ಆ್ಯಕ್ಚುಲಿ ನಿಜ ಅನಿಸುತ್ತೆ, ಗೊತ್ತಾ ನಿಮಗೆ? ಪ್ರೊವೋಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಬಾಯ್ಸ್ ಹಾಸ್ಟೆಲ್ ಮುಂದೆ ಒಂದು ಚಂದವಾದ ಹುಡುಗಿ ಚಿಕ್ಕ ಚಡ್ಡಿ ಹಾಕೊಂಡು ಹೋಗ್ತಿರ್ತಾರೆ. ಬಾಯ್ಸ್ ನೋಡಿ ಗುರಾಯಿಸ್ತಾರೆ, ಯಾರು ತಪ್ಪು? ಹುಡುಗರು ತಪ್ಪು. ಅದೇ ಲೇಡೀಸ್ ಹಾಸ್ಟೆಲ್ ಮುಂದೆ ಅದೇ ಸೈಜ್ ನಿಕ್ಕರ್ ಹಾಕೊಂಡು ಒಬ್ಬ ಹುಡುಗ ಹೋಗ್ತಿರ್ತಾರೆ. ಹುಡುಗಿರು ಕೆಡ್ದಾಗ ಅಂದರೆ ಅಸಹ್ಯವಾಗಿ ನೋಡ್ತಾರೆ. ಇಲ್ಲಿ ಯಾರು ತಪ್ಪು? ಆ ಹುಡುಗ ಯಾಕೆ ಹಾಕೊಂಡು ಹೋಗ್ಬೇಕಲ್ಲಿ ಅಂತ ಕೇಳ್ತಾರೆ. ಅವನು ಯಾಕೆ ಚಡಿಲಿ ಓಡಾಡ್ತಿದ್ದಾನೆ ಅಂತ. ಈಗ ಯಾರ ದೃಷ್ಟಿ ತಪ್ಪು, ಯಾರ ಬಟ್ಟೆ ತಪ್ಪು ನನಗೆ ಹೇಳಿ ನೀವು. ಇದು ಫಿಲಾಸಫಿಕಲ್. ಇದು ಪ್ರಪಂಚ ಹೇಳ್ತಾರೆ ಸೃಷ್ಟಿ ಸರಿಗಿದೆ, ದೃಷ್ಟಿನೇ ಯಾವತ್ತು ಅನ್ನೋದು. ಸೊ ಈಗ ಈ ಹುಡುಗ ಅಂಡರ್ವೇರಲ್ಲಿ ಹೋಗ್ತಿರ್ತಾನೆ, ಹುಡುಗಿರು ಅಸಹ್ಯ ಆಗುತ್ತೆ ಅಂದ್ಕೊಳ್ಳಿ, ಯಾರು ತಪ್ಪದು? ಯಾರು ತಪ್ಪು? ಓನ್ಲಿ ಐ ವಿಲ್ ಟೆಲ್ ಯು ದ ಇಂಟೆನ್ಷನ್ಸ್ ವಿಚ್ ಇಸ್ ಇನ್ ಯುವರ್ ಮೈಂಡ್ ಆರ್ ರಾಂಗ್ ಅಷ್ಟೇ. ಯಾರ ಇಂಟೆನ್ಷನ್ ರಾಂಗ್ ಇರುತ್ತೋ ಅದು ಮಾತ್ರ ತಪ್ಪು. ಸೊ ಸಿನ್ಸ್ ವಿ ಆಲ್ರೆಡಿ ಸ್ಪೋಕನ್ ಅಬೌಟ್ ಸಕ್ಸಸ್ಸು ಫೇಲ್ಯೂರು ಮನಿ ಅನ್ನೋದು ಎಲ್ಲರೂ ಐ ಥಿಂಕ್ ತುಂಬ ಮುಂದೆ ಬಂದ್ಬಿಟ್ಟು ವಿ ಆರ್ ಟಾಕಿಂಗ್ ಅಬೌಟ್ ದ ಮೂವಿ. I'll come back to that. ಸಕ್ಸಸ್ ಬಗ್ಗೆ ಆಗಲೇ ಮಾತಾಡಿದ್ರಿಂದ, ವಾಟ್ ಈಸ್ ಸಕ್ಸಸ್ ಅಕಾರ್ಡಿಂಗ್ ಟು ಯು? ಐ ರೆಡ್ ಅ ಲೈನ್ ವಿಚ್ ಇಸ್ ಸೋ ಟ್ರೂ. ಐ ಫೀಲ್ ಸಕ್ಸಸ್ ಇಸ್ ನಾಟ್ ಓನ್ಡ್, ಇಟ್ ಈಸ್ ರೆಂಟೆಡ್. ಪ್ರತಿಯೊಬ್ಬರು ಯಾರೂ ಸಕ್ಸಸ್ಸನ್ನು ಕೊಂಡ್ಕೊಳ್ಳಲ್ಲ, ಬಾಡಿಗೆಗೆ ತೊಗೊಂಡಿರ್ತೀವಿ ಅಷ್ಟೇ. ಮತ್ತು ಅದಕ್ಕೆ ಪ್ರತಿದಿನ ಕಟ್ತಾನೆ ಇರ್ತೀವಿ ಬಾಡಿಗೆ ಅಂತ, ಅದನ್ನು ಉಳಿಸ್ಕೊಳ್ಳೋಕ್ಕೆ. ಟೂ ಡಿಫ್ರೆಂಟ್ ಥಿಂಗ್ಸ್, ಸಕ್ಸಸ್ ಆ್ಯಂಡ್ ಸಕ್ಸಸ್ಫುಲ್. ಬೀಯಿಂಗ್ ಸಕ್ಸಸ್ಫುಲ್, ಸಕ್ಸಸ್ ಈಸ್ ಲೈಕ್ ಫೇಸ್ ಆಫ್ ಲೈಫ್. ಬೀಯಿಂಗ್ ಸಕ್ಸಸ್ಫುಲ್ ಈಸ್ ಲೈಫ್ ಲಾಂಗ್ ಇರುತ್ತೆ.
ಯು ಕೆನಾಟ್ ಸೇ ಅಮಿತಾಬ್ ಬಚ್ಚನ್ ಸರ್ ಈ ವಾಸ್ ಸಕ್ಸಸ್ ಅಂಡ್ ಒಂದು ಟೈಮಲ್ಲಿ ಸಕ್ಸಸ್ ಆಗಿದ್ರು ಅಂತೇನು ಹೇಳೋಕ್ಕಾಗಲ್ಲ. ಈಸ್ ಎ ಸಕ್ಸಸ್ಫುಲ್ ಆ್ಯಕ್ಟರ್. ಈಗಿಂದ ಕೆಲಸ ಮಾಡಿಲ್ಲ ಅಂದ್ರೂ ಅವರು ಇನ್ನೂ 100 ವರ್ಷನೂ ಅವ್ರ ಹೆಸರು ಅಮಿತಾಬ್ ಬಚ್ಚನ್ ದಿ ಲೆಜೆಂಡ್ ಅಂತಲೇ ಇರುತ್ತೆ. ಸೊ ದರ್ 2 ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಇದು ಗೊತ್ತಿಲ್ಲ ನೀವು ಅಕ್ಸೆಪ್ಟ್ ಮಾಡ್ತಿರೋ ಇಲ್ವೋ. ನನ್ನ ಮೂವಿ ಸಕ್ಸಸ್ ಆಗ್ಬೋದು, ಬಟ್ ಲೈಫ್ ಸಕ್ಸಸ್ಫುಲ್ ಆಗೋಕ್ಕೆ ಅದೊಂದು ಜರ್ನಿ ಆಫ್ ಸಕ್ಸಸ್. ಸೊ ನಾವು ವಿತ್ ದಿಸ್ ಪರ್ಸ್ಪೆಕ್ಟಿವ್ ಅಬೌಟ್ ಫ್ಲರ್ಟ್ ಅಂತ ಬಂದಾಗ ನೀವಾಗಲೇ ಹೇಳಿದ್ರಿ ವಿ ವರ್ ಟಾಕಿಂಗ್ ಅಬೌಟ್ ಸಾಧು ಕೋಕಿಲ. ಯಾಕೆ ಇದನ್ನು ಚೂಸ್ ಮಾಡಿದ್ರಿ ಏನು ಸಾಧು ಕೋಕಿಲ ಅವರದ್ದು ಒಂದು ಪ್ರಶ್ನೆ ಬರುತ್ತೆ ಹಾಸ್ಟೆಲ್ ಮುಂದೆ. ಅವರ ಕ್ಯಾರೆಕ್ಟರ್ ಸಖತ್ ಕಾಮಿಕಲ್ ಆಗಿದೆ ಆ್ಯಂಡ್ ಹಿ ಲವ್ಡ್ ಇಟ್. ಅವರು ಸ್ಟೇಜ್ ಮೇಲೆ ಮಾತಾಡ್ತಾಯಿದ್ರು ಮೊನ್ನೆ ಸುದೀಪ್ ಸರ್ ಸಾಂಗ್ ಲಾಂಚ್ ಮಾಡಬೇಕಾದ್ರೆ. ಮೊನ್ನೆ ಅಂದರೆ ಒನ್ ಮಂತ್ ಬ್ಯಾಕ್. ಸೊ ಹಿ ಸೆಡ್ ವಾಟ್ ಐ ಲೈಕ್ಡ್ ಇನ್ ಸೇಯಿಂಗ್, ನಾನು ಒಂದು ಡೈಲಾಗು ಚೇಂಜ್ ಮಾಡಿಲ್ಲ ಅಂದರು ಅವರು. ನಾನು ಏನು ಕೊಟ್ಟಿದ್ದೋ ಅದನ್ನೇ ಹೇಳಿದ್ದಾರೆ ಫುಲ್ಲು. ಯೂಶ್ವಲಿ ನಾನು ಕೇಳಿರೋದು ತುಂಬ ಚೇಂಜಸ್ ಮಾಡಿಬಿಡ್ತಾರೆ ಅವರು, ಅವ್ರಿಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಅವರೇ ಬರೆದು ಬಿಡ್ತಾರೆ ಅಂತ ಅವರೇ ಹೇಳಿದ್ದಾರೆ, ಸರ್ರು ಹೇಳಿದ್ದಾರೆ ಮತ್ತು ಬೇರೆಯವರು ಹೇಳಿದ್ದಾರೆ ಬೇರೆ ಟೀಮ್. ಬಟ್ ಐ ಫೆಲ್ಟ್ ಸೋ ಗ್ರೇಟ್ ದಟ್ ಒಂದು ರಿಯಾಕ್ಷನ್ ಕೂಡ ಚೇಂಜ್ ಮಾಡಿಲ್ಲ ನಾನು ಹೇಳಿದ್ದು. ಸೊ ಹೀ ಅಕ್ಸೆಪ್ಟೆಡ್ ಮೀ ಆಸ್ ಎ ಡೈರೆಕ್ಟರ್. ಡಬ್ಬಿಂಗಲ್ಲಿ ಬಂದಾಗ ಅದೇ ಹೇಳಿದ್ರು, ನಾನು ನಿನ್ನನ್ನು ಡೈರೆಕ್ಟರ್ ಅಕ್ಸೆಪ್ಟ್ ಮಾಡ್ತೀನಿ ಕಣ, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ನನಗದು ಅದೇ ಸಕ್ಸಸ್. ನನಗದು ಫಸ್ಟ್ ಸ್ಟೆಪ್ ಆಫ್ ಸಕ್ಸಸ್. ನನಗೆ ಒಬ್ಬರು ಲೆಜೆಂಡ್ರಿ ಕಾಮಿಡಿ ಆ್ಯಕ್ಟರ್, ಅಷ್ಟು ಸಿನಿಮಾಗಳು, ಅಷ್ಟು ಆ್ಯಕ್ಟರ್ಸ್ಗಳು, ಅಷ್ಟು ದಶಕಗಳ ಕಾಲ ಎಲ್ಲನೂ ನೋಡ್ಕೊಂಬಂದಿರೋರು. ಹಿ ಸೆಡ್ ಈ ಪೋರ್ಷನ್ ಐ ಲವ್ಡ್ ಇಟ್ ಆ್ಯಂಡ್ ಐ ಅಕ್ಸೆಪ್ಟ್ ಯೂಸ್ ಎ ಡೈರೆಕ್ಟರ್ ಅಂತ ಹೇಳಿದೆ. ಕೋರ್ಟ್ ರೂಮ್ ಡ್ರಾಮಲ್ಲಿ ಮಾತ್ರ ಅವ್ರು ಇರೋದು. ಇಲ್ಲ, ಇನ್ನು ಕ್ಲೈಮ್ಯಾಕ್ಸಲ್ಲಿ ಬರ್ತಾರೆ, ಬಟ್ ಸದ್ಯಕ್ಕೆ ಕೋರ್ಟ್ ರೂಮ್ ಡ್ರಾಮಾ. ಸೊ ಅವ್ರ ಕ್ಯಾರೆಕ್ಟರ್ ಏನಿದೆ, ನಮ್ಮ ಸಿನಿಮಾಲಿರೋ ಕ್ಯಾರೆಕ್ಟರ್ಸ್ ಎಲ್ಲ ನಮ್ಮ ಒಂದು ಫೇಸ್ ಆಫ್ ಲೈಫಲ್ಲಿ ಒಂದೊಂದು ಥಾಟ್ಸ್ ಇರುತ್ತೆ ಗೊತ್ತಾ. ಒಂದು ಟೈಮಲ್ಲಿ ಸ್ವಲ್ಪ ಈಗ ಮನಿ ಬಗ್ಗೆನೇ ಬೇರೆ ಥಾಟ್ಸ್ ಬರ್ಬೋದು, ಹುಡುಗಿರ ಬಗ್ಗೆ ಬೇರೆ ಥಾಟ್ಸ್ ಬರ್ಬೋದು. ಡಿಫ್ರೆಂಟ್ ಫೇಸಸ್ ಆಫ್ ಲೈಫಲ್ಲಿ ಒಂದೊಂದು ಥರ ಥಾಟ್ಸ್ ಬರುತ್ತೆ. ಸೊ ಆ ಥಾಟ್ಸ್ಗಳನ್ನ ನನ್ನ ಕ್ಯಾರೆಕ್ಟರಾಗಿ ಮಾಡಿರೋದು. ನಿಮಗೆ ಶ್ರುತಿ ಮೇಡಮ್ ಒಂದು ಥಾಟ್, ಸಾಧು ಕೋಕಿಲ ಅವ್ರ ಒಂದು ಥಾಟು, ಅವಿನಾಶ್ ಸರು ಒಂದು ಥಾಟು, ಗಿರಿ ಅಂತ ನನ್ನ ಫ್ರೆಂಡ್ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಗಿರಿ ಶಿವಣ್ಣ ಅವರು ಮತ್ತು ನಾನು ರೊಮ್ಯಾನ್ಸ್ ಅಂತ ಇದೆಯಲ್ಲ ಅವರು ಮತ್ತು ಅವ್ರು ಆ್ಯಕ್ಚುಲಿ ಅದೆರಡು ಕ್ಯಾರೆಕ್ಟರ್ ಒಬ್ಬ ಮನುಷ್ಯಲ್ಲಿ ಇರ್ತಾರೆ. ಹೌದು. ಸೊ ಎರಡನ್ನೂ ಸಪ್ರೇಟ್ ಮಾಡಿ ತೋರಿಸಿರೋದು ಅದು. ಮನಸ್ಸೊಳಗೆ 2 ಕ್ಯಾರೆಕ್ಟರ್ ಇದೆ ಅಂದ್ಕೊಳ್ಳಿ. ಒಂದು ಫೇಸ್ ಆಫ್ ಲೈಫಲ್ಲಿ ತುಂಬ ಒಳ್ಳೆಯವರಾಗಿರ್ತೀರ, ಇನ್ನೊಂದು ಫೇಸ್ ಆಫ್ ಲೈಫಲ್ಲಿ ಆಯಿತು ಅಂತ. ಅದೇ ಡಿಫ್ರೆಂಟ್ ಫೇಸ್ ಆಫ್ ಲೈಫ್ದು ಡಿಫ್ರೆಂಟ್ ಕ್ಯಾರೆಕ್ಟರ್ ಒಬ್ಬ ಮನುಷ್ಯನಲ್ಲಿ ಇರೋದೇ ಅದು. ಆ್ಯಕ್ಚುಲಿ ಒಂದು ಕಥೆ ಇದೆಯಲ್ಲ, ನಿನ್ನಲ್ಲಿ 2 ತೋಳನೂ ಇದೆ, ಕರಿದು ಬಿಳಿದು, ಯಾವುದಕ್ಕೆ ನೀನು ಜಾಸ್ತಿ ಊಟ ಕೊಡ್ತಾ ಇರ್ತೀಯೋ ಅದೇ ದಷ್ಟವಾಗಿ ಬೆಳೀತಾ ಇರುತ್ತೆ ಅಂತ. ಆ ಥರ ಅನ್ಕೋಬೋದು. ಬಟ್ ಏನಂದರೆ 2 ತೋಳನೂ ಒಬ್ರಿಗೊಬ್ರು ಇಷ್ಟಪಟ್ಟೆ ಪಡುತ್ತೆ. ಯಾಕಂದರೆ ನಮ್ಮ ಮನಸ್ಸಲ್ಲಿ ಇರೋದೇ 2. The bad person in you will like the good person in you. The good person in you might want to be that bad person someday. ನಾನು ಇಷ್ಟು ಒಳ್ಳೆಯವನಾಗಿದ್ದೀನಿ, ಇವರೆಲ್ಲ ಹೆಂಗಿದ್ದಾರೆ. ಯಪ್ಪ, ಯು ಗಾಟ್ ಮೈ ಪಾಯಿಂಟ್. ಎಸ್ ಅಷ್ಟು ಇನ್ ಡೆಪ್ತ್ ಹೋಗಿ ನೋಡಬೇಕು. ನಂಗೆ ಗೊತ್ತಿಲ್ಲ ಜನಕ್ಕೆ ಇದು ಕನ್ವೆ ಆಗುತ್ತೋ ಇಲ್ವೋ. ಇದೆಲ್ಲ ಹೇಗೆ ಗೊತ್ತಾ, ನಾನು ನೋಡ್ದಂಗೆ ಪರ್ಸ್ಪೆಕ್ಟಿವ್ಸ್ ಎಲ್ಲ ವೈಫೈ ಇದ್ದಂಗೆ. ಸಡನ್ನಾಗಿ ಯಾವ ಫೋನ್ ಅದು ಹುಡುಕ್ತಾ ಇರತ್ತೋ ಕನೆಕ್ಟ್ ಆಗಿರುತ್ತೆ ಅದು. ಕರೆಕ್ಟ್. ಸೊ ಆ ಫೇಸಲ್ಲಿರಬೇಕು, ಅದಕ್ಕೆ ಹಸಿವಿರಬೇಕು, ಏನೋ ಒಂದು. ಹೌದು. ವಾವ್. ನನಗೆ ಕೆಲವೊಂದು ಇನ್ಸಿಡೆಂಟ್ ನೋಡಿದಾಗ ಇಬ್ರು ಜಗಳ ಆಗಿರುತ್ತೆ ಅಂದ್ಕೊಳ್ಳಿ, ಇಬ್ರದ್ದು ಯಾವುದೋ ಬರ್ತಾ ಇರುತ್ತೆ ಮೀಡಿಯಲ್ಲಿ ಏನಾದರೂ, ಒಬ್ರಿಗೆ ಸಪೋರ್ಟ್ ಮಾಡ್ತಿರ್ತಾರೆ, ಕರೆಕ್ಟ್ ಅಲ್ವಾ ಅನಿಸುತ್ತೆ. ಇನ್ನೊಬ್ರಿಗೆ ಸಪೋರ್ಟ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ ಇವ್ರದ್ದು ಅನಿಸುತ್ತೆ. ನನ್ನ ಮೈಂಡೇ ಚೇಂಜ್ ಆಗಿಬಿಡುತ್ತೆ ಒಂಥರ. ಅಂದರೆ ಹಂಗೊಂದು ಇದು ನಡೀತಾರೆ, ರ್ಯಾಂಪೇಜ್ ನಡೀತಾ ಇರುತ್ತೆ ಅಲ್ಲಿ. ಗೋಲ್ ಏನಿರುತ್ತೆ, ಎಂಡ್ ಗೋಲ್ ಏನು. ನೀವು ಹೇಳಿದ್ದು ಕರೆಕ್ಟು. ವೈಫೈ ಮೊಬೈಲ್ ಥರ ಕನೆಕ್ಟ್ ಆಗಿಬಿಡುತ್ತೆ ನಮ್ಮದು ಆ್ಯಕ್ಚುಲಿ ಥಾಟ್ಸ್. ಅದನ್ನು ಕಂಟ್ರೋಲ್ಡಾಗಿ ಇಟ್ಕೋಬೇಕಂದ್ರೆ ಎಲ್ಲ ಬಿಟ್ಬಿಟ್ಟು ಆರಾಮಾಗಿ ಮನೇಲಿರ್ಬೇಕಷ್ಟೇ. ಆವಾಗ ನಮ್ದು ಎಂಡ್ ಗೋಲ್ ಇಟ್ಕೊಂಡು ಅದೇ ಹೇಳ್ತಾರಲ್ಲ, ನಾನು ಮೈಸೂರಿಗೆ ಹೋಗ್ಬೇಕಂತ ನನ್ನ ಲೈಫನ್ನು ಶುರು ಮಾಡಿರೋದು. ಮಧ್ಯದಲ್ಲೆಲ್ಲ ರಾಮನಗರದಲ್ಲಿ ರೇಷ್ಮೆ ಸೀರೆ ಚೆನ್ನಾಗಿದೆ ಬಾ ಅಂದರೆ ಯಾರೋ ಬಿಡದಿಲ್ಲ ತಟ್ಟೆ ಇಡ್ಲಿ ಅಂತ ಅಂದಾಗ ಈಗ ನನಗೆ ಗೊತ್ತಿರ್ಬೇಕು ನಾನು ಅಲ್ಲಿಗೆ ಹೋಗ್ಬೇಕಾ ಇಲ್ಲ ಗುರು ನಾನು ಏನಕ್ಕೆ ಶುರು ಮಾಡಿದೆ ಅನ್ನೋದೇ ಮರ್ತೋಗ್ಬಿಡುತ್ತಲ್ಲ ಕೆಲಸ. ಹಾಗಾಗಿ
ವಾವ್. ಸೊ ನಿಮ್ಮ ಮನಸ್ಸೊಳಗಿರೋ ತೋಳಗೆ ಯಾವುದಕ್ಕೆ ಬೇಕಾದ್ರೂ ಊಟ ಹಾಕ್ಬೋದು ನೀವು, ನನಗೆ ಗೊತ್ತಿರೋ ಹಾಗೆ. ಬಟ್ ಎರಡು ತೋಳಗಳು ಎರಡೂ ಇಷ್ಟಪಡುತ್ತೆ, ಒಬ್ರನ್ನೊಬ್ರು ಇಷ್ಟಪಟ್ಟೇ ಪಡುತ್ತೆ, ಯಾಕಂದರೆ ಅದು ನೀವೇ. ಅಬ್ಬಾ. ಈಗ ಇಷ್ಟೊಂದು ಕ್ಯಾರೆಕ್ಟರ್ಗಳ ಬಗ್ಗೆ ತುಂಬ ಫಿಲಾಸಫಿ ಅಂತ ಅನ್ಸುತ್ತಲ್ವ? ನೋ, ಐ ಥಿಂಕ್ ಇದನ್ನ ಫಿಲಾಸಫಿ ಅಂತ ನೋಡಿದ್ರೆ ಫಿಲಾಸಫಿ, ಇದು ಸತ್ಯ ಅಲ್ಲಿ ಪರ್ಸ್ಪೆಕ್ಟಿವ್ ಅಲ್ವಾ ಅಂತ ನೋಡ್ಬಿಟ್ರೆ ತುಂಬ ಈಸಿ ಅನ್ಸುತ್ತೆ. ಇದು ನೋಡೋ ಕಣ್ಣಿರ್ಬೇಕಷ್ಟೇ, ಎಲ್ಲ ಕಣ್ಮುಂದೆನೇ ಇರುತ್ತೆ. ನಿಮ್ಗೆ ಗೊತ್ತಿಲ್ಲ, ಈ ಥರ ನಾನು ಎಲ್ಲೂ ಮಾತಾಡಿಲ್ಲ. ಆ್ಯಕ್ಚುಲಿ ನಾನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಬಿಗ್ ಬಾಸಲ್ಲಿ ಇರೋದು ನಾನಲ್ಲ, ಬಿಗ್ ಬಾಸಲ್ಲಿ ಇದ್ದಿದ್ದನು. ಯಾಕಂದರೆ ಐ ಟೋಲ್ಡ್ ಯು ನೋ, ವಿ ಆಲ್ ಹ್ಯಾಡ್ ಮಾಸ್ಕ್ ಆನ್. ಅಫ್ಕೋರ್ಸ್ ಆ ಫೇಸ್ ಆಫ್ ಲೈಫಲ್ಲಿ ಮತ್ತದು ಅಷ್ಟು ಕಾಣಿಸಿರುತ್ತೆ ಅಷ್ಟೇ. ಸೊ ಇಟ್ಸ್ ಆಲ್ವೇಸ್ ವರ್ಕ್ ಇನ್ ಪ್ರೋಗ್ರೆಸ್ ಸ್ಟಿಲ್. ಹೌದು. ಸೊ ನಾವು ಫ್ಲರ್ಟಲ್ಲಿ ಒಂದು ಇದು ಬರುತ್ತೆ ಟ್ರೇಲರಲ್ಲಿ, ಚಿಕ್ಕ ಬಾಕ್ಸು, ತುಂಬ ಜನ ಒಂದು ಟೋಟಲ್ ಹುಡುಗಿರು ಬರ್ತಾರಲ್ಲ. ದಟ್ ಈಸ್ ಇನ್ಸ್ಪೈರ್ಡ್ ಬೈ ಒನ್ ಆಫ್ ದ ಬಿಗ್ ಬಾಸ್ ಕಂಟೆಸ್ಟೆಂಟ್ ಹೇಳಿ. ಇಲ್ಲ ಏನಂದರೆ ಕ್ವಶನ್ ಕೇಳಿ, ಸಾರಿ. ಕ್ಯಾರಿ ಆನ್. ದಟ್ಸ್ ವಾಟ್ ನಮ್ಮ ಫ್ರೆಂಡ್ ಗೆಳೆಯ ಅಯ್ಯಪ್ಪ ಅಂತ ಅವರು ಥಾಟ್ ಬರೋಕ್ಕೆ ಕಾರಣ. ಮಾತಾಡ್ತಾ 300 ವಿಕೆಟ್ ಬೀಳ್ಸಿದ್ದೀರಿ ಅದೇನೋ ಮಾತಾಡ್ತಾ ಇದ್ವಿ ನಾವು ಅಲ್ಲಿ. ಸುದೀಪ್ ಅವ್ರು ಇಟ್ಕೊಂಡು ಅದನ್ನು ಕೇಳಿದ್ರು, ಏನೋ ಅಯ್ಯಪ್ಪ ಅದು ಇದು ಅಂತೆಲ್ಲ. ಸೊ ದ ಥಿಂಗ್ ಈಸ್, ಅಷ್ಟು ಜನ ಜೊತೆ ಫ್ಲರ್ಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಡೇಟಿಂಗೇ ಇರ್ಬೋದು, ಲೈಕ್ ಕಾಫಿ ಗೀಫಿ ಆ ಥರನೇ. ಸೊ 300 ಓವರ್ ಎ ಪೀರಿಯಡ್ ಆಫ್ ಟೈಮ್. ಅದು ನಾನು ಅಂದ್ಕೊಂಡಿದ್ದು 1 ವರ್ಷದಲ್ಲಿ 99 ಜನ ಹುಡುಗಿಯರನ್ನ ಡೇಟ್ ಮಾಡಿರುವಂಥ ಒಂದು ಕ್ಯಾರೆಕ್ಟ್ರ್ ಫಸ್ಟ್ ಇಟ್ಟೆ. ಇದು ಎಳೆ ಹುಟ್ಕೊಂಡಿದ್ದೆ ಕಾರಣ ಸಿನಿಮಾ ಮಾಡಬೇಕು ಅಂತ. ಬಟ್ ಆ ಕ್ಯಾರೆಕ್ಟ್ರನ್ನ ಒಂದು ಎಕ್ಸ್ಟ್ರೀಮ್ ಕೊಡಬೇಕಲ್ವ ಕ್ಯಾರೆಕ್ಟರ್ಸ್ಗೆ. ಒಂದು ಎಕ್ಸ್ಟ್ರೀಮ್ ಅಂದರೆ ಒಂದು ನಾರ್ಮಲ್ ಇದ್ದರೆ ಇಬ್ಬರನ್ನ ಡೇಟ್ ಮಾಡಿದ್ರೆ ನಿಮ್ಗೆ ಫ್ಲರ್ಟ್ ಅನ್ಸುತ್ತಾ? ಒಂದು 5 ಜನ ಅಂದರೆ ನಾನು ಮಾಡಿಲ್ವಾ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಒಂದು ವರ್ಷದಲ್ಲಿ 99 ಜನ ಹುಡುಗಿನ ಹೆಂಗೆ ಮೇಂಟೈನ್ ಮಾಡ್ದೆ? ನಿಮ್ಗೊಂದು ಸೀನ್ ಬರುತ್ತೆ ಒಂದು ಕಾಫಿ ಶಾಪಲ್ಲಿ, ಇಲ್ಲಿ ಟೈಮ್ ಹೊಡ್ತಾ ಇರುತ್ತೆ, ಇಲ್ಲಿ ಹುಡುಗಿ ಚೇಂಜ್ ಆಗ್ತಾ ಇರ್ತಾರೆ. ಸೊ ಯು ಶುಡ್ ವಾಚ್ ದ್ಯಾಟ್. ಸೊ ಆ ಥರ ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ ತೋರಿಸಿರೋದು. ಕೆಲವ್ರ ಮನಸ್ಸಲ್ಲಿ ಇರ್ಬೋದು, ಹಂಗಿದ್ರೆ ಚೆನ್ನಾಗಿರುತ್ತೆ ಲೈಫು. ಐ ಥಿಂಕ್ ಹಂಸಲೇಖ ಸರ್ ಎಲ್ಲೋ ಬರೀತಾರೆ, ಮನುಷ್ಯನ ಮನಸ್ಸಲ್ಲಿ ಕನಸಲ್ಲಿ ಎಲ್ಲ ಹೋಗ್ಬಿಟ್ರೆ ಯಾವ ಸಂಬಂಧಗಳು ಉಳಿಯೋಕ್ಕೆ ಸಾಧ್ಯನೇ ಇರಲ್ಲ ಅಂತ. ಉಪೇಂದ್ರ ಅವರು ಹೇಳಿರೋದು ಅಲ್ಲ, ಮೇ ಬಿ ಸಾಂಗಲ್ಲಿ ಇರ್ಬೋದು, ಉಪ್ಪಿ ಸರು ಹೇಳಿರ್ಬೋದು. ಬಟ್ ಇವರು ಅದು ಹಾಡು ನಾಪಕ್ಕೆ ಬರ್ತಿಲ್ಲ. ಹಂಸಲೇಖ ಸರ್ದೆ ಗ್ಯಾರಂಟಿ. ಓಕೆ, ಆ ಸಾಂಗ್ ಅದು ಸಿನಿಮಾ. ಈ ಉಪ್ಪಿ ಸಿನಿಮಾಲಿ, ಉಪೇಂದ್ರ ಸಿನಿಮಾಲಿ ಮನ್ಸೊಳಗೆ ಏನೇನು ಸ್ಕೆಚ್ಗಳಾಗ್ತಾನೆ ಅದು ಇದು ಅಂತೆಲ್ಲ. ಅಂದರೆ ಫಸ್ಟ್ ಏನೋ ಬರುತ್ತೆ, ಎಲ್ಲರೂ ಮನ್ಸಲ್ಲಿ ಮಾತಾಡ್ತಿರೋದು ತೋರಿಸ್ತಾರೆ. ಇಬ್ಬರು ಫ್ರೆಂಡ್ಸ್ ಮಾತಾಡ್ತಿದ್ರೆ ಏನು ಒಳಗಡೆ ಏನು ಓಡ್ತಿರುತ್ತೆ ಅಂತ. ಸೊ ಅದೇ ಥರ ನೀವು. ಸೊ ಈ ಸಿನಿಮಾ ಪ್ರೇಕ್ಷಕನಿಗೆ ಏನು ಮಾಡುತ್ತೆ ನಿಮ್ಮ ಲೆಕ್ಕದಲ್ಲಿ? ಲೈಕ್ ಆಚೆಗೆ ಬಂದಾಗ ಈಗ ನಾವು ಮಾತಾಡ್ತಾ ಸಯ್ಯಾರ ಓಡ್ತಾ ಇದೆ, ಸೂ ಫ್ರಮ್ ಸೋ ಓಡ್ತಾ ಇದೆ. ಅಂದರೆ ನಾವು ಯಾವತ್ತೂ ಸಮಾಜನ ಒಂದು ಟ್ರೆಂಡಿಗೆ ನಾವೇ ಕೂಡಿಸ್ಬಿಡ್ತೀವಿ. ಈ ಟೈಮಲ್ಲಿ ನೋಡ್ಗುರು ಈ ಥರ ಸಿನಿಮಾಗಳೇ ಯಾವಾಗಲೂ ಓಡೋದು. ಸೂ ಫ್ರಮ್ ಸೋ ಬಂದಾಗ ಎಲ್ಲರೂ ಬರೀ ಕಾಮಿಡಿ ಅಂದರು. ಬಟ್ ಅದೇ ಪ್ಯಾರಲಲ್ ಟೈಮಲ್ಲೇ ಸಯ್ಯಾರ ಅಂತ ಎಮೋಷ್ನಲ್ಲು, ಲವ್, ಡ್ರಾಮಾ ಇರೋದು ಓಡ್ತಾ ಇದೆ. ಮತ್ತು ನಮಗೆ ಗೊತ್ತಿರೋಂಗೆ ಕಾಂತಾರ ಬಂದಾಗ ಎಲ್ಲರೂ ಡಿವೈನು ಆ ಥರದ್ದು ಅಂತ ಲೇಬಲ್ಗಳು ಹಾಕ್ಕೊಂಡು. ನಾನು ಹೇಳಿದ್ನಲ್ಲ ಆಗಲೇ, ಲೈಕ್ ಒಂದು ಎಮೋಷನ್ ಕನೆಕ್ಟ್ ಆಗ್ತಾರೆ. ಎನಿ ಎಮೋಷನ್, ಡಿವೈನ್ ಎಮೋಷನ್ನು, ನೀವು ಇದು ಕಾಮಿಡಿ ಎಮೋಷನ್, ಅದು ಹ್ಯೂಮರ್ ಎಮೋಷನ್, ಇದು ಯಾವುದು ಸಯ್ಯಾರ ಲವ್ ಎಮೋಷನ್. ಇಲ್ಲೇನೋ ಕನೆಕ್ಟ್ ಆಗುತ್ತೆ ಏನು ಅಂತ. ಅಟ್ಲೀಸ್ಟ್ ಈಗ ಬಿಫೋರ್ ದ ರಿಲೀಸ್ ನಿಮ್ಗೇನಾದರೂ ಒಂದು ವಾಟ್ ಯು ಕಾಲ್ ಒಂದು ಹಂಚಿರುತ್ತಲ್ಲ, ನನ್ನ ಪ್ರಕಾರ ಇದು ಅಂತ. ಮೇ ಬಿ ಕೆಲವೊಂದು ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ಬೋದು. ಎಲ್ಲ ಗಂಡಸರು ಕಚಡ ನನ್ನ ಮಕ್ಕಳು ಅಂತ ತೋರಿಸ್ತಾರೆ ಮಾತಾಡಬೇಕಾದ್ರೆ. ಅದು ಸ್ವಲ್ಪ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ಬೋದು, ಒಳ್ಳೆಯವರು ಇರ್ಬೋದೇನೋ ಅಂತ. ಸರಿ, ಹೆಣ್ಮಕ್ಳ ಸೈಡಿಂದ ನೋಡೋದಾದರೆ ಅದು ಚೇಂಜ್ ಆಗ್ಬೋದಲ್ಲ. ಈಗ ನೀವು ಮೊನ್ನೆ ಯಾರು ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬ ಸೂಸೈಡ್ ಮಾಡ್ಕೊಂಡ ವಿಡಿಯೋ ನೋಟ್ಬಿಟ್ಬಿಟ್ಟು, ಮದುವೆ ಆಗಿರೋನು, ಐ ಡೋಂಟ್ ರಿಮೆಂಬರ್ ಹಿಸ್ ನೇಮ್. ಸಿ ದೇ ಟೇಕ್ ಇಟ್ ಇನ್ ಎ ಲೈಟರ್ ವೇ. ಅಟ್ರಾಸಿಟಿ ಅಗೇನ್ಸ್ಟ್ ಮೆನ್, ಕರೆಕ್ಟಾ? ಅಷ್ಟೊಂದು ಸೀರಿಯಸ್ ಆಗುತ್ತೆ. ನೀವು ಸಿನಿಮಾಲೂ ಅಷ್ಟೇ ಹೆಂಗೆ ತೋರಿಸ್ತಾರೆ ಅಂದರೆ, ಗಂಡ ಹೆಂಡತಿ ಹೊಡಿತಿದ್ರೆ BGM ಎಲ್ಲ ಥರ ಪೇನ್ಫುಲ್ ಆಗಿರುತ್ತೆ. ಹೆಂಡತಿ ಪರ್ಕೆ ತೊಗೊಂಡು ಚಪ್ಪಲಿ ತೊಗೊಂಡು ಗಂಡಂಗೆ ಹೊಡಿತಾರೆ, ಕಾಮಿಡಿ ಮಾಡಿರ್ತಾರೆ ಅದನ್ನು. ನಾನು ಹೇಳ್ತಿರೋದು, ವೆನ್ ಎವ್ರಿಥಿಂಗ್ ಈಸ್ ಈಕ್ವಲ್, ಜಸ್ಟ್ ಟ್ರೀಟ್ ಎವ್ರಿಥಿಂಗ್ ಈಕ್ವಲಿ. ಗೊತ್ತಿಲ್ಲ ಇದು ಕನ್ವೆ ಆಗುತ್ತೋ ಇಲ್ವೋ.
ಬಟ್ ಅದೇ ಹೇಳಿದ್ನಲ್ಲ, ಆ 2 ಕ್ಯಾರೆಕ್ಟರ್ ಒಂದೇ ಮನಸ್ಸಲ್ಲಿರುತ್ತೆ. ಒಂದರಿಂದ ಒಂದು ಏನಕ್ಕೆ ಶಿಫ್ಟ್ ಆಗುತ್ತೆ ಅಗೇನ್ ಸಿಚುಯೇಷನ್ಸ್ ಮೇ ಬಿ, ಬಟ್ ಅದು ಪ್ಯಾರಲಾಗಿ ಹೋದಾಗ ಹೇಗಿರುತ್ತೆ, ಎರಡೂ ಒಟ್ಟಿಗೆ, 2 ಥಾಟ್ ಒಟ್ಟಿಗೆ ಹೋದಾಗ 2 ಪರ್ಸ್ನಾಲಿಟಿ ಬೇಕೇ ಬೇಕು ನಿಮಗೆ. ಗೊತ್ತಿಲ್ಲ, ನಾನು ಇಷ್ಟೆಲ್ಲ ಯೋಚನೆ ಮಾಡಿ ಬರ್ದಿದ್ದೀನಿ, ಅದು ಕನ್ವೆ ಆಗುತ್ತೆ ಸ್ಕ್ರೀನ್ ಮೇಲೆ ಗೊತ್ತಿಲ್ಲ ಅದು. ಸೊ ನೀವೇ ಸ್ಟೋರಿನೂ ಬರ್ದಿರೋದು, ಎಳೆರೂ ತೊಗೊಂಡಿದ್ದು, ಬರ್ದಿದ್ದು. ಯಾ, ನಾನು ಕಂಪ್ಲೀಟಾಗಿ ಐ ವಾಂಟೆಡ್ ಟು ಡಿಸೈನ್ ದ ಮೂವಿ. ಸೊ ಗುಡ್. ಆ್ಯಸ್ ಅ ಪ್ರೊಡ್ಯೂಸರ್, ಆ್ಯಸ್ ಅ ಡಿರೆಕ್ಟರ್, ಆ್ಯಸ್ ಅನ್ ಪ್ರೊಡ್ಯೂಸರ್ ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತಿರಲಿಲ್ಲ, ಪ್ರೊಡ್ಯೂಸರ್ ಸಿಗಲಿಲ್ಲ, ಅದಕ್ಕೆ ಮಾಡಿದ್ದು. ಅಗೇನ್ ಅಂದರೆ ನಿಮ್ಮಷ್ಟು ಫೇಮ್ ಇರೋರ್ಗೂ ಆಗಲೇ ಸಿನಿಮಾಗಳು ಮಾಡಿರೋರ್ಗೂ ಪ್ರೊಡ್ಯೂಸರ್ ಸಿಗಲ್ವಾ? ಈ ಸ್ಟೋರಿನೇ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ ಕೆಲವ್ರಿಗೆ. ಅವ್ರಿಗೆ 4 ಫೈಟು 4 ಡ್ಯಾನ್ಸ್ ಬೇಕು, ಏನು ಮಾಡಲಿ ನಾನು. ತುಂಬ ಇಂಟೆಲೆಕ್ಚುಯಲ್ ಆಗಿ ಏನೋ ಒಂದು ತೊಗೊಂಡೋದ್ರೆ ತುಂಬ ಜನ ಅಕ್ಸೆಪ್ಟೇ ಮಾಡಲಿಲ್ಲ, ಗೊತ್ತೇ ಆಗಲಿಲ್ಲ ಅವ್ರಿಗೆ ಇದ್ಯಾಕೆ ಅಂತಾರೆ. ಅವಾಗ ಹೆಂಗೆ ಇದು ಖುಷಿ ಪಟ್ಟರು, ಅದು ಮೀಟು ಬೀಟು ಕೇಳಿದ್ರಲ್ಲ, ಇದು ಕರೆಕ್ಟಮ್ಮ ಅಂದರು. ನನಗೆ ಓಕೆ ನೋಡಿ, ಸಿ ದೇರ್ ಆರ್ ಸೋ ಮೆನಿ ಕೇಸಸ್ ಇರ್ಬೋದು ರಿಯಲ್ ಆಗಿ, ಬಟ್ ದೇರ್ ಮೇ ಬಿ ಫೇಕ್ ಕೇಸಸ್ ಆಲ್ಸೋ, ರೈಟ್? ಈಗ ಫಾರ್ ಎಕ್ಸಾಂಪಲ್ ಒನ್ ಆಫ್ ಮೈ ಪ್ರೊಡ್ಯೂಸರ್ ಪ್ರಿವಿಯಸ್ ಸರ್, ಅವ್ರ ಮೇಲೆ ಒಂದು ಕೇಸ್ ಆಗಿತ್ತಲ್ಲ. ಎಸ್, ದೇ ಕುಡಂಟ್ ಡೂ ಎನಿಥಿಂಗ್, ದೇ ಕುಡಂಟ್ ಪ್ರೂವ್ ಅಲ್ವಾ? ಸೊ ಈಗ ಏನು ಹೇಳ್ತೀರಾ ಅದಕ್ಕೆ? ಅವ್ರ ಹೆಸರು ಒಂದಷ್ಟು ದಿನಗಳು ನೆಗೆಟಿವ್ ಆಗೇ ಮಾಡಿಬಿಟ್ಟಿದ್ರಲ್ವ. ಅಷ್ಟು ವರ್ಷ ಸಂಪಾದನೆ ಮಾಡ್ಕೊಂಬಂದಿದ್ದು. ಆ ಹುಡುಗಿ ಏಜ್ಗಿಂತ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಯು ಗೆಟಿಂಗ್ ಮೈ ಪಾಯಿಂಟ್? ಅದೆಲ್ಲ ಆಗಿದ್ರೆ ಅವತ್ತೇ ಹೇಳ್ಬೋದಿತ್ತಲ್ಲ, ಈ ಮೀಟು ಅಂತ ಮೂಮೆಂಟ್ ಬಂದಾಗಲೇ ಹೇಳಬೇಕು ಅಂತೀನಿ. ಏನೂ ಆಗಿಲ್ಲ ಅಂತ ಪ್ರೂವ್ ಆದಮೇಲೆ ಇಟ್ ಹರ್ಟ್ಸ್ ಅಲ್ವಾ ಒಬ್ಬ ಮನುಷ್ಯನಿಗೆ. ಅಷ್ಟು ದೊಡ್ಡ ಪರ್ಸನಾಲಿಟಿ ಅವರು. ಈ ಥರದೆಲ್ಲ ಮಾತುಗಳು ಬಂದಿತ್ತಾ? ಅಂದರೆ ನೀ ಜೊತೆಗಿದ್ದಾಗ ಯು ಡಿಸ್ಕಸ್? ಅವಾಗ ಇರಲಿಲ್ವಲ್ಲ ಅದು, ಇದೆಲ್ಲ ಆಗಿದ್ದು ರೀಸೆಂಟಾಗಲ್ವಾ. 2016 to 18 ನಾವು ವರ್ಕ್ ಮಾಡಿದ್ದು ಸರ್ ಜೊತೆ. ಅದಲ್ಲ ಆದಮೇಲೆ ಇದಾಗಿದ್ದಲ್ವಾ? ಎಸ್ ಎಸ್ ಎಸ್. ಸೊ ಐ ವಾಸ್ ಶಾಕ್ಡ್. ದಿಸ್ ವಾಸ್ ಇನ್ 17? ಇಲ್ಲ ಇಲ್ಲ ಇಲ್ಲ, 18 ಎಂಡ್. ಹೌದಾ? ಓಕೆ ಓಕೆ. ಸೊ ಐ ಫೆಲ್ಟ್ Bigg Boss ಏನಕ್ಕೆ ಹೋಗೋಕ್ಕಿಂತ ಮುಂಚೆ ಅನಾವಶ್ಯಕವಾಗಿ ಹೆಸರು ಹಾಳಾಯ್ತಲ್ಲ, ಅಂದರೆ ಹಾಳಾಗಿಲ್ಲ, ಹಾಳು ಮಾಡುವಂಥ ಪ್ರಯತ್ನ ನಡೀತಲ್ಲ. ಮತ್ತು ಒಂದು ಫೇಸ್ ಆಫ್ ಲೈಫಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದ್ರು ಆ್ಯಕ್ಚುಲಿ, ಲೈಕ್ ಅವ್ರು ಹಾಗಲ್ಲ ಅಂತ, ಇಂಡಸ್ಟ್ರಿ ಅವರೇನೆ. ಬಟ್ ಎಲ್ಲೋ ಒಂದು ಕಡೆ ಮನ್ಸಿಗೊಂದು ಬಿಟ್ರ ಹುಳ ಇತ್ತ ಅಂತ, ಅದು ಯಾಕೆ ಬೇಕು ಅಂತ ನನಗೆ. ಯು ಸ್ಟಿಲ್ ಇನ್ ಟಚ್ ವಿತ್ ಹಿಮ್ ಸರ್? ಹಾಂ, ಇಫ್ ವಿ ಮೀಟ್ ವಿಲ್ ಟಾಕ್ ಆ ಥರ. ಸೊ ದಟ್ ಈಸ್ ಒನ್ ಆಫ್ ದ ಥಿಂಗ್. ನಾನು ಹೇಳ್ತಿರೋದು ಲೈಕ್ ಎಲ್ಲದಕ್ಕೂ ಒಂದು ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ. ಒಂದು ಇದು ಬಂದಾಗ, ಒಂದು ಮೂಮೆಂಟ್ ಬಂದಾಗಲೇ ಅದನ್ನು ಹೈಲೈಟ್ ಮಾಡ್ಕೊಂಡು ಇದು ಮಾಡಬೇಕು ಅಂತ. ನಿಮ್ಮ ಪ್ರಾಬ್ಲಮ್ ಆದರೆ ಇಮಿಡಿಯೇಟಾಗಿ ಸೊಲ್ಯೂಷನ್ ತೊಗೋಬೋದು. ಅಂತಾರಲ್ಲ, ಕಾದ್ಬಿಟ್ಟು ಫೇಮ್, ನೇಮ್, ಪಾಪ್ಯುಲಾರಿಟಿಗೆ ಮಾಡಬೇಡಿ. ಮತ್ತು ಅಥವಾ ಹರಿಯೋ ನೀರಲ್ಲಿ ಎಲ್ಲರೂ ನಮ್ಮದು ಒಂದು ಬಟ್ಟೆ ಒಗೆಯೋದು ಥರನೂ ಆಗಬಾರ್ದು ಅಂತ. ಮೇ ಬಿ ಐ ಆಮ್ ನಾಟ್ ಸೇಯಿಂಗ್ ದೇ ಆರ್ ಆಲ್ಸೋ ರಾಂಗ್. ನಾನು ಹೇಳ್ತಿರೋದು ಅದೇನಾದ್ರು ನಡೆದಿದ್ರೆ ಅವತ್ತೇ ಹೇಳಬೇಕಾಗಿತ್ತು ಅಂತ, ವಿತ್ ಎನಿಥಿಂಗ್. ಆಮೇಲೆ ಅಥವಾ ನಡೀದೇ ಇರೋ ಹಾಗೂ ಇರ್ಬೋದು, ಗೊತ್ತಿಲ್ಲ, ಸ್ವಲ್ಪ ಪರ್ಸ್ಪೆಕ್ಟಿವ್. ಬಟ್ ಮೀಟೂ ಹಾಗೆ ಗೊತ್ತಿಲ್ಲ, ಅದು ನೀವು ಹೇಳ್ದಂಗೆ ಅದು ಆಚೆಗೆ ಬಂದಿದ್ದೆ. ಒಬ್ಬರು ಧೈರ್ಯ ಮಾಡಿದ್ರೆ, ಯುನೋ ದ ಹೆಲ್ ಗೇಟ್ಸ್ ಬ್ರೋಕ್ ಅಂತಾರಲ್ಲ, ಒಬ್ಬರು ಮಾಡಿದ್ರೆ ಇನ್ನು ಎಲ್ಲರಿಗೂ ಧೈರ್ಯ ಬರುತ್ತೆ ಅನ್ನೋದು ಶುರುವಾಗಿದ್ದು. ಆ್ಯಡ್ ಇನ್ ಟು ದ ಮೂಮೆಂಟ್ ಆಗೋದೇ ಹಂಗೆ ಅಲ್ವಾ? ಬಟ್ ಐ ಡೋಂಟ್ ನೋ, ಇಲ್ಲಿ ಏನು ಗೊತ್ತಾ, ನನ್ನ ಯಾವತ್ತೂ ನೋಡ್ದಂಗೆ ಕತೆಗೆ ಯಾವತ್ತೂ 2 ಸ್ಟೋರಿ ಇರುತ್ತೆ. ಹಾಗಾಗಿ ಇಬ್ಬರದೂ ನಾವು ಕೂಡಿಸ್ಕೊಂಡು ಕೇಳಿದಾಗ ಒಂದು, ಮತ್ತು ಇವತ್ತು ಅಲ್ಲೂ ಲೇಯರ್ಸ್ ಇದೆಯಲ್ಲ, ಅಲ್ಲೂ ಯಾರ್ದು ಇಂಟೆನ್ಷನ್ಸ್ ರಾಂಗ್ ಇದೆಯೋ ಅದು ಅವ್ರಿಗೆ ಗೊತ್ತು. ಇಂಟೆನ್ಷನ್ ಅಗೇನ್ ಅವ್ರೊಬ್ರಿಗೆ ಗೊತ್ತಿರೋದು ಇಂಟೆನ್ಷನ್. ಬಳಸತ್ತೆ ಅವ್ರೊಬ್ಬರಿಗೆ ಗೊತ್ತಿರುತ್ತೆ, ಅವ್ರದ್ದೇ ಸೈಡ್ಗೂ ಅವ್ರದ್ದೇ ತಪ್ಪು. ಯಾರ್ದು ಇಂಟೆನ್ಷನ್ಸ್ ರಾಂಗ್ ಇದೆಯೋ, ಕರೆಕ್ಟ್ ಅಲ್ವಾ? ಸೊ ದಟ್ ಯು ಕೆನಾಟ್ ಎಕ್ಸ್ಪ್ಲೋರ್ ದಟ್. ನಿಮ್ಮ ಮನಸ್ಸೊಳಗೆ ನಿಮ್ಮ ಇಂಟೆನ್ಷನ್ ಏನಿದೆ ಅಂತ ನನಗೆ ಗೊತ್ತೇ ಆಗಲ್ವೇ? ಮತ್ತು ಇವ್ರಿಗೂ ಬಂದಿದೆ, ಈಗ ನೆಕ್ಸ್ಟ್ ಒಂದು ಬರಬೇಕು, ಇಂಟೆನ್ಷನ್ಸ್ ಕಂಡಿಡಿದು ಒಳಗಡೆ ಏನಿದೆ ಅದಕ್ಕೊಂದು ಬಂದ್ಬಿಟ್ರೆ ಅವಾಗ ಸೊ ಭಾರಿ ಕಷ್ಟ. ಸೊ ಈ ಸಿನಿಮಾಲಿ 2 ಕ್ಯಾರೆಕ್ಟರ್ ಟ್ರಾವೆಲ್ ಆಗುತ್ತೆ. ಸೊ ಸ್ಕ್ರೀನ್ ಮೇಲೆ ನಾವು ಇಟ್ ಈಸ್ ಫ್ಲರ್ಟ್. ಫೇವ್ರೆಟ್ ಸೀನ್ ಯಾವುದು?
ಫೇವ್ರೆಟ್ ಸೀನ್ಸ್ ತುಂಬ ಇದೆ. ಅಂದರೆ ಯಾವುದಾದ್ರೂ ಒಂದು? ಆ್ಯಕ್ಚುಲಿ ಈಗ ಹೇಳಿದ್ರೆ ಅರ್ಥ ಆಗಲ್ಲ, ಸಿನಿಮಾ ನೋಡಿದ್ಮೇಲೆ ಹೇಳಬೇಕದು. ನೀವು ಹೇಳಬೇಕು ಆ್ಯಕ್ಚುಲಿ ಅದು ಸಿನಿಮಾ ನೋಡಿದ್ಮೇಲೆ. ಈಗ ನನ್ನ ಫೇವ್ರೇಟ್ ಅಂದರೆ ಫಸ್ಟ್ ಶಾರ್ಟಲ್ಲೇ ಇನ್ವಾಲ್ವ್ ಆಗ್ತಾರೆ ಜನ, ದಟ್ ಈಸ್ ಫಾರ್ ಶ್ಯೂರ್. ಸಾಧು ಸರ್ದಿಂದ ಶುರು. ವಾಟ್ ಇಸ್ ದ ಫಸ್ಟ್ ಶಾರ್ಟ್ ಸಿನಿಮಾದು? ನಿಮ್ಮ ಎಂಟ್ರಿ ಹೇಗೆ? ಅದೇನಾ? ಸಾಧು ಸರ್ನ ಮೀಡಿಯಾದವ್ರು ಇಂಟರ್ವ್ಯೂ ಮಾಡೋದು. ಸೊ ಅಲ್ಲಿಂದ ಶುರು ಆಗುತ್ತೆ. ಅದು ಅಲ್ಲಿಂದ ಹಿಡಿದು ಕೊನೆ ತನಕ ಲೈಕ್ ಕ್ಲೈಮ್ಯಾಕ್ಸ್ ಇಸ್ ಆಲ್ಸೋ ಗ್ರೇಟ್ ನನ್ನ ಪ್ರಕಾರ. ಅಗೈನ್ ನನ್ನ ಸಿನಿಮಾ, ನಾನು ಅಂದರೆ ಹೆತ್ತವ್ರಿಗೆ ಹೆಗಣ ಮುದ್ದು ಅಂತಾರಲ್ಲ ಹಾಗೆ. ಐ ಲವ್ ಈಚ್ ಆ್ಯಂಡ್ ಎವ್ರಿ ಸೀನ್ಸ್ ಆಫ್ ಇಟ್. ಆಸ್ ಅ ಡೈರೆಕ್ಟರ್ ತುಂಬ ಚೆನ್ನಾಗಿ. ನಾನು ಕಾಮಿಕಲಾಗಿ ಯಾವ್ದು ಬೆಸ್ಟು ಅಂತ ಹೇಳ್ಬೋದು, ಎಮೋಷ್ನಲಿ ಯಾವ್ದು ಬೆಸ್ಟ್ ಅಂತ ಹೇಳ್ಬೋದು. ಇದ್ರ ಪ್ರಕಾರ ಅದು ಲೈಕ್ ಕನ್ಫ್ಯೂಸ್ಡ್ ಸ್ಟೇಟಿಗೆ ಕರ್ಕೊಂಡು ಹೋಗುವಂಥ ಸೀನ್ಸ್, ಆ ಥರದಲ್ಲಿ ಯಾವ್ದು ಬೆಸ್ಟ್ ಅಂತ ಹೇಳ್ಬೋದು, ಅಥವಾ ರಿವೀಲಿಂಗ್ ಸೀನ್ಸ್ ಹೇಳ್ಬೋದು. ಸೊ ಈ ಥರ ಒಂದೊಂದ್ರಲ್ಲಿ ಒಂದೊಂದು ಬೆಸ್ಟ್ ಅಂತ ಹೇಳ್ಬೋದು ಅಷ್ಟೇ. ಸಿನಿಮಾಲೇ ಬೆಸ್ಟ್ ಅಂದರೆ ಲೈಕ್ ಅಗೇನ್ ಒಂದೊಂದು ಯಾವ ಜಾನ್ರ ಹೋಗುತ್ತೆ ಸಿನಿಮಾ ಅನ್ನೋದು ಡಿಪೆಂಡ್ ಆಗುತ್ತೆ. ಅಲ್ಲಿ ಒಂದು ಡೇಟಿಂಗ್ ಸೀನ್ ಅಂತದ್ದು, ಕ್ಯಾಂಡಲ್ ಲೈಟ್ ಡಿನ್ನರ್ ಡೇಟಿಂಗ್ ಸೀನ್. ನಮ್ಮ ಬಾಲ ಅಂದರೆ ಗಿರಿ ಅವ್ರು ಮಾಡಿರೋ ಸೀನ್. ಈ ಸಿನಿಮಾಲಿ ಯಾರು ಹೀರೋ ಅಂತ ಆಮೇಲೆ ಗೊತ್ತಾಗುತ್ತೆ. ಓಕೆ, ಸೊ ದಟ್ ಈಸ್ ವೆರಿ ವೆರಿ ಕಾಮಿಕಲ್. ಐ ವಿಲ್ ಶೋ ಯು ಆಫ್ಟರ್ ದಟ್, ಆಫ್ಟರ್ ದಿಸ್. ಒಬ್ಬ ಇನ್ನೋಸೆಂಟ್ ಆಗಿರೋನು, ಲೈಕ್ ತುಂಬ ಜಾಬಲ್ಲಿ ಇನ್ವಾಲ್ವ್ ಆಗಿರೋನು, ಹುಡುಗಿಯರನ್ನ ಒಬ್ಬ ಇಂಟ್ರೋವರ್ಟ್ ಆಗಿರೋನು, ಸಕ್ಕದಾಗಿರೋ ಹುಡುಗಿ ಡೇಟಿಗೆ ಕರೀರ್ತಾಳೆ, ಅಲ್ಲಿ ಏನು ಮೆಸಪ್ ಆಗುತ್ತೆ. ದಟ್ ಈಸ್ ದ ಕ್ಯಾಂಡ್ಲೈಟ್ ಡಿನ್ನರ್ ಎಟ್ ಹಿಸ್ ಹೌಸ್. ಅವನು ಹೇಗೆ ಅದನ್ನು ಮಿಸ್ ಮಾಡ್ಕೊಳ್ತಾನೋ, ರೀಚ್ ಆಗ್ತಾನೋ, ದಟ್ ಈಸ್ ದ ಸೀನ್. ನೀವು ಕೊನೆಯಲ್ಲಿ ಒಂದು ಡೈಲಾಗ್ ನೋಡಿದ್ರಲ್ಲ, ನಿನಗೆ ಹುಟ್ಟಿದಾಗ ಪೋಲಿಯೋ ಡ್ರಾಪ್ಸ್ ಹಾಕಿಲ್ಲ, ಪೋಲಿಯೋ ಡ್ರಾಪ್ಸ್ ಹಾಕಿದ್ದಾರೆ. ಆ ಸೀನ್ ಪ್ರೀವಿಯಸ್ ಸೀನ್, ಆ ಶಾರ್ಟ್ ಪ್ರೀವಿಯಸ್ ಸೀನ್. ಡೈಲಾಗ್ಸ್ ತುಂಬ ಪಂಚೆ ಆಗಿದೆ. ಯಾರು ಬರೆದಿರೋದು? ಐ ಡಿಡ್. ಆಲ್ ರೌಂಡರ್. ಇಲ್ಲ, ಒಂದು ಸಿನಿಮಾ ಅಂದಮೇಲೆ ನನ್ನ ಪ್ರಕಾರ ಸ್ಟೋರಿಗೆ ಏನು ಬೇಕು ಆ ರೀತಿ ಡೈಲಾಗ್ಸ್ ಡೈರೆಕ್ಟ್ರಿಗೆ ಗೊತ್ತಿರಬೇಕು ಅಂತ ನನಗನ್ಸುತ್ತೆ. ಹೌ ಡಿಡ್ ಯು ಗೆಟ್ ಕನ್ವಿನ್ಸ್ ಸುದೀಪ್ ಸರ್? ಯಾಕೆಂದರೆ ಫ್ರೆಂಡ್ಶಿಪ್ಸ್ ಬೇರೆ, ಆದರೆ ಸಿನಿಮಾಗೆ ಅದು ಬರೋದ್ರ ಬೇರೆ ಕೆಲವೊಮ್ಮೆ ಗೆಳೆತನನ ಅಂತ. ಈಸ್ ಎ ಗ್ರೇಟ್ ಹ್ಯೂಮನ್ ನನ್ನ ಪ್ರಕಾರ. ನಾನು ನೋಡಿರೋ ಸುದೀಪ್ ಸರ್, ನೀವು ನೋಡಿರೋ ಸುದೀಪ್ ಸರ್, ಪ್ರಪಂಚ ನೋಡಿರೋ ಸುದೀಪ್ ಸರ್ಗೂ ಏನು ಡಿಫ್ರೆನ್ಸು? ತುಂಬ ಇದೆ. ಯಾವ್ದಾದ್ರು ಕೆಲವು ನಮಗೆ ಪ್ರಪಂಚ ನೋಡಿರೋದು ನಾನು ಬಿಗ್ ಬಾಸ್ಗಿಂತ ಮುಂಚೆ ಏನು ನಾನು ನೋಡಿದ್ನೋ ಅದೇ ಪ್ರಪಂಚ ನೋಡಿರೋದು. ಬಿಗ್ ಬಾಸ್ ಆದಮೇಲೆ ಹೋಗ್ತಾ ಹೋಗ್ತಾ ಒಂದು CCL ಜರ್ನಿ ಇರ್ಬೋದು, ಸಿನಿಮಾ ಜರ್ನಿ ಇರ್ಬೋದು, ಆ ಟೈಮ್ ನಾವು ಅವ್ರನ್ನ ಒಂದು ಬಿಗ್ ಬ್ರದರ್ ಅಂತ ಅಕ್ಸೆಪ್ಟ್ ಮಾಡುವಂಥ ಸಿಚುವೇಶನ್ಸ್ ಇದೆ ತುಂಬ. ಈ ನಮ್ಮ ಪರವಾಗಿ ನಿಲ್ತಾರೆ ಎಷ್ಟೊಂದು ಕಡೆ. ಅಂದರೆ ಕೆಲವು ಸತಿ ನಮಗೆ ಕಾಣಿಸಿರಲ್ಲ, ಸಮಾಜ ಕಾಣಿಸಿರಲ್ಲ, ಹೇಗೆ ನಿಲ್ತಾರೆ ಅಂತ ಕಾಣಿಸಿರಲ್ಲ. ನಿಮ್ಗೆ ಗೊತ್ತಾದಾಗ ಓಕೆ ಹೌದಾ ಅಂತ ಅನ್ಸುತ್ತೆ. ಯಾವ್ದಾದ್ರು ಕೆಲವುದು ಉದಾಹರಣೆ ಕೊಡಬಹುದಾ? ಇಲ್ಲ, ನನ್ನ ಎಕ್ಸಾಂಪಲ್ಗಿಂತ ಒಂದು ಇವ್ರದ್ದು ಹೇಳ್ತೀನಿ. ವಿನಯ್ ಗೌಡ ಅವ್ರದ್ದು, ಅದೇ ಮಚ್ಚೇಶ್ವರ ಸ್ಟೋರಿ ಆಗಿತ್ತಲ್ಲ, ವಿನಯ್ ಗೌಡ ಆ್ಯಂಡ್ ರಜತ್ದು. ಸೊ ಜೈಲಿಗೆ ಕರ್ಕೊಂಡು ಹಾಕ್ಬಿಟ್ಟಿದ್ರು ವಿನಯ್ ಗೌಡನ, ಮಚ್ಚಿಟ್ಕೊಂಡು ರೀಲ್ಸ್ ಮಾಡಿದ್ದಕ್ಕೆ. ಸೊ ದ ಪರ್ಸನ್ ಹೂ ಸಪೋರ್ಟೆಡ್ ಅವರ್ ಬ್ಯಾಕ್ ಬೋನ್ ವಿನಯ್ಗೆ ಸುದೀಪ್ ಸರ್. ಸೊ ದಿಸ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ಆ ಥರ. ಸೊ ಈಗ ನೀವು ಹೇಗೆ ಅವ್ರನ್ನ ಒಂದು ದೊಡ್ಡ ಸಪೋರ್ಟ್ ಅಂತ ನೋಡ್ತಿರೋ, ಅವ್ರ ಲೆವೆಲಲ್ಲಿ ಅವ್ರ ಸುತ್ತಮುತ್ತ ಬರೋರೆಲ್ಲ ಅವರಿಂದ ಏನೋ ಎಕ್ಸ್ಪರ್ಟ್ ಇಟ್ಕೊಂಡೇ ಬರ್ತಾರೆ ಥರ. ಅಂದರೆ ಸಕ್ಕರೆಗೆ ಇರುವೆ ಮೂತ್ಕೊಳ್ಳೋ ಹಾಗೆ ಅವರು ನಿಯತ್ತನ್ನಾಗಿರಲಿ, ಇದು ಒಳ್ಳೆ ಮನುಷ್ಯ, ಬರೀ ಇನ್ನೂ ಲಾಭ ಇಟ್ಕೊಂಡು ಹತ್ರಕ್ಕೆ ಬರ್ತಿಲ್ಲ ಆ ಥರ, ಹೇಗೆ ಅದನ್ನು ಬೇರೆ ಮಾಡ್ತಾರೆ? ಅದು ಇಂಟೆನ್ಷನ್ಸ್ ನಿಮ್ಮ ಎಕ್ಸ್ಪ್ರೆಷನ್ಸಲ್ಲಿ ಗೊತ್ತಾಗ್ಬಿಡುತ್ತೆ ಆ್ಯಕ್ಚುಲಿ. ಓಕೆ, ನಾನು ಸುದೀಪ್ ಸರ್ನ ಅಪ್ರೋಚ್ ಮಾಡಿದಾಗ ನನ್ನ ಇಂಟೆನ್ಷನ್ ಇದ್ದಿದ್ದು, ಅಫ್ಕೋರ್ಸ್ ಈಸ್ ಎ ಬಿಗ್ ಸ್ಟಾರ್, ಬಿಗ್ ಸೂಪರ್ ಸ್ಟಾರ್, ನಮಗೆ ಗೊತ್ತಿರೋ ನಮ್ಮ ಜನ್ರೇಷನಲ್ಲಿ. ಆ್ಯಂಡ್ ಸಾಂಗ್ ನಾನು ಅವ್ರಿಗೆ ಹೇಳಿದ್ದು, ಸರ್ ಟ್ಯೂನ್ ಕೇಳಿ ಸರ್ ಹೇಗಿದೆ, ನಿಮ್ಗೆ ಇಷ್ಟ ಇದ್ದರೆ ಹಾಡಿ ಅಂತ. ಅಂದರೆ ನಿಮಗೆ ಟ್ಯೂನ್ ಇಷ್ಟ ಆದರೆ ಹಾಡಿ ಅಂತ. ನಾನು ಅವ್ರಿಗೆ ಹೋಗ್ಬಿಟ್ಟು, ಸರ್ ನೀವು ಹಾಡಿದ್ರೆ
ನಮ್ಮ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಆ ಥರ ಆ ಇಂಟೆನ್ಷನಲ್ಲಿ ಕೇಳಲೇ ಇಲ್ಲ. ಹಿ ಲವ್ ದ ಟ್ಯೂನ್ ಆ್ಯಂಡ್ ಹಿ ಸೈಡ್ ಐ ವಿಲ್ ನಾಟ್ ಸಿಂಗ್. ಇದು ಅರ್ಥ ಆಗಲಿಲ್ಲ ನನಗೆ ಯಾಕೆ ಅಂತ. ಅಂದರೆ ತುಂಬ ಚೆನ್ನಾಗಿದೆ ಟ್ಯೂನ್ ಅಂದರು, ಬಟ್ ಹಾಡ ಯಾಕಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸಿಂಗ್ ಅಂತ ಅವ್ರ ಇದು. ದೆನ್ ಐ ಸ್ಪೋಕ್ ಟು ನಕುಲ್ ಟ್ಯೂನ್ ಮಾಡಿ ಅಭ್ಯಂಕರ್. ಸೊ ಆ ಟ್ಯೂನಲ್ಲಿ ಸ್ವಲ್ಪ ಪಿಚ್ ಎಲ್ಲ ಕಡಿಮೆ ಮಾಡಿಸಿ ಲಿರಿಕ್ಸ್ ಬರೆದು ಐ ಸೆಂಟ್ ಹಿಮ್, ಹಾಡಿಸ್ಬಿಟ್ಟು. ದೆನ್ ಹಿ ಸೈಡ್ ಓಕೆ. ಆ್ಯಂಡ್ ನಮ್ಮ ಸಿನಿಮಾಲಿ ಮೇಯ್ನ್ ಫ್ರೆಂಡ್ಶಿಪ್ ವ್ಯಾಲ್ಯೂಸ್ ಇದೆ. ಆ್ಯಂಡ್ ತುಂಬ ಲವ್ ಸ್ಟೋರಿಗಳಿದೆ. ಸೊ ಓವರಾಲ್ ಅವರ ಸಾಂಗ್ ನಮ್ಮ ಸಿನಿಮಾದಲ್ಲಿ ತುಂಬ ಆಪ್ಟಾಗಿ ಆ್ಯಂಡ್ ಅವರ ಫ್ರೆಂಡ್ಲಿ ನೇಚರ್ಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ, ದೂರ ಹೋಗಿರೋರು ಇದ್ದಾರೆ. ಸೊ ಅದು ನೋಡಿದಾಗ ದಿಸ್ ಸಾಂಗ್ ಅವ್ರು ಹಾಡಿದ್ರೆ ತುಂಬ ಚೆನ್ನಾಗಿದೆ ಅಂತ ನನಗನ್ಸಿತ್ತು. ಸೊ ಹಿ ಅಕ್ಸೆಪ್ಟೆಡ್. ಆ್ಯಕ್ಟು ಮಾಡಿದ್ರಲ್ಲ, ಹಾಂ ನೋಡಿದ್ರಾ ಅದು? ಟ್ರೇಲರಲ್ಲಿ ಅದೊಂದು ವೈಟ್ ಅಟೈರಲ್ಲಿ ಇದಾರಲ್ಲ, ಲೈಕ್ ಒಂದು ಟೆಲಿವಿಷನಲ್ಲಿ ಬರ್ತಾ ಇರೋ ಥರ ಅದು, ಲೈಕ್ ಅಲ್ಲಿಂದ ಬಿಗ್ ಸ್ಕ್ರೀನಿಗೆ ಬರುತ್ತೆ ಆ ಸಿಚುವೇಶನ್ಗೆ. ಸೊ ಆ ಥರ. ಎಷ್ಟು ಸಹ ಶೂಟಿಗೆ ಬಂದಿದ್ರು? 1 hour ಅಷ್ಟೇ. 1 day ಶೂಟ್ ಇದ್ದಿದ್ದು, ಬಟ್ ಅವ್ರು ಈ ಡಿಡ್ ಇಟ್ ಇನ್ 1 hour ಅಷ್ಟೇ, ಮುಗ್ದೇ ಹೋಯ್ತು. ಬಟ್ ಇಟ್ ಟುಕ್ 3 days ಟು ಸಿಂಗ್ ಅಂತೆ. ನಮ್ಮನ್ನು ಅಲೋ ಮಾಡಲಿಲ್ಲ, ಯಾಕಂದರೆ ಅವರು ಹೇಳಿದ್ರು ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ, ನಾನೇ ಹಾಡ್ಬಿಟ್ಟು ಕಳಿಸ್ತೀನಿ ಅಂತ. 3 days ತೊಗೊಂಡ್ರಂತೆ ಹಾಡಿ ರೆಕಾರ್ಡ್ ಮಾಡಿ ಕಳ್ಸೋಕ್ಕೆ. ಬಟ್ 1 hour ಆ್ಯಕ್ಟ್ ಮಾಡಿಬಿಟ್ರು. 4 ಸರಿ ಹಾಡಿದ್ರು ಮುಗ್ದೇ ಹೋಯ್ತು ಅದು ಶೂಟಿಂಗು. ಎಲ್ಲ ಆಗಿದೆ ಶೂಟು? ಇಲ್ಲ, ಕಂಠೀರವ ಸ್ಟುಡಿಯೋ ಒಳಗೆ ಒಂದು ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇತ್ತು, ಸೇಮ್ ಇದೇ ಥರ. ಆ್ಯಂಡ್ ಸೆಟ್ಟಲ್ಲೇ ಹಾಡಿ ಅಷ್ಟೇ, ಮುಗ್ದೇ ಹೋಯ್ತು. ಸೊ ಸೂಪರ್ ಸ್ಟಾರ್ಸ್ ಅಂದಾಗಲೇ ದೆರ್ ಇಸ್ ಒನ್ ಸೂಪರ್ ಆ್ಯಂಡ್ ಸ್ಟಾರ್ ಆ್ಯಂಡ್ ದೆನ್ ಕಮ್ಸ್ ದ ಹ್ಯೂಮನ್. ಸುದೀಪ್ ಸರ್ ಅಂತ ಅಂದಾಗ ನಮಗೆ ಗೊತ್ತಿಲ್ಲದಂಗೆ ಕೆಲವು ಗೆರೆಗಳು ನಾವು ಹೇಳ್ಕೊಂಬಿಡ್ತೀವಿ, ಅವ್ರು ಹೆಂಗಿರಬೇಕು ಏನಂತ. ಸೊ ಆ ಥರ ಯಾವತ್ತಾರು ನೀವು ಕಾನ್ಷಿಯಸ್ ಆಗಿ ಗೆರೆಗಳು ಹೇಳ್ಕೊಂಡಿದ್ದು ಉಂಟಾ? ಅದು ಇಟ್ಕೊಂಡೇ ಇರ್ತೀನಿ ನಾನು ಯಾವಾಗಲೂ. ಐ ವಿಲ್ ನೆವರ್ ಕ್ರಾಸ್ ಲಿಮಿಟ್ಸ್. ಏನಾ ಗೆರೆಗಳು? ದ ರೆಸ್ಪೆಕ್ಟ್, ಎಷ್ಟೇ ಫ್ರೆಂಡ್ಸ್ ಆದ್ರೂ ನೋ ಲೂಸ್ ಟಾಕ್ಸ್. ನಾನು ಯಾವತ್ತೂ ಲೂಸ್ ಟಾಕ್ ಮಾಡಿಲ್ಲ. 1-2 ಸರಿ ಡ್ರಿಂಕ್ ಮಾಡಿದಾಗ ಮಾಡಿರ್ಬೋದು, ಆವಾಗ ಅದಕ್ಕೆ ವಾರ್ನಿಂಗ್ಸು ಬಂದಿದೆ ಅವರಿಂದ. ಲೂಸ್ ಟಾಕ್ಸ್ ಅಂದರೆ ತಮಾಷೆ ಮಾಡೋಕ್ಕೂ, ಕಾಲು ಎಳೆಯೋಕ್ಕೆ ಹೋಗಿ ಏನೋ, ಅವ್ರಿಗಲ್ಲ, ಪಕ್ಕದಲ್ಲಿರೋರಿಗೆ. ಅವ್ರು ಹೇಳೋದು ನಮ್ಮಲ್ಲಿ ಇರಬೇಕಾದ್ರೆ ಶುಡ್ ರೆಸ್ಪೆಕ್ಟ್ ಮೈ ಫ್ರೆಂಡ್ಸ್ ಆಲ್ಸೋ ಅಂತ, ಅವ್ರ ಜೊತೆ ಇರಬೇಕಾದ್ರೆ. ಸೊ ದಟ್ ಈಸ್ ಟ್ರೂ. ಸೊ ಆ ಒಂದು ಲಿಮಿಟೇಷನ್ಸ್ ನಾನು ಇಟ್ಕೊಂಡೇ ಇರ್ತೀನಿ, ಅದು ಹೋಗಲ್ಲ. ಹೌ ಡಸ್ ಹಿ ಮೇಂಟೈನ್ ಫ್ರೆಂಡ್ಸ್? ಅಂದರೆ ನಾವು ನೀವೆಲ್ಲ ಫೋಟೋಸ್ ಇನ್ಸ್ಟಾದಲ್ಲಿ ಹಾಕೋದು ನೋಡ್ತೀವಿ. ಒಂದು ಅವ್ರ ಮನೆ ಟೆರೇಸ್ ಮೇಲೆಲ್ಲೋ ಅನ್ಸುತ್ತೆ ಗ್ರೀನ್, ದಟ್ ಈಸ್ ಕಾಲ್ಡ್ ಸನ್ಸೆಟ್ ಲಾಂಜ್. ಓ, ಜೆ ಪಿ ನಗರ್ ಮನೆನಲ್ಲ. ಸೊ ಅಲ್ಲಿ ಕೆಲವ್ರು ಗೇಟ್ ಹತ್ರ ಇರ್ತಾರೆ, ಕೆಲವರು ಆಫೀಸಲ್ಲಿ ಇರ್ತಾರೆ, ಕೆಲವ್ರು ಮಾತ್ರ ಟೆರೇಸ್ವರೆಗೂ ಹೋಗ್ತಾರೆ. ಇಟ್ ಡಿಪೆಂಡ್ಸ್ ಆನ್ ಹಿಸ್ ರಿಲೇಷನ್ಶಿಪ್ ವಿತ್ ದೆಮ್. ಸೊ ಯು ಆಲ್ ಅಂದರೆ ಆಫನ್ ಆಗಿ ಮೀಟ್ ಆಗ್ತೀರಾ ಅಥವಾ ಸಡನ್ನಾಗಿ ರ್ಯಾಂಡಮಾಗಿ ಒಂದು ಮೆಸೇಜ್ ಬರುತ್ತೆ, ಅವರೇ ನಿಮ್ಮ ಹತ್ರ ಟಚಲ್ಲಿ ಇರ್ತಾರಾ? ಅದು ಯಾರ ಹತ್ರ ಇರ್ತಾರೆ ಅಂತ ಡಿಫೈನ್ ಮಾಡಿ ಹೇಳೋಕ್ಕಾಗಲ್ಲ. ಸಮ್ಟೈಮ್ಸ್ ಈಗ RCB ಮ್ಯಾಚ್ ಇತ್ತು ಅಂದ್ಬಿಟ್ಟು ಹಿ ವಿಲ್ ಟೆಕ್ಸ್ಟ್ ಫ್ಯೂ ಪೀಪಲ್, ಬನ್ನಿ ನೋಡೋಣ ಅಂತ. ದೆನ್ ವಿಲ್ ಗೋ. ಒಂದು ಸರಿ ಈಗ ನನಗೇನೋ ಬೇಕಿರುತ್ತೆ, ಏನೋ ಈಗ ಸಮ್ ಎಡಿಟ್ ಬಗ್ಗೆ ಡೌಟ್ ಇರುತ್ತೆ, ನೀವೇ ಕೇಳ್ತೀವಿ. ಹೋಗಿ ಕೇಳ್ತೀನಿ ನಾನೇ, ಸರ್ ಮೀಟ್ ಮಾಡ್ಬೋದಾ? ಓಕೆ ಕಮ್. ದೆನ್ ಸಿನಿಮಾ ಬಗ್ಗೆ ಡೌಟ್ ಇರುತ್ತೆ, ನಾನೇ ಹೋಗಿ ಕೇಳ್ತೀನಿ. ಅಂದರೆ ಒಂದಷ್ಟು ಇರುತ್ತೆ. ಅದು ಏನು ಅಂದರೆ ಯಾವಾಗ ಅಂತ ಏನು ಪರ್ಟಿಕ್ಯುಲರ್ ಟೈಮಿಂಗ್ ಏನಿರಲ್ಲ. ನಿಮ್ದೆಲ್ಲ ಏನು ವಾಟ್ಸಪ್ ಗ್ರೂಪ್ ಇದೆಯಾ? ಇಲ್ಲ, ಇಂಡಿವಿಜುವಲ್ ಕನೆಕ್ಷನ್ ಅಷ್ಟೇ. ನೈಸ್. ಇರುತ್ತೆ CCL ಟೈಮಲ್ಲಿ, ಅದು ಸೀಸನ್ ಮುಗಿತಿದ್ದಂಗೆ ಹೋಗುತ್ತೆ. ನೈಸ್. ಒನ್ ಥಿಂಗ್ ಐ ಕ್ಯಾನ್ ಸೇ, ಪರ್ಸ್ನಲ್ ಅಂತ ಬಂದಾಗ, ಈ ಎಷ್ಟೇ ದೊಡ್ಡರಾದರೂ ಒಂದು ಮಗುವಿನ ಮನಸ್ಸಿರುತ್ತೆ ಅಂತಾರಲ್ಲ, ಹಾಗೆ CCL ಟೈಮಲ್ಲಿ ಒಂದು ಹಿಂದೊಂದು ದಿನ ಅಥವಾ 2-3 days ಮುಂಚೆ ಒಂದು ಪಾರ್ಟಿ ನಡೆದಾಗ ಸ್ವಲ್ಪ ಎಲ್ಲರೂ ಸ್ವಲ್ಪ ತೊಗೊಂಡಿದ್ರು. ಅವ್ರು ಎಷ್ಟು ಇನ್ನೋಸೆಂಟಾಗಿ ಕೇಳ್ಕೊಳ್ತೀನಿ, ಈ ವರ್ಷನಾದರೂ ಕಪ್ ಕೊಡಿಸ್ರು. ನಾನೊಂದು ಸರಿ ಕಪ್ ಗೆದ್ಬಿಟ್ಟು ರಿಟೈರ್ಡ್ ಆಗ್ತೀನಿ, ಕಪ್ ಕೊಡಿಸ್ರು ಅಂತ ಕೇಳಿದ್ರು. ಐ ಫೆಲ್ಟ್ ರಿಯಲಿ ಲೈಕ್ ಅಯ್ಯೋ ಪಾಪ ಅನ್ನಿಸ್ತಿತ್ತು ಅದು. ಸೊ that was beautiful. Those days are very beautiful. You have seen the vulnerable side and the real ನೀವು ಒಬ್ಬರು ಸೂಪರ್ ಸ್ಟಾರ್ ಹೆಂಗಿರ್ತಾರೆ ಅವರು,
ಅವ್ರು ಕಪ್ ಕೊಡಿಸ್ರು ಅಂದರೆ ಹೆಂಗಿರುತ್ತೆ. ಸೊ you've seen that vulnerable side of superstars. ಹಾಂ. ಸೊ ನಂಗೆ ಸ್ಟಾರ್ಟಿಂಗೆಲ್ಲ ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದೊಂದು ಎಕ್ಸೈಟ್ಮೆಂಟ್ ಇತ್ತು. ಹೇಗಿರ್ತಾರೆ ಅವರು ಅಂತ, ಲೈಕ್ 8-9 years ಬ್ಯಾಕ್. ಸಿಕ್ತಾಗಲ್ಲ ಕೇಳ್ತಾ ಇದ್ರಾ ಯಾರು ಆ ಥರ ಬಗ್ಗೆ ಮಾತಾಡ್ತೀರಾ? ಕೇಳೋದಲ್ಲ, ನೋಡೇ ಅರ್ಥ ಮಾಡ್ಕೋಬೇಕು. ಕೇಳಿದ್ರೆ ಚೆನ್ನಾಗಿರಲ್ಲ. ಸೊ ಲೈಕ್ ಇಡೀ ದಿನ ಜೊತೆಗಿರೋಕೆ ಆ ಥರ ಎಲ್ಲ ಸಿಗುತ್ತಾ? ಹಾಂ. ಅವರ್ಸು ಈ ಥರ ಬಿಟ್ಸ್ ಆ್ಯಂಡ್ ಪೀಸಸಲ್ಲೇ? ಇಲ್ಲ ಸಿಗುತ್ತೆ ಇಡೀ ದಿನನೂ. ಲೈಕ್ ಈಗ ಮೊನ್ನೆ ಹೈದ್ರಾಬಾದ್ಗೆ ಹೋಗಿದ್ವಿ, ಮೀ ಆ್ಯಂಡ್ ವಿನಯ್ ಗೌಡ. ಸೊ ಹೋಲ್ ಡೇ ವಿ ವರ್ ಟುಗೆದರ್ ವಿತ್ ಸುದೀಪ್ ಸರ್. ವಾಟ್ ಈಸ್ ಅ ಡೇ ಲೈಕ್ ವಿತ್ ಹಿಮ್? Just like any good friend, without any wrong intentions or any expectations. Just our shoot break ittu, we went there, ಚೆನ್ನೈಲಿ. ಸೊ ಅವ್ರು ಸೆಟ್ ತೋರಿಸಿದ್ರು. ಇಟ್ ವಾಸ್ ಎ ಗುಡ್ ಡೇ. ವಿಚಾರಗಳು ಏನೇನು ಮಾತಾಡ್ತೀರಾ? ಬರೀ ಸಿನಿಮಾ ಸಬ್ಜೆಕ್ಟ್ ಈ ಥರದೇನಾ? ತುಂಬ ಕೇಳಿಸ್ಕೊಳ್ಳೋದಿರುತ್ತೆ ನಮಗೆ, ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದು. ಅಂದರೆ ಈಗ ಒಂದು ಕೆರಿಯರ್ ಬಗ್ಗೆ, ಒಂದು ಸಿನಿಮಾ ಬಗ್ಗೆ, ಒಂದು ಇಂಡಸ್ಟ್ರಿ ಬಗ್ಗೆ ಮಾತಾಡಬೇಕಾದ್ರೆ ಒಬ್ಬರು ಸೀನಿಯರು ತುಂಬ ಅರ್ಥ ಮಾಡ್ಕೊಂಡಿರೋ ಒಬ್ಬ ತುಂಬ ಮೆಚ್ಯೂರ್ಡ್ ಪರ್ಸನ್ ಮಾತಾಡಬೇಕಾದ್ರೆ ನೀವು ಡಿಸ್ಟರ್ಬ್ ಮಾಡದೆ ಕೇಳಿಸ್ಕೊಳ್ಳೋಕೆ ಇಷ್ಟಪಡ್ತೀರಾ. ನಿಮಗೊಂಥರ ರಿಯಲ್ ಪಾಡ್ಕಾಸ್ಟ್ ಅದು. ಹೌದು. ಅಂದರೆ ಆಯಿತು, ನಮ್ಮ ಜನ್ರೇಷನ್ ಆಯ್ತು. ಈಗ ಸರ್ ಹೇಳಿದ್ದು ವ್ಯೂ ಪಾಯಿಂಟ್, ನೇಮ್ ಬಿಗ್ ಸ್ಟಾರ್ಸ್ ಇನ್ 20s and 30s ಅಂದರು. ಎಷ್ಟು ಜನ ಇದ್ದೀರಾ ನೀವು ಅಂದರು. ಸೊ ಎಲ್ಲಿಗೆ ತೊಗೊಂಡು ಹೋಗ್ತಿದ್ದೀರಾ ಇಂಡಸ್ಟ್ರಿನ ಅಂತ. ಸೊ ಆಗ ತುಂಬ ಥಾಟ್ಸ್ ಬರುತ್ತೆ ನಮಗೆ. ದೇರ್ ಆಲ್ 40-50+ ಅಲ್ವಾ ಆಲ್ರೆಡಿ, ಲೈಕ್ ಬಿಗ್ ಸ್ಟಾರ್ಸ್ ರೈಟ್ ನಾವು. ಮೇ ಬಿ ಯಶ್, ಮೇ ಬಿ ರಕ್ಷಿತ್ ವಾಸ್ ಆಲ್ಸೋ 40+, ಐ ಥಿಂಕ್. ಯಶ್ ವಿಲ್ ಟರ್ನ್ 40. ಆ್ಯಂಡ್ ಧ್ರುವ ಸರ್ಜಾ, ಡಾಲಿ ಈಸ್ ಆಲ್ಸೋ 40+, ಐ ಥಿಂಕ್. ನಾವು ಹೂ ನೇಮ್ ಪೀಪಲ್ ಇನ್ 30s ಅಂತ. ಧ್ರುವ ಸರ್ಜಾ, ಐ ಮೀನ್ ಸ್ಟಾರ್ಡಮ್ ಅಂತ. ಆ್ಯಂಡ್ ನೇಮ್ ನಾನು ಕೇಳ್ತಾ ಇದ್ದೀನಿ ನಿಮ್ಮನ್ನು. ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅಂದರೆ ಈಗ ನೆಕ್ಸ್ಟ್ ಅಂದರೆ ತುಂಬ ಜನ ಇದ್ದಾರೆ. ಲೈಕ್ ಈಗ ವಿರಾಟು, ಅಥವಾ ಈಗ ಅಂದರೆ ಕಣ್ಣಿಗೆ ಕಾಣೋ ಅಂತ. ಅವ್ರು ಕೇಳಿದ ಕ್ವಶನ್ ಹೆಂಗಿತ್ತು ಅಂದರೆ, ಲೈಕ್ ವಿಕ್ರಮ್ 25 or 30s ಒಂದು ಈಗ ಸುದೀಪ್ ಸರ್, ದರ್ಶನ್ ಸರ್, ಯಶ್ ಅವರೆಲ್ಲ ಇದ್ದಂಗೆ ಯಾರಿದ್ದಾರೆ ಈಗ ಆ ಏಜ್ ಗ್ರೂಪಲ್ಲಿ ಅಂತ ಕೇಳ್ತೀವಿ. ಈಗ ಅಪ್ಪು ಸರ್ ಬಂದಾಗಲೂ ಈ ವಾಸ್ 24 or 26, ಐ ಥಿಂಕ್. ಈಗ ಯುವ ಥರ ಒಂದು ಹೆಸರು ಬರ್ಬೋದು. ಆ ಕ್ವಶನ್ ಕೇಳಿದಾಗ ಅವ್ರು ಬಂದಿಲ್ಲ. ಸೊ ಇಲ್ಲಿ ಏನು ಡೆವಲಪ್ಮೆಂಟ್ಸ್ ಆಗ್ತಿಲ್ಲ ಅಂತ ಒಂದು ಡಿಸ್ಕಷನ್ ಕೂತಾಗ, ಲೈಕ್ ಏನು ಪ್ರಾಬ್ಲಮ್ಮು ಅಂತ ಡಿಕೋಡ್ ಮಾಡ್ಕೊಂಡು ಹೋದಾಗ ಎಲ್ಲ ನಮ್ಮಲ್ಲೇ ಇರುತ್ತೆ, ದಟ್ ವಿ ಆರ್ ನಾಟ್ ವರ್ಕಿಂಗ್ ಅಂತ. ಸೊ ಆ ರಿಮೈಂಡರ್ ನೀವು ಹಂಗೆ ಅದನ್ನು ತೊಗೊಂಡು ದಟ್ ಇಸ್ ಯುವರ್ ಅವೇಕನಿಂಗ್. ಹೌದು. ತುಂಬ ಜನ ಪ್ರೊಡ್ಯೂಸ್ ಮಾಡ್ತಾರೆ, ಬಟ್ ಸಿನಿಮಾಗಳಾಗಲ್ಲ. ಕೆಲವು ಪ್ರೊಡ್ಯೂಸರ್ಸ್ಗೆ ಸ್ಟಾರ್ಸೇ ಬೇಕಾಗ್ತಾರೆ, ಬಟ್ ಸ್ಟಾರ್ಸ್ ಸಿಗಲ್ಲ. ಕೆಲವು ಪ್ರೊಡ್ಯೂಸರ್ಸ್ಗೆ ಹೊಸೊಬ್ಬರು ಬೇಕಾಗೇ ಇರಲ್ಲ. ಐ ವಿಲ್ ಗಿವ್ 20 ಹೀರೋಸ್. CCL ಟೀಮಲ್ಲೇ ಒಂದು 20 ಜನ ಹೀರೋಗಳಿರ್ತಾರೆ ಹೇಳ್ತೀನಿ, ಬಟ್ ದೇ ವಾಂಟ್ ಸುದೀಪ್ ಸರ್ ಓನ್ಲಿ. ಹಾಗಾದಾಗ ಇದೆಲ್ಲ ಅವ್ರಿಗೂ ಗೊತ್ತಿರುತ್ತಲ್ವಾ? ಎಲ್ಲರಿಗೂ ಗೊತ್ತಿರೋ ಸತ್ಯನೇ ಇದು. ದೊಡ್ಡ ಸ್ಟಾರ್ಸು ಡೇಟ್ ಕೊಡಲ್ಲ ಅಂತ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ, ಬಟ್ ಸಣ್ಣ ಸಿನಿಮಾ ಯಾಕೆ ಮಾಡಲ್ಲ? ಫ್ರಮ್ ಸೋ ಏನು ದೊಡ್ಡ ಸಿನಿಮಾನ? ಐ ಮೀನ್ ಇನ್ ಟರ್ಮ್ಸ್ ಆಫ್ ಬಡ್ಜೆಟ್. ಬಟ್ ದೇ ಮೇಡ್ ಇಟ್ ಬಿಗ್ ಇನ್ ಟರ್ಮ್ಸ್ ಆಫ್ ಕಲೆಕ್ಷನ್ ಆ್ಯಂಡ್ ಪಾಪ್ಯುಲಾರಿಟಿ ಆ್ಯಂಡ್ ಎವ್ರಿಥಿಂಗ್. ಕರೆಕ್ಟಾ? ಸೊ ನಾನು ಹೇಳೋದು ದೊಡ್ಡ ಸಿನಿಮಾ ಸ್ಟೋರಿಯಿಂದ ಮಾತ್ರ ಆಗೋದು. ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಸು ಫ್ಲಾಪ್ಸ್ ಕೊಟ್ಟಿದ್ದಾರೆ. ಸ್ಮಾಲೆಸ್ಟ್ ಆ್ಯಕ್ಟರ್ಸ್, ನ್ಯೂ ಆ್ಯಕ್ಟರ್ಸ್ ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟಿದ್ದಾರೆ. ಹಾಂ, ದ ಥಿಂಗ್ ಈಸ್ ಮಾರ್ಕೆಟ್ ವೈಸ್ ದೊಡ್ಡ ಸ್ಟಾರ್ನ ಹಾಕ್ಕೊಂಡ್ರೆ ಎಸ್ ಎಲ್ಲ ಬಿಸ್ನೆಸ್ ಆಗುತ್ತೆ, ಪ್ರೊಡ್ಯೂಸರ್ ಸೇಫ್ ಆಗ್ತಾರೆ, ಆ ಒಂದು ಇಂಟೆನ್ಷನ್ ಇರುತ್ತೆ. ಬಟ್ ನನಗೆ ಹೇಳೋದು ಸಿನಿಮಾ ಸ್ಟೋರಿ ಆ್ಯಂಡ್ ಒಂದು ಫೀಲ್ ಇದೆ ಗೊತ್ತಾ, ಸಿನಿಮಾನ ಫೀಲ್, ಅದನ್ನು ಬಿಟ್ಬಿಟ್ಟಿದ್ದೀವಿ ಅಂತ ನನಗನ್ಸುತ್ತೆ. ಐ ಥಿಂಕ್ ಇಟ್ಸ್ ನೈಸ್ ಟು ಸಿ ನೀವು ಹೇಗೆ ಯೋಚನೆ ಮಾಡ್ತೀರಾ, ಯಾಕೆ ಈ ಥರ ಯೋಚನೆ ಮಾಡ್ತಾ ಇದ್ದೀರಾ, ಲೈಫನ್ನು ಹೇಗೆ ನೋಡ್ತಾ ಇದ್ದೀರಾ, ಲೈಫ್ನ ಮೂಲಕ ಸಿನಿಮಾನ ಹೇಗೆ ನೋಡ್ತಾ ಇದ್ದೀರಾ, ಸಿನಿಮಾ ಮೂಲಕ ನಿಮ್ಮ ವ್ಯಕ್ತಿತ್ವನೂ ಹೇಗೆ ನೋಡ್ಕೋತಾ ಇದ್ದೀರಾ, ವ್ಯಕ್ತಿತ್ವದ ಮೂಲಕ ಸಮಾಜಕ್ಕೆ ಏನು ಮಾಡಬೇಕಂತ ಇದ್ದೀರಾ, ಎಲ್ಲವೂ ಒಂದು ಲುಕ್ ಸಿಕ್ಕಿದೆ.
ಚಂದನ್? ಐ ಡೋಂಟ್ ನೋ, ನೀವು ಹೇಳ್ತಾ ಇದ್ದೀರಾ. No, no, ಐ ವಿಲ್ of course. ಅಕ್ಸೆಪ್ಟ್ ಇಟ್. Of course. So before the release, now if I can ask you something, what is something that you did, ನಿಮಗೆ ಅದು ಭಯ ಪಡಿಸ್ತು ಬಟ್ ಸ್ಟಿಲ್ ಯು ಡಿಡ್ ಇಟ್ ಎನಿವೇ? ದ ಬಡ್ಜೆಟ್ ಸಿನಿಮಾ ತಾನೇ ನೀವು generally life. ಶೂಟಿಂಗ್ ಬಡ್ಜೆಟ್. ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಿರೋದ್ರಿಂದ ಐ ಹ್ಯಾಡ್ ಲಾಟ್ ಆಫ್ ಕನ್ಫ್ಯೂಷನ್ಸ್, ನಾನು ಮಾಡ್ತೀನಿ ಇಲ್ವ ಅಂತ ಡೌಟ್ಸ್ ಇತ್ತು. ಸೊ ಐ ಸ್ಟಾರ್ಟೆಡ್ ವಿತ್ ಸ್ಮಾಲರ್ ಸೀನ್ಸ್, ನಂದು ಗಿರಿದು ಕಾಂಬಿನೇಷನ್ಸಲ್ಲಿ ನನ್ನ ಫ್ಲ್ಯಾಟಲ್ಲೇ. ದಟ್ ಈಸ್ ಎರಡು ಕ್ಯಾರೆಕ್ಟರ್ ಇರುವಂಥ ಫ್ಲ್ಯಾಟ್. ಅಗೇನ್ ಇಟ್ಸ್ ಒಂದೇ ಪರ್ಸನಲ್ಲಿ ಎರಡು ವ್ಯಕ್ತಿತ್ವ ಇರುವಂಥ ಒಂದು. ಸೊ ಅಲ್ಲಿ ಶುರು ಮಾಡಿ ವಿ ಶಾಟ್ ಫಾರ್ ಅರೌಂಡ್ 8 days. ನನಗೊಂದು ಧೈರ್ಯ ಬಂತು. ಆ್ಯಂಡ್ ಕ್ಯಾಮ್ರಾಮನ್ ಬೇರೆ ನಮ್ಮ ವೇಣು ಸರ್, ಸೀನಿಯರ್ ಮೋಸ್ಟ್ ಕ್ಯಾಮ್ರಾಮನ್ ಅವರು. ಯಾರು ನಮ್ಮ ತಾರಾಮ್ಮ? ವೇಣು ಸರ್, ಹಾಂ. ಸೊ ಅವ್ರೊಂದು ಸ್ವಲ್ಪ ಸ್ಟ್ರಿಕ್ಟು, ಹಾಗೆ ಕಾಲು ಎಳಿತಾ ಇರ್ತಾರೆ. ಸೊ ಮಾಡಿದೆ. ನೆಕ್ಸ್ಟ್ ಸ್ಕೆಡ್ಯೂಲ್ ಕೋರ್ ಡ್ರಾಮಾ. ಐ ಹ್ಯಾಡ್ ಟು ಹ್ಯಾಂಡಲ್ ಸಾಧು ಸರ್, ಶ್ರುತಿ ಮೇಡಮ್, ಅವಿನಾಶ್ ಸರ್, ಮೂಕ್ ಸುರೇಶ್, ಗಿರೀಶ್, ನಿಮಿಕಾ, ಅಂದರೆ ತುಂಬ ಜನ ಇದ್ದಾರೆ, ಅಕ್ಷಿತಾ, ಒಂದಷ್ಟು ಜನ ಇದ್ದಾರೆ. ದಟ್ ವಾಸ್ ಸ್ಕೇರಿ. ಅರೌಂಡ್ 10 lakhs per day ಖರ್ಚಾಗ್ತಿತ್ತು. ಸೊ 3 days ಅಂತ ಪ್ಲ್ಯಾನ್ ಹಾಕಿದ್ದು. ಇಟ್ ವಾಸ್ ಅರೌಂಡ್ 43 minutes ಫುಟೇಜ್, ಆನ್ ಸ್ಕ್ರೀನ್ ಫುಟೇಜ್ ಎಡಿಟೆಡ್. ಸೊ ಅಷ್ಟು ತೆಗಿಬೇಕು 3 daysಲ್ಲಿ. ವೆರಿ ಟಫ್. 3 daysಲ್ಲಿ ನನ್ನ ಸಿನಿಮಾ ಅಂದರೆ ಒಂದು 4 ನಿಮಿಷ 5 ನಿಮಿಷ ತೆಗೆದ್ರೆ ಹೆಚ್ಚು ಸಿನಿಮಾಲಿ. 3 days ಇಷ್ಟು ಜನ ಹಿಡ್ಕೊಂಡು ಕಷ್ಟ. ಫಸ್ಟ್ ಟೈಮ್ ಬೇರೆ ಮಾಡ್ತೀನಿ. ಆ್ಯಂಡ್ ವಿ ಅಚೀವ್ಡ್ ಇಟ್ ಇನ್ 3 days. 3 call sheets, ನಾಟ್ ಇವನ್ 3 days. 3 call sheets. ಸೊ 3 days 3 call sheetಗೂ ಡಿಫ್ರೆನ್ಸ್ ಏನು? 3 days ಅಂಡ್ ಡೇ ಅಂದರೆ ಎಷ್ಟು ಹೊತ್ತು ಬೇಕಾದ್ರೆ ಮಾಡ್ಬೋದು. ಕಾಲ್ ಶೀಟ್ ಅಂದರೆ 9 to 6. ಹಾಂ. ಸೊ ದಟ್ ವಾಸ್ ದ ಸ್ಕೇರಿಯಸ್ಟ್ ಆ್ಯಂಡ್ ಯೆಟ್ ಐ ಎಂಜಾಯ್ಡ್ ಎ ಲಾಟ್. ವಾವ್, ಮಜಾ ಬಂತು. ಆ್ಯಂಡ್ ದ ವೇ ದೇ ಕೋಆಪ್ರೇಟೆಡ್, ಪ್ರತಿಯೊಬ್ಬರೂ. ಅವ್ರಿಗೇನು ಗೊತ್ತಾಗ್ತಿರ್ಲಿಲ್ಲ ನಾನು ಏನು ಶೂಟ್ ಮಾಡ್ತೀನಿ ಅಂತ. ಕೇಳ್ತಾಯಿದ್ರು. ಅಂದರೆ ಒಂದು ಆ್ಯಕ್ಸಿಸಲ್ಲಿ ಪ್ಲ್ಯಾನ್ ಮಾಡಿದ್ರೆ, ಲೈಕ್ ಟುವರ್ಡ್ಸ್ ದ ಜಡ್ಜ್ ಅಂತ ಪ್ಲ್ಯಾನ್ ಮಾಡಿದ್ರೆ, ಐ ವಾಸ್ ಟೇಕಿಂಗ್ ಆಲ್ ದ ಶಾರ್ಟ್ಸ್, ಎಲ್ಲ ದ ಕ್ಲೋಸಪ್ಸಿಂದ ಹಿಡಿದು ಎವ್ರಿಥಿಂಗ್. ಅವ್ರು ಎಲ್ಲಿಂದ ಎಲ್ಲಿಗೆ ಜಂಪ್ ಆಗ್ತಾಯಿದ್ದೀನಿ ಅಂತ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ದೆನ್ ಅವರು ಡಬ್ಬಿಂಗಿಗೆ ಬಂದು ಫುಟೇಜ್ ನೋಡಿದ್ಮೇಲೆ ದೇ ರಿಯಲೈಸ್, ಓಕೆ, ಐ ಹ್ಯಾವ್ ಡನ್ ಎ ಗುಡ್ ಜಾಬ್ ಅಂತ. ಅಮೇಝಿಂಗ್. ಹೇಳ್ತಾರಲ್ಲ, ಫೇಮ್ ಯೂಶಲಿ ರಿವೀಲ್ಸ್ ಓನ್ಲಿ ಅ ಸರ್ಟನ್ ವರ್ಷನ್ ಆಫ್ ಸಮ್ ಆ್ಯಕ್ಟರ್ಸ್ ಅಥವಾ ಸ್ಟಾರ್ಸು. ಬಟ್ ಐ ಥಿಂಕ್ ಟುಡೇ ವಿ ಹವ್ ಸೀನ್ ದ ಟ್ರೂತ್, ಅನ್ಟೋಲ್ಡ್ ಟ್ರೂತ್. ಯಾ, ಮೇ ಬಿ. ಎಷ್ಟೆಷ್ಟು ಇಷ್ಟೆಲ್ಲ ಎಲ್ಲೂ ಮಾತಾಡಿಲ್ಲ ನಾನು ಆ್ಯಕ್ಚುಲಿ. ಥ್ಯಾಂಕ್ ಯು ಚಂದನ್. ಐ ಥಿಂಕ್ ಐ ಡೋಂಟ್ ನೋ, ಥ್ಯಾಂಕ್ಸ್ ಟು ಯು. ನಮ್ಮ ಅಂತರಂಗದ ಕೆಲವು ಸತ್ಯಗಳನ್ನು ಆಚೆಗೆ ಇಡ್ತಾ ಇದ್ದೀನಿ ಅಂತ ಗೊತ್ತಿದ್ದು ಇಡೋದಿದೆಯಲ್ಲ. ಥ್ಯಾಂಕ್ ಯು. ಮೋಸ್ಟ್ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಅಂತರಂಗದ ಸತ್ಯನ ಆಚೆ ತೆಗೆದಕ್ಕೆ. ಹೀಗೆ ನಿಮ್ಮ ಅಂತರಂಗ ಜೊತೆಗೆ ಸಿನಿಮಾ ರಂಗ, ಇನ್ನೊಂದು ಲೇಯರಲ್ಲಿ ನೋಡಬೇಕಂದ್ರೆ ಈ ಭೂಮಿ ಎಂಬ ಈ ರಂಗದಲ್ಲಿ ಎಲ್ಲ ಬಣ್ಣಗಳನ್ನು ಹೀಗೆ ಚೆನ್ನಾಗಿ ಎಂಜಾಯ್ ಮಾಡ್ತಾ, ನೀವು ಭಾಳ ಡೀಪ್ ಇದ್ದೀರಾ. ಎಲ್ಲನೂ ನೀವು ಒಂಥರ ಒಂದೇ ಆ್ಯಂಗಲಲ್ಲಿ ನೋಡಲ್ಲ, ಆ್ಯಂಗಲಲ್ಲಿ ನೋಡೋ ಒಂದು ಪರ್ಸ್ಪೆಕ್ಟಿವ್ ಇರೋ ವ್ಯಕ್ತಿತ್ವ. ಅದು ನನಗೂ ಇವತ್ತೇ ಗೊತ್ತಾಗಿದ್ದು. ಹೋಗ್ತಾ ಕಲಿಸುತ್ತೆ ಟೈಮೇ. ಲಾಸ್ಟ್ಲಿ, ಸಕ್ಸಸ್ ಕ್ಯಾನ್ ಮೇಕ್ ಅಸ್ ಆ್ಯರೋಗೆಂಟ್. ಯಾಕಂದರೆ ಅಲ್ಲೊಂದು ಈಗೋ ಒಂದು ಬಂದ್ಬಿಡುತ್ತೆ, ನೋಡಿ ನಾನು ಮಾಡಿದ್ದು ಅಥವಾ ನನ್ನಿಂದ ಅನ್ನೋದು. ಹೌ ಡು ಯು ಕೀಪ್ ನಿಮ್ಮ ಈಗೋ ಅಟ್ ಚೆಕ್? ನನಗೆ ಈಗೋ ಇಲ್ಲ ಅನ್ನೋದೇ ಈಗೋ ತಡೆಯುತ್ತೆ, ಹಾಗೆ ಹೇಳೋಕ್ಕೆ. ಓ ವಾವ್. ನನಗೆ ಈಗೋ ಇದೆಯಾ ಅಂತ ಹೇಳುತ್ತಲ್ಲ, ಅದೇ ಈಗೋ. ಸೊ ಎವ್ರಿಬಡಿ ಹ್ಯಾಸ್ ಈಗೋ. ಅವ್ರವ್ರದ್ದೇ ಲೆವೆಲ್ ಆಫ್ ಈಗೋ ಇರುತ್ತೆ. ಇಫ್ ಯು ವಾಂಟ್ ಟು ಲಿವ್ ಪೀಸ್ಫುಲಿ, ಯು ಅಕ್ಸೆಪ್ಟ್ ದಟ್. ಇದೆ ಬೇರೆಯವ್ರದನ್ನು ನನಗೂ ಇದೆ, ಬೇರೆಯವ್ರಿಗೂ ಇದೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ನನಗೆ ಇಲ್ಲ ಅನ್ನೋದೇ ಈಗೋ. ನಂಗೆ ಈಗೋ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ಈಗೋ ತಡೀತದೆ ಅಂತ ಅಷ್ಟೆ. ಓ ಬಾಬಾ, ಡೀಪ್. ಹೌ ಕ್ಯಾನ್ ಯು ಸೇ? ನೋ, ಈವನ್ ಕ್ಯಾಟ್, ಡಾಗ್, ನಾಯಿ, ನರಿ, ಪ್ರಾಣಿ ಪಕ್ಷಿಗಳಿಗೂ ಈಗೋ ಇರುತ್ತೆ. ಅದರದ್ದೇ ಆದ ಈಗೋ ಅದು. ಇಟ್ ಈಸ್ ಲೈಕ್ ವಿ ಸೇ ಮೂಕ ಪ್ರಾಣಿಗಳು. ಅವ್ರ ಪರ್ಸ್ಪೆಕ್ಟಿವಲ್ಲಿ ನಾವು ಏನೇನೋ ಕಿರ್ಚಾಡ್ಕೊಳ್ತಾ ಇದ್ದೀವಿ ಅಂತ ಅಂದ್ಕೊಂಡಿರ್ತೀವಿ. ರೈಟ್. ಈಗ ನಾವು ಚೈನೀಸ್ ನೋಡಿದ್ರೆ ನಮಗೇನೂ ಅರ್ಥ ಆಗಲ್ಲ. ಆ ಭಾಷೆ ನಮ್ಗೆ ಅರ್ಥ ಆಗಲ್ಲ ಅಂತ. ಪ್ರಾಣಿಗಳು, ಪಕ್ಷಿಗಳು, ಆ ಚಿಲಿಪಿ ಏನೋ ಭಾಷೆ ಇಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವು? ಅದೇ ಥರ ಈಗೋನು ನಮಗೆ ಗೊತ್ತಿಲ್ಲ ಅದೇನು ಅಂತ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಟು ಮಜಾ ಆಯಿತು ಶೋ. ಹೋಸ್ಟ್ ಯು ಆಲ್.
ಐ ಲೈಕ್ ಇಟ್. ಥ್ಯಾಂಕ್ಸ್ ಅ ಲಾಟ್ ಚಂದನ್. ಅಂಟಿಲ್ ನೆಕ್ಸ್ಟ್ ಟೈಮ್ ಅಫ್ಕೋರ್ಸ್ ಎಸ್, ಬರುವಂಥ ಪ್ರತಿಯೊಬ್ಬರಿಗೂ ಒಂದು ಬುಕ್ ಕೊಡ್ತೀವಿ. ಗ್ರೇಟ್. ಓ ಇದು ನೋಡಿ, ಇದು ನೀವು ಈಗಷ್ಟೇ ನನಗೆ ಚೆನ್ನಾಗಿ ಕೇಳಿಸ್ಕೋತೀರಾ ಅಂದ್ರಿ. ಇಲ್ಲೊಂದು ಬುಕ್ ಇದೆ, ಬಟ್ ಎಸ್ ಮೇ ಬಿ ಐ ಡೋಂಟ್ ನೋ. This is actually a title which is called How to Listen. ವೆರಿ ನೈಸ್. Discover the hidden key to better communication ಅಂತ. ಅಂದರೆ ಚೆನ್ನಾಗಿ ಮಾತಾಡ್ಬೇಕಂದ್ರೆ ಚೆನ್ನಾಗಿ ಕೇಳಿಸ್ಕೋಬೇಕಂತ. ಐ ಡೋಂಟ್ ನೋ, ನೀವೀಗ ಬೇರೆ ಡೈರೆಕ್ಷನ್ ಇಳಿದಿರೋದ್ರಿಂದ ಬಹುಶಃ ಈ ಪುಸ್ತಕದಲ್ಲಿರೋ ಕೆಲವು ವಿಚಾರಗಳು ಗೊತ್ತಿಲ್ಲ, ಯಾವುದಾದ್ರು ಒಂದಷ್ಟು ಎಳೆಗಳನ್ನು ತರಬಹುದು. ಸೊ ವೈಲ್ ಐ ರೈಟ್ ಸಮಥಿಂಗ್ ಫಾರ್ ಯು, ವಿಶ್ ಯು ದ ಬೆಸ್ಟ್ ಫಾರ್ ಫ್ಲರ್ಟ್. ಆ್ಯಂಡ್ ಕೊನೆಯದಾಗಿ ಯಾರನ್ನು ನಾಮಿನೇಟ್ ಮಾಡ್ತೀರಾ? ಒಂದು ಪ್ರತೀತಿ ನಮ್ಮಲ್ಲಿ 3 ವ್ಯಕ್ತಿತ್ವಗಳನ್ನು ನಾಮಿನೇಟ್ ಮಾಡಬೇಕು. ಯಾರ ಜರ್ನಿ, ಯಾರ ಒಂದು ಲೈಫನ್ನು ನಾವು ಮತ್ತೆ ನಮ್ಮ ಜಸ್ಟ್ ಕ್ಯೂರಿಯಸ್ ಲೆನ್ಸಿಂದ ನೋಡಬೇಕು. ಕಾಲ್ ಅಪ್ ಸುದೀಪ್ ಸರ್ನು. ಅಫ್ಕೋರ್ಸ್, ಲುಕಿಂಗ್ ಫಾರ್ವರ್ಡ್ ಟು ಇಟ್. ಗೆಟ್ ಸಮ್ ಮ್ಯೂಸಿಷಿಯನ್ಸ್ ವೇಣು ಸರ್ನ ಮಾಡಿ. ತಾರಾ ಅಮ್ಮನ ಕರೆದಾಗ ತಾರಾ ಅಮ್ಮ ಹೇಳಿದ್ರು, ವೇಣುನ ಮಾತಾಡ್ಸಿ ನೀವು ಅಂತ. ವೇಣು ಸರ್ ಅವರು ಕ್ಯಾಮ್ರಾ ಮುಂದೆ ನಾಚ್ಕೋತಾರೆ ಅಂತ ಅವರು ಜಾರ್ಕೊಂಡ್ರೋ ಇಲ್ವೋ ನಂಗೆ ಗೊತ್ತಿಲ್ಲ. ಇಷ್ಟಿದೆ ಅವ್ರಿಗೆ ನಾಲೆಡ್ಜ್ ಕ್ಯಾಮ್ರಾ ಬಗ್ಗೆ, ಐ ಮೀನ್ ಸಿನಿಮಾ ಬಗ್ಗೆ. ಅವ್ರು ಏನಂದರೆ ಈಗ ಈಸ್ 64. ಓಕೆ, ಇವತ್ತು ಯೂಟ್ಯೂಬಲ್ಲಿ ಅವ್ರು ನೋಡೋದು ಯಾವ ಲೆನ್ಸು ಏನು ಹೊಸದಾಗಿ ಏನು ಅಪ್ಡೇಟ್ ಆಗಿದೆ ಅಂತ. 436 ಶಾರ್ಟ್ಸ್ ತೆಗೆದ್ರು ಒಂದು ದಿನದಲ್ಲಿ. ವಾವ್. ಅದೇ ಕೋರ್ಟ್ ಸೀನ್ ಹೇಳಿದ್ನಲ್ಲ, ನಾನು ಅವ್ರಿಗೆ ಹೇಳಿದೆ, ಸರ್ ತುಂಬ ಖರ್ಚಾಗ್ತಿದೆ, ಇವತ್ತು ಮುಗಿಸ್ಲೇಬೇಕು ಅಂತ. 3rd ಡೇ, ಬಿಲೀವ್ ಮೀ, 436 ಶಾರ್ಟ್ಸ್, 2 ಕ್ಯಾಮ್ರಾಸ್. ದಟ್ ವಾಸ್ ಅನ್ ಅಚೀವ್ಮೆಂಟ್. ಅದು ಗೊತ್ತಿಲ್ಲ ತೆಗ್ದಿದ್ದಾರೋ ಇಲ್ವೋ ಮುಂಚೆ, ಬಟ್ ಅವ್ರು ಹೇಳಿದ್ದು ಇದ್ರ ಅರ್ಧನೂ ತೆಗ್ದಿಲ್ಲ ನಾ ಮುಂಚೆ ಅಂತ. ಡೆಫಿನೆಟ್ಲಿ ಅವ್ರನ್ನ ಕರ್ಸೋಣ. ಅದ್ರ ಜೊತೆಗೆ ಎನಿ ಅದರ್ ನೇಮ್ ದಟ್ ನೀವು ಯೋಚನೆ ಮಾಡೋಕ್ಕೆ ಸಾಧ್ಯ ಇರೋದು? ಕಾಲ್ ನಿಮಿಕಾ ಅವ್ರ ಗಿರಿ ಶಿವಣ್ಣ. ಶಾರ್ಟ್. ನಿಮಿಕಾ ರತ್ನಾಕರ್, ನಮ್ಮ ಸಿನಿಮಾ ಹೀರೋಯಿನ್. ಶಾರ್ಟ್. ಸೊ ಏನು ಬರಿತಾ ಇದ್ದೀನಿ, ಬರೆದಿದ್ದೀನಿ. ಡಿಯರ್ ಚಂದನ್, ಸಮಟೈಮ್ಸ್ ದ ಸ್ಮಾಲೆಸ್ಟ್ ಥಿಂಗ್ ಟೇಕ್ಸ್ ಅಪ್ ದ ಮೋಸ್ಟ್ ರೂಮ್ ಇನ್ ಯುವರ್ ಹಾರ್ಟ್. ಮೇ ದ ಲೈಟ್ ಗೈಡ್ ಯು ಅಂತ ಬರ್ದೀನಿ. ಲವ್ಲಿ. ತೆಗೋ. ಥ್ಯಾಂಕ್ ಯು ಸೋ ಮಚ್. ಆಲ್ಸೋ ಯಾವಾಗಲೂ ಸಂತೋಷವಾಗಿರಿ, ನಗ್ನಗ್ತಾ ಇರಿ. ಒಂದು ಹ್ಯಾಪಿ ಬಾಲ್. ಥ್ಯಾಂಕ್ ಯು. ಡೈರೆಕ್ಟರ್ ಬೇರೆ ಆಗಿದ್ದೀರಾ? ಐ ವಿಲ್ ಗಿವ್ ದಿಸ್ ಟು ಮೈ ಬೇಬಿ. ಇನ್ನೂ ಹೆಸರು ಹೇಳಿಲ್ಲ ನೀವು. ಎಸ್, ವಿಲ್ ಫಿಗರ್ ಇಟ್ ಔಟ್. ಡೈರೆಕ್ಟರ್ ಬೇರೆ ಆಗಿರೋದ್ರಿಂದ ಭಾಳ ಕಲೆಗೆ ಜೊತೆಗೆ ತಲೆಗೆ ಕೆಲಸ ಕೊಡ್ತೀರಿ. ಒಂದು ಮ್ಯೂಸಿಕ್ ಪಿಲ್ಲೋ ನಿಮಗೆ ಫ್ರಮ್ ರೀಪೋಸ್. ಥ್ಯಾಂಕ್ ಯು. ಹೇಗಿತ್ತು ಇವತ್ತಿನ ಎಪಿಸೋಡ್? ಒಂದು ಮಾತಿದೆ, ಚಪ್ಪಾಳೆ ಕೇಳಿಸತ್ತೆ, ವಿಸಿಲ್ ಕೇಳಿಸತ್ತೆ, ಆ ದೊಡ್ಡ ವೇದಿಕೆ ಓಹೋ ಅಂತ ಏರಿದವರ ಒಂದು ಜರ್ನಿ, ಲೈಫನ್ನು ಹೇಗೆ ನೋಡ್ತಾರೆ, ನೋಡಿದ್ದನ್ನು ಹೇಗೆ ಕಾಪಾಡ್ಕೋತಾರೆ, ಆಸೆಗಳು, ಕನಸುಗಳು, ಸ್ಟ್ರಗಲ್ಲು, ಫಿಯರು, ದುಡ್ಡು, ಸಮಾಜ, ಯಶಸ್ಸು, ಈ ಥರದ್ದೆಲ್ಲ ಏನು ಹೆಸರುಗಳು ಅಥವಾ ಪದಗಳು, ಅದು ಕಟ್ಟುಪಾಡ, ಯಾವುದನ್ನೆಷ್ಟು ಸಾಕಬೇಕು, ಹೇಗೆ ಏನು ಎತ್ತ, ಈ ಥರದ್ದೆಲ್ಲ ವಿಮರ್ಶೆಗಳು ನಡೆಯುವಂಥ ಒಂದು ಜಾಗ ಅವರವರ ದೃಷ್ಟಿಕೋನದಲ್ಲಿ. ಸೊ ಇವತ್ತು ಐ ಗೆಸ್ ಚಂದನ್ ಪಾತ್ರ ಅಲ್ಲ, ಜೀವನನ ಹೇಗೆ ನೋಡ್ತಾ ಇದ್ದೀರಾ, ಜೀವನದ ಪಾತ್ರ ಇಲ್ಲಿವರೆಗೂ ಹೇಗಿದೆ ಅದನ್ನು ನೀವು ನೋಡಿದ್ದೀರಾ. ಏನು ಹೇಳಿ, ಇವತ್ತು ಒಂದು ಕಥೆನ ಹೇಳಿ ಮುಗಿಸ್ತೀನಿ. ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ ಅಂತ ಒಂದು ಫೇಮಸ್ ಬುಕ್ ಇದೆ ಗೊತ್ತಾ, ರಾಬಿನ್ ಶರ್ಮಾ ಅವ್ರದ್ದು. ಇಲ್ಲಿ ಈ ಜೂಲಿಯನ್ ಮ್ಯಾಂಟಲ್ ಅನ್ನೋ ಒಂದು ಭಾಳ ಹೈಫೈ ಲಾಯರ್ದು ಒಂದು ಕಥೆ ಇದು. ಎಲ್ಲ ಇದ್ದಿದ್ದು ಲಾಯರ್ಗೆ ಕೋರ್ಟಲ್ಲಿ ಹಾರ್ಟ್ ಅಟ್ಯಾಕ್ ಆಗತ್ತಂತೆ. ಆಗ ಇದ್ದಿದ್ದನ್ನೆಲ್ಲ ಮಾರಿ, ಅಫ್ಕೋರ್ಸ್ ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ ಅಂತ ಬಂದಿದ್ದೆ ಅದಕ್ಕಲ್ವಾ, ಎಲ್ಲ ಮಾರಿ ಹಿಮಾಲಯಕ್ಕೆ ಅಂತ ಹೊರಟ್ಬಿಡ್ತಾರೆ. ಈ ಥರ ಕಥೆಗಳೆಲ್ಲ ಕೇಳಿದಾಗ ಯಾಕೆ ಅನ್ನೋದು. ಯಾಕಂದರೆ ಕೆಲವು ಸತಿ ಆಚೆ ಕಡೆ ಎಷ್ಟು ಬೆಳೆದಿರ್ತೀವಿ, ಆದರೆ ಒಳಗಡೆನೂ ಅಷ್ಟೇ ಗ್ರೋಯಿಂಗ್ ಇನ್ಸೈಡು, ಅದು ಕೂಡ ಅದೇ ಥರ ಬೆಳ್ಕೊಂಡು ಬಂದಿದ್ದೀವಾ ಅಂತ. ಎಷ್ಟೊಂದು ಜನಕ್ಕೆ ನಾವು ಲುಕ್ ಇನ್ವರ್ಡ್ಸ್ ಅಂತ, ಒಳಗೆ ನೋಡ್ಕೊಳ್ಳಿ, ಒಳಗೆ ಎಷ್ಟು ಬೆಳೆದಿದ್ದೀರಾ ಅನ್ನೋದು ಒಂದು ಪ್ರಶ್ನೆ ಬಂದಾಗ, ಒಳಗೆ ಬೆಳೆಯೋದಂದರೆ ಏನು ಅಂತ ಒಂದು ಪ್ರಶ್ನೆ ಬರುತ್ತೆ. ಅಂದರೆ ನಮ್ಮ ಇನ್ನರ್ ಜರ್ನಿ ಎಲ್ಲೋ ಒಂದು ಕಡೆ ಶಾಂತಿ, ಒಂದು ಪರ್ಪಸ್ ಆಗಿರಲಿ, ಒಂದು ಬ್ಯಾಲೆನ್ಸು, ಆಚೆ ಕಡೆ ಏನು ಮಾಡ್ತಾ ಇರ್ತೀವೋ ಅದಕ್ಕೆ ಅಷ್ಟೇ ಒಳಗಡೆನೂ ತೃಪ್ತಿ ಸಿಗಬೇಕಲ್ವ. ಸೊ ದಟ್ಸ್ ವೈ ದೇ ಸೇ ಸಕ್ಸಸ್ ಔಟ್ಸೈಡ್ ಮೀನ್ಸ್ ನಥಿಂಗ್ ಅನ್ಲೆಸ್ ಯು ಹ್ಯಾವ್ ಸಕ್ಸಸ್ ವಿದಿನ್ ಅಂತ. ಸೊ ಹಾಗಾಗಿ ಈ ಥರ ಕಥೆಗಳು ಎಲ್ಲೋ ಒಂದು ಕಡೆ ಕೆಲವು ಸತಿ ಆಚೆ ಕಡೆ ಇರುವಂಥ ಯಶಸ್ಸಿಗೆ
ಒಳಗಡೆ ಏನು ಕಳ್ಕೊತಾ ಇರ್ತೀವಿ ಅಥವಾ ಒಳಗಡೆ ಬೇಕಾಗಿರೋ ಯಶಸ್ಸಿಗೆ ಆಚೆ ಕಡೆ ಇರೋದನ್ನು ಏನೇನನ್ನು ಕಳ್ಕೊಳ್ಳೋಕ್ಕೆ ರೆಡಿ ಇದ್ದೀವಿ ಅನ್ನೋ ತರ್ಕಗಳು ಶುರು ಆಗುತ್ತೆ. ಸೊ ಐ ಹೋಪ್ ಈ ಒಂದು ಸ್ಟೋರಿ ನೀವು ಒಳಗೊಂದು ಹೊರಗೊಂದು ಬದುಕದೆ ಹೊರಗೇನಿದೆಯೋ ಒಳಗೂ ಅದೇ ತೃಪ್ತಿ ಸಂತೋಷ ಅಥವಾ ಒಳಗೇನಿದೆಯೋ ಅದನ್ನೇ ಆಚೆ ಕಾಣುವಂಥ ಒಂದು ದೃಷ್ಟಿಕೋನ, ಅದಕ್ಕೆ ಬೇಕಾಗಿರೋ ಜೀವನಕ್ಕೆ ಬೇಕಾಗಿರುವಂತಹ ವಿಚಾರಗಳು ಎಲ್ಲವೂ ನಿಮಗೆ ಸಿಗ್ತಾ ಹೋಗಲಿ. ಸಿಗೋಕ್ಕೆ ನೀವು ನಿಮ್ಮ ತಯಾರಿ ಮತ್ತು ವಿಚಾರವಂತಿಕೆ, ಚಿಂತನ ಮಂಥನಗಳು ಹೆಚ್ಚಾಗಲಿ ಅಂತ ಒಂದು ಸಂದೇಶನ ಕೊಡ್ತಾ, ಅದಕ್ಕೆ ಕಾರಣವಾಗೋ ಪುಸ್ತಕಗಳು ಅಥವಾ ಈ ಥರದ ಪಾಡ್ಕಾಸ್ಟ್ಗಳು ಸದಾ ನಿಮ್ಮನ್ನು ಬೆಳೆಸಲಿ. ನಾಟ್ ಜಸ್ಟ್ ವಿತ್ ಏಜ್, ದೇಹ ಅಷ್ಟೇ ಅಲ್ಲ, ಒಳಗಿಂದಲೂ ಹಾಗೆ ಮಾಗ್ತಾ ಮುಂದಕ್ಕೆ ಹೋಗೋಣ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ಇವತ್ತಿನ ಜಸ್ಟ್ ಕ್ಯೂರಿಯಸ್ ಕನ್ನಡನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಎಷ್ಟೋ ಸತಿ ಯಾರಿಗೋ ಇವತ್ತಿನ ಒಂದು ಎಪಿಸೋಡ್ನ ಮೂಲಕ ನಮ್ಮ ಚಾನಲ್ನ ಪರಿಚಯ ಆಗಿರ್ಬೋದು. ಇಲ್ಲಿವರೆಗೂ ಬಹುಶಃ 250ಕ್ಕೂ ಹೆಚ್ಚು ಎಪಿಸೋಡ್ಸ್ಗಳನ್ನು ಆಚೆಗೆ ಬಿಟ್ಟಿದ್ದೀವಿ. ಹಾಗಾಗಿ ಪಾಡ್ಕಾಸ್ಟ್ಗಳನ್ನು ಹೇಗೆ ಚೂಸ್ ಮಾಡ್ತೀರಾ ನೋಡಿ. ನೀವು ಆ ಪ್ಲೇಲಿಸ್ಟನ್ನು ಓಪನ್ ಮಾಡಿದ ತಕ್ಷಣವೇ ವ್ಯಕ್ತಿ ಇಷ್ಟ ಆದರೆ ನೋಡಿ, ವ್ಯಕ್ತಿ ಮಾತಾಡಿರೋ ವಿಚಾರಗಳು, ಕೆಲವು ಸತಿ ಟಾಪಿಕ್ಸು, ಈಗ ವಂಡರ್ಲಾ ಫೌಂಡರ್ ಬಂದಿದ್ದಾರೆ, ಆಂಟ್ರಪ್ರಿನರ್ಸ್ ಬರ್ತಾರೆ, ಸ್ಪಿರಿಚುವಲ್ ಲೀಡರ್ಸ್ ಬರ್ತಾರೆ, ಬೇರೆ ಬೇರೆ ಟಾಪಿಕ್ಸ್ಗಳ ಬಗ್ಗೆ ತರ್ಕ ಮತ್ತು ಕ್ಯೂರಿಯಾಸಿಟಿನ ಹೆಚ್ಚಿಸ್ಕೊಂಡು ಲೈಫನ್ನು ನೋಡಿರೋರು ಬರ್ತಾರೆ. ಸೊ ಅವರೆಲ್ಲರ ಒಂದು ಕ್ಯೂರಿಯಾಸಿಟಿ ಬೆಳೆಸ್ಕೊಳ್ಳಿ. ಯಾವಾಗಲೂ ನಮಗೆ ಮೊಸರನ್ನ ಅಥವಾ ಬಿರಿಯಾನಿ ಇಷ್ಟ ಅಷ್ಟರಲ್ಲೇ ಇದ್ದರೆ ಹೇಗೆ? ಹೊಸ ಟಾಪಿಕ್ಸನ್ನು, ಹೊಸ ವಿಚಾರಗಳ ಬಗ್ಗೆ ಒಲವು ಅದನ್ನು ಬೆಳೆಸ್ಕೊಳ್ಳೋದೇ ಮೊದಲು ಈ ಥರ ವಿಚಾರಗಳಿಗೆ ಕಿವಿ ಕೊಡೋದ್ರ ಮೂಲಕ. ಹಾಗಾಗಿ ಎಲ್ಲ ಎಪಿಸೋಡ್ಸ್ಗಳನ್ನು ಕೇಳಿ, ನೋಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ಮುಂದೆ ಈ ಕುರ್ಚಿಯಲ್ಲಿ ಯಾರನ್ನು ನೋಡೋಕ್ಕೆ ಇಷ್ಟಪಡ್ತೀರಾ ನಮಗೆ ತಿಳಿಸಿ. ಅಲ್ಲಿವರೆಗೂ ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್. ಹೋಗ್ಬಿಟ್ಟು ಬರಲಾ?